ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ಈ ಹಿಂದಿ ಹೇರಿಕೆಯ ವಿಚಾರದಲ್ಲಿ ಆಗಾಗ ಗಲಾಟೆ, ಗದ್ದಲಗಳು, ಪ್ರತಿಭಟನೆಗಳು ನಡೀತಾನೆ ಇರುತ್ತೆ. ಈ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು. ಅಂದರೆ ಕೇಂದ್ರ ಸರ್ಕಾರದಿಂದ ಕನ್ನಡದ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಅನ್ನುವಂಥ ವಿಚಾರ. ಅಂದರೆ ಕೇಂದ್ರೀಯ ಶಾಲೆಗಳಲ್ಲಿ ಈಗ ತ್ರಿಭಾಷಾ ಸೂತ್ರವನ್ನು ಜಾರಿಗೆ ತರಲಾಗಿದೆ. ಅಂದರೆ ಇಲ್ಲಿ ಕನ್ನಡ ಕೇವಲ ಆಯ್ಕೆ ಆಗ್ತಾ ಇದೆ ಕರ್ನಾಟಕದಲ್ಲಿ. ಸೊ ಹಂಗಾಗಿ ಈ ರೀತಿಯ ಆಕ್ರೋಶಗಳು ಈಗ ವ್ಯಕ್ತವಾಗ್ತಾ ಇರುವಂಥದ್ದು. ಹಾಗಾದರೆ ಕೇಂದ್ರ ಸರ್ಕಾರದ ಉದ್ದೇಶ ಏನು? ಒಂದು ವೇಳೆ ಈ ರೀತಿ ಕೇಂದ್ರ ಸರ್ಕಾರ ದಬ್ಬಾಳಿಕೆ ಕಂಟಿನ್ಯೂ ಆಗ್ತಾ ಹೋದರೆ ಇಲ್ಲಿ ಕನ್ನಡದ ಪರಿಸ್ಥಿತಿ ಏನಾಗಿರಬೇಡ ಅಂತೇಳಿ, ಕನ್ನಡ ಮರೆಯಾಗತ್ತಾ ಅನ್ನುವಂಥ ಆತಂಕ ಅಂತೂ ಈಗ ಶುರುವಾಗ್ತಾ ಇದೆ. ಸೊ ಆಯ್ಕೆಯ ವಿಚಾರ ರೀತಿ ಅಂದರೆ ಪ್ರಾದೇಶಿಕ ಭಾಷೆಗಳಿಗೆ ಮೊದಲ ಆದ್ಯತೆ ಇಲ್ಲ. ಇದು ಮೂರನೇ ಆಯ್ಕೆ ವಿಚಾರವಾಗಿ ಇಲ್ಲಿ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂಥ ಕೆಲಸಗಳು. ಅಂದರೆ CBSE ಅನ್ನುವಂಥ ಸಿಲೆಬಸ್ ಏನಿರುತ್ತಲ್ಲ ಅಲ್ಲಿ ಪಠ್ಯಕ್ರಮದಲ್ಲಿ ಅಲ್ಲಿ ನೀವು ಆಯ್ಕೆ ಮಾಡೋದಕ್ಕೆ ಅಂದರೆ ಕೇಂದ್ರೀಯ ಶಾಲೆಗಳಲ್ಲಿ ಈ ರೀತಿಯಾಗಿ ಅವಕಾಶವನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಬಹಳ ಗಂಭೀರ ಆರೋಪ. ಅದರ ಜೊತೆಗೆ ಈಗ ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ, ಕನ್ನಡವನ್ನು ಉಳಿಸಲಿಕ್ಕೆ ಈ ರೀತಿಯ ಪ್ರಯತ್ನಗಳು ನಡೀತಾನೆ ಇದೆ ಕೇಂದ್ರ ಸರ್ಕಾರದಿಂದ. ಯಾಕೆ ಈ ರೀತಿಯಾಗಿ ಹಿಂದಿ ಹೇರಿಕೆ ಕಂಟಿನ್ಯೂ ಯಾಕೆ ಆಗ್ತಾ ಇದೆ? ಹಿಂದಿ ಓದೋದು ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಕೂಡ ಪದೇ ಪದೇ ಹಿಂದಿ ಹೇರಿಕೆ, ದಬ್ಬಾಳಿಕೆ ಆಗ್ತಾ ಇರೋದು ಯಾಕೆ? ಸೊ ಇದರ ಉದ್ದೇಶ ಏನು? ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದೇ ಇವತ್ತಿನ ವಿಶೇಷ. ಮತ್ತೆ ಹಿಂದಿ ಹೇರಿಕೆ, ಕನ್ನಡಿಗರು ಕಿಡಿಕಿಡಿ. ಹಿಂದಿ ಹೇರಿಕೆಯಿಂದ ಕನ್ನಡ ಮರೆಯಾಗತ್ತಾ ಅನ್ನುವಂಥ ಆತಂಕ ಈಗ ಶುರುವಾಗ್ತಾ ಇದೆ. ಎಷ್ಟೋ ವರ್ಷಗಳಿಂದ ಈ ಹಿಂದಿಯ ವಿರುದ್ಧ ಪ್ರತಿಭಟನೆ ಮಾಡ್ಕೊಂಡು ಬಂದರೂ ಕೂಡ ಎಲ್ಲೋ ಒಂದು ಕಡೆಯಿಂದ ಈ ರೀತಿಯಾಗಿ ಹಿಂದಿ ದಬ್ಬಾಳಿಕೆ ಅಂತೂ ನಡೀತಾನೆ ಇದೆ. ಕೇಂದ್ರೀಯ ಶಾಲೆಗಳಲ್ಲಿ ಈಗ ತ್ರಿಭಾಷಾ ಸೂತ್ರ ಜಾರಿ ಇದೆ. ಸೊ ಕೇಂದ್ರ ಸರ್ಕಾರದಲ್ಲಿ ಪರೋಕ್ಷವಾಗಿ ಇಲ್ಲಿ ಹಿಂದಿ ಹೇರಿಕೆ ಆಗ್ತಾ ಇದೆ ಅನ್ನೋದು ಕನ್ಫರ್ಮ್. ಹೊಸ ಅವತಾರದಲ್ಲಿ ತ್ರಿಭಾಷಾ ಸೂತ್ರಕ್ಕೆ ಆಕ್ರೋಶ ಹೊರಹಾಕ್ತಾ ಇರುವಂಥದ್ದು. ಪ್ರಾದೇಶಿಕ ಭಾಷೆಗಳು ಇಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಇದಾವೆ ಈಗ. ಅಂದರೆ ತ್ರಿಭಾಷೆ ಅಂತ ಹೇಳಿದ್ರೆ ಮೊದಲು ಹಿಂದಿ, ಇಂಗ್ಲೀಷು, ಅದಾದ ನಂತರ ಪ್ರಾದೇಶಿಕ ಭಾಷೆ ಬರುತ್ತೆ. ಕನ್ನಡ ಆಗಿರ್ಬೋದು ಅಥವಾ ಬೇರೆ ರಾಜ್ಯ ಅಂದರೆ ಆ ರಾಜ್ಯದ ಭಾಷೆ ಬರುತ್ತೆ. ಸೊ ಈ ರೀತಿಯಾಗಿ ತೃತೀಯ ಭಾಷೆಗೆ ಪ್ರಾದೇಶಿಕ ಭಾಷೆ ಇಲ್ಲಿ ತಳ್ಳಲ್ಪಡ್ತಾ ಇದೆ. ಕನ್ನಡ ಇದೆಯಲ್ಲ, ಈ ಕಡ್ಡಾಯ ಕನ್ನಡ ಕಲಿಕೆಗೆ ಈಗ CBSE ಅಡ್ಡಗಾಲು ಹಾಕ್ತಾ ಇದೆ. ಪ್ರಥಮ ದ್ವಿತೀಯ ಭಾಷೆಯಾಗಿ ಅದನ್ನು ಕಲಿಸೋದೀಗ ಬಹಳಷ್ಟು ಕಷ್ಟಪಡುವಂಥ ಪರಿಸ್ಥಿತಿ ಇದೆ. ಕರ್ನಾಟಕದಲ್ಲಿ ಕನ್ನಡ ಮೂರನೇ ಭಾಷೆಯಾಗಿ ಕಲಿಕೆ ಆಗುವ ಎಲ್ಲ ಲಕ್ಷಣಗಳು ಅಂತೂ ಕಂಡು ಬರ್ತಾ ಇದೆ. ಹಾಗಾದರೆ ಸರ್ಕಾರ ಏನು ಮಾಡಬೇಕು? ಕನ್ನಡ ಪರ ಹೋರಾಟಗಾರರು ಬೀದಿಗಿಳಿದೇ ಕನ್ನಡವನ್ನು ಉಳಿಸಬೇಕಾ? ಯಾಕೆ ಈ ರೀತಿಯಾಗಿ ಕರ್ನಾಟಕದಲ್ಲಿ ಕನ್ನಡಕ್ಕೆ ಪದೇ ಪದೇ ಅವಮಾನ ಆಗತ್ತೆ ಅಂಥೇಳಿ. ಇಂಗ್ಲೀಷ್ ಓಕೆ, ಹಿಂದಿ ಯಾಕೆ ಅನ್ನುವಂಥ ಪ್ರಶ್ನೆ ಈಗ. ನಮಗೆ ಇಂಗ್ಲೀಷ್ ಬೇಕು, ಯಾಕೆ ಸಂವಹನ ಅಂತ ಬಂದಾಗ ಇಂಗ್ಲೀಷ್ ಬೇಕಾಗತ್ತೆ. ಅದರ ಜೊತೆಗೆ ಪ್ರಾದೇಶಿಕ ಭಾಷೆ ಅಂತ ಬಂದಾಗ ಕನ್ನಡ ಅಂತ ಓಕೆ. ಮಧ್ಯದಲ್ಲಿ ಹಿಂದಿ ಯಾಕೆ ಅನ್ನುವಂಥ ವಿಚಾರ. ಕಲಿಯೋದಕ್ಕೆ ಓಕೆ, ಬಟ್ ಈ ರೀತಿಯಾಗಿ ನೀವು ಶಾಲೆಗಳಲ್ಲಿ ತಂದರೆ ಅಥವಾ ಬ್ಯಾಂಕುಗಳು, ಬೇರೆ ಬೇರೆ ಕಚೇರಿಗಳಲ್ಲಿ ಎಲ್ಲವನ್ನ ಈ ರೀತಿಯಾಗಿ ಹಿಂದಿ ದಬ್ಬಾಳಿಕೆ ಆದರೆ ಕನ್ನಡ ಎಲ್ಲಿ ಉಳಿಯುತ್ತೆ ಅನ್ನುವಂಥ ಯಕ್ಷ ಪ್ರಶ್ನೆ ಈಗ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಶಿಕ್ಷಣ ಉಳಿಸಿ ಸಮಿತಿಯ ಉಪಾಧ್ಯಕ್ಷರಾಗಿರುವಂಥ ರಾಜಶೇಖರ್ ಅವರು, ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೇನೆ ಯುವ ಕರ್ನಾಟಕ ವೇದಿಕೆಯ ಅಧ್ಯಕ್ಷರಾಗಿರುವಂಥ ಚೇತನ್ ಸೂರ್ಯ ಅವರು, ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್ ರಾಜಶೇಖರ್ ಸರ್, ಏನು ಹೇಳ್ತೀರಿ ತ್ರಿಭಾಷಾ ಸೂತ್ರದ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ಇದರ ಅವಶ್ಯಕತೆ ಇದೆಯಾ ಅಂತ? ಮೊಟ್ಟ ಮೊದಲಿಗೆ ನೋಡಿ, ಈ ತ್ರಿಭಾಷಾ ನೀತಿ ಇದೆಯಲ್ಲ, ಈ ತ್ರಿಭಾಷಾ ನೀತಿನೇ ಸರಿಯಲ್ಲ. ಇದು ಅತ್ಯಂತ ಖಂಡನೀಯ. ಇದು ನಮ್ಮ ಶಿಕ್ಷಣ ಉಳಿಸಿ ಸಮಿತಿಯ ಭಾಳ ಖಚಿತವಾದ ಅಭಿಪ್ರಾಯ. ಅದು ಬರೀ ಇವಾಗೇನು CBSE ಹೊರಡಿಸಿದೆ ಈ ನೀತಿ ಅಲ್ಲ, ಅದಕ್ಕೆ ಹಿಂದೆ ಇತ್ತಲ್ಲ ತ್ರಿಭಾಷಾ ನೀತಿ, ಅದಕ್ಕೂ ನಾವು ವಿರೋಧ ಮಾಡಿದ್ದೀವಿ. ನಾವಷ್ಟೇ ಅಲ್ಲ, ಕರ್ನಾಟಕದ ಹೆಸರಾಂತ ಸಾಹಿತಿಗಳು, ಬರಹಗಾರರು. ಇಲ್ಲಿ ತಕ್ಷಣಕ್ಕೆ ನಮಗೆ ನೆನಪು ಬರೋದಂದರೆ ಕುವೆಂಪು ಅವರ ಮಾತು. ಕುವೆಂಪು ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ರು, ತ್ರಿಭಾಷಾ ನೀತಿ ಅನ್ನೋದು ತ್ರಿಶೂಲ ಇದ್ದಂಗೆ. ಈ ಹಿಂದಿಯ ಹೇರಿಕೆ ಭಾರತದ ಎಲ್ಲ ಭಾಷೆಗಳು, ಅಂದರೆ ಪ್ರಾಂತೀಯ ಭಾಷೆಗಳೇನಿದೆ, ಈ ಪ್ರಾಂತೀಯ ಭಾಷೆಗಳನ್ನು ಕೊಂದು ಹಾಕತ್ತೆ ಇದು ಅಂತೇಳಿ
60-70 ವರ್ಷದ ಹಿಂದೆ ಎಚ್ಚರಿಕೆ ಕೊಟ್ಟರು ಅವರು. ಇವಾಗ ಇವರು ಮಾಡೋಕ್ಕೆ ಕೊಟ್ಟಿರೋದೇನು ಅಂದರೆ CBSE ಅವರು ಇನ್ನೂ ಅಪಾಯಕಾರಿ ಅಂದರೆ, ಇವಾಗ 3 ಲ್ಯಾಂಗ್ವೇಜ್ ಅಂತ ಮಾಡ್ತಿದ್ದೆ, R1, R2, R3 ಅಂತೇಳಿ. ಅದರಲ್ಲಿ 2 ಭಾಷೆಗಳು ಭಾರತೀಯ ಭಾಷೆಗಳು ಕಡ್ಡಾಯ. ಇದು ಬರ್ತಿದ್ದಂಗೆ ಏನಾಗ್ತದೆ ಅಂತ ಹೇಳಿದ್ರೆ, ಇವರು ಹುನ್ನಾರ ಇರೋದನ್ನೇ ಕೇಂದ್ರ ಸರ್ಕಾರದ್ದು, ಮೊದಲು ಹಿಂದಿನ ಹೇರಬೇಕು, ನಂತರ ಸಂಸ್ಕೃತನ ಹೇರಬೇಕು. ನಮ್ಮ ದೇಶೀಯ ಭಾಷೆಗಳೇನಿವೆ ಅಂದರೆ ನಮ್ಮ ರೀಜನಲ್ ಲ್ಯಾಂಗ್ವೇಜ್ಗಳು, ರಾಜ್ಯ ಭಾಷೆಗಳು, ಇವನ್ನೆಲ್ಲ ಕಡೆಗಾಣಿಸ್ಬೇಕು. ಒಂದು. ಎರಡನೇದು, ಇಂಗ್ಲೀಷ್ ಕಲಿಕೆಯನ್ನು ಕೂಡ ಕಡೆಗಾಣಿಸ್ಬೇಕು. ಇಂಗ್ಲೀಷ್ ಇವತ್ತು ಯಾರು ಸೊತ್ತಾಗಬೇಕದು? ಯಾರು ಉಳ್ಳವರು, ದುಡ್ಡಿರೋರು, ಶ್ರೀಮಂತರು, ಅವರು ಮಾತ್ರ ವಿಶ್ವದ ಜ್ಞಾನ ಸಿಗಬೇಕು. ಅಸಂಖ್ಯಾತ ಬಡವರು, ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು, ಗ್ರಾಮೀಣ ಪ್ರದೇಶದ ಮಕ್ಕಳು, ಬಡವರು, ದಲಿತರು, ಇವರು ಯಾರಿಗೂ ಇಂಗ್ಲೀಷ್ ಸಿಗಬಾರ್ದು, ಅವ್ರ ಮಾತೃಭಾಷೆಯಲ್ಲೂ ಕಲಿಬಾರ್ದು ಅವರು. ಇದು ಸರ್ಕಾರದ ಹುನ್ನಾರ ಆಗಿದೆ. ನಮ್ಮ ತಕ್ಷಣದ ಪ್ರತಿಕ್ರಿಯೆ ಅಂದರೆ ಇದನ್ನು ಅತ್ಯಂತ ಉಗ್ರವಾಗಿ ಖಂಡಿಸ್ತೀವಿ ನಾವು. ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹಿಸೋದೇನು ಅಂದರೆ, ಈ ತಕ್ಷಣ ನೀವು ಅಸೆಂಬ್ಲಿನಲ್ಲಿ ಒಂದು ಗೊತ್ತುವಳಿನ ಮಾಡಿ, ಗೊತ್ತುವಳಿನ ಸರ್ವಾನುಮತದಿಂದ ಅಂಗೀಕಾರ ಮಾಡಿ ಕೇಂದ್ರದ ಮೇಲೆ ಒತ್ತಾಯ ತರಬೇಕು, ಅದನ್ನು ಧಿಕ್ಕರಿಸ್ಬೇಕು ನೀವು ಅಂತೇಳಿ. ಇದು ಆಗಬೇಕಾಗಿರೋದು ಇವತ್ತು. ಚೇತನ್ ಸರ್, ಈಗ ಪರೋಕ್ಷವಾಗಿ ಅಂದರೆ ಈ ತ್ರಿಭಾಷಾ ನೀತಿಯ ಹೆಸರಿನಲ್ಲಿ ಈ ಹಿಂದಿ ದಬ್ಬಾಳಿಕೆ, ಹಿಂದಿ ಹೇರಿಕೆ ಆಗ್ತಿದೆ ಅಂತ ಅನ್ಸುತ್ತಾ ಸರ್? ಖಂಡಿತವಾಗ್ಲೂ ಭಾರತ ಸ್ವತಂತ್ರ ಕಂಡು ಇಷ್ಟು ವರ್ಷ ಆದರೂ ಕೂಡ ಭಾರತಕ್ಕೆ ತನ್ನದೇ ಆದಂತಹ ಇತಿಹಾಸ ಇದೆ, ಪರಂಪರೆ ಇದೆ, ವಿವಿಧತೆಯಲ್ಲಿ ಏಕತೆ ಇದೆ ಅಂತ ಎಲ್ಲ ನಾವೇನು ಅಂತೀವಿ. ಭಾರತದಲ್ಲಿ ಹಲವಾರು ಧರ್ಮಗಳು ಹೇಗಿದೆ, ಹಲವಾರು ಜಾತಿಗಳು ಹೇಗಿದೆ, ಅದೇ ರೀತಿ ಹಲವಾರು ಭಾಷೆಗಳಿದೆ. ಯಾವುದೋ ಒಂದು ಭಾಷೆಯಿಂದ ಒಂದು ಭಾರತ ಈ ರಾತ್ರೋರಾತ್ರಿ ತಯಾರಾಗಿರುವಂಥದ್ದಲ್ಲ. ಸ್ವತಂತ್ರ ಸಂಗ್ರಾಮದಲ್ಲಿ ಅಥವಾ ಈ ಒಂದು ಭಾರತವನ್ನು ಕಟ್ಟೋದಕ್ಕೆ ಪ್ರತಿಯೊಬ್ಬ ಪ್ರಾಂತ್ಯದಲ್ಲೂ, ಪ್ರತಿಯೊಂದು ರಾಜ್ಯದಲ್ಲೂ ಪ್ರತಿಯೊಬ್ಬರ ಶ್ರಮವೂ ಇದೆ. ಎಲ್ಲ ಒಕ್ಕೂಟ, ಇದೊಂದು ಒಕ್ಕೂಟ ಭಾರತ ಅಂತ ಏನು ಹೇಳ್ತೀವಿ, ಭಾಷೆಗಳ ಆಧಾರದ ಮೇಲೆ ರಚನೆ ಆಗಿರ್ತಕ್ಕಂಥ ಈ ಒಂದು ಭಾರತದಲ್ಲಿ ಇವತ್ತು ಕನ್ನಡವನ್ನ ಬಹಳ ಸುಲಭವಾಗಿ ಏನು ಇವರು ಕಡೆಗಣಿಸ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಈ ನಡೆ ಇದೆಯಲ್ಲ, ಇದು ಹಿಂದಿ ಏರಿಕೆಯ 2.0 ವರ್ಷನ್ ಅಂತಾನೆ ಹೇಳ್ಬೋದು. ಈ ಹಿಂದೆ ಆದ್ರೂನುವೆ ಅಟ್ಲೀಸ್ಟ್ ಒಂದಷ್ಟು ಶಾಲೆಗಳಲ್ಲಿ ಪ್ರಥಮ ಆಗಿನೋ ದ್ವಿತೀಯ ಭಾಷೆಯಾಗಿನೋ ಆಯ್ಕೆ ಮಾಡ್ಕೊಳ್ಳುವಂತಹ ಆಯ್ಕೆ ಇತ್ತು ಭಾಷೆದು. ಆದ್ರೆ ಇವತ್ತು ಕಡ್ಡಾಯವಾಗಿ ತಳ್ಳಲ್ಪಟ್ಟಿದೆ ಕನ್ನಡ ಅಂತಂದ್ರೆ ಕೇವಲ ಕನ್ನಡದ ಮೇಲೆ ಮಾತ್ರ ಆಗಿರ್ತಕ್ಕಂಥ ದಾಳಿ ಇದಲ್ಲ, ಭಾರತದ ಅಷ್ಟೂ ರಾಜ್ಯಗಳ ಪ್ರಾದೇಶಿಕ ಭಾಷೆಗಳ ಮೇಲೆ ಆಗಿರ್ತಕ್ಕಂಥ ನೇರ ದಾಳಿ ಇದು. ಇದು ಕೇವಲ ಭಾಷೆ ವಿಚಾರ ಅಲ್ಲ ಸರ್, ಇದು ಈ ನೆಲದ ಅಸ್ಮಿತೆ ವಿಚಾರ, ಗುರುತಿನ ವಿಚಾರ. ಇಲ್ಲಿ ಕನ್ನಡಿಗರ ಗುರುತು ಅಳಿದು ಹೋಗುವಂತಹ ಒಂದು ಸನ್ನಿವೇಶ ಎದುರಾಗ್ತಾ ಇದೆ. ಇವತ್ತು ಶಾಲೆಗಳಲ್ಲಿ ಇವತ್ತು ನೀವು ಕಳೆದ ಬಾರಿ ಇದೇ ಜಿ ಕನ್ನಡ ನ್ಯೂಸ್ ಅಲ್ಲಿ ಒಂದು ವರದಿಯನ್ನ ಮಾಡಿ, ಒಂದು ಆತಂಕಕಾರಿ ಬೆಳವಣಿಗೆ ಏನು, ಇತ್ತೀಚೆಗೆ ಒಂದು ಫಲಿತಾಂಶ ಬರುತ್ತದೆ, SSLC ಫಲಿತಾಂಶ. ಕನ್ನಡ ಮಕ್ಕಳು 90 ಭಾಗ ಏನು ಅದೆಷ್ಟು 19,000 ವಿದ್ಯಾರ್ಥಿಗಳು ಕನ್ನಡ ಭಾಷೆಯಲ್ಲೇ ಫೇಲ್ ಆಗಿರ್ತಕ್ಕಂಥದ್ದು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈಗಾಗಲೇ ವಾತಾವರಣ ಯಾವ ರೀತಿ ಸೃಷ್ಟಿಯಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇವತ್ತು ಕನ್ನಡ ಭಾಷೆಯನ್ನ ಮಾತನಾಡಿದ್ರೆ ದಂಡವನ್ನು ಹಾಕುವಂಥದ್ದು ಶಾಲೆಗಳಲ್ಲಿ. ಈ ರೀತಿ ವಾತಾವರಣ ರಾಜ್ಯದಲ್ಲಿ ಸೃಷ್ಟಿಯಾಗಿರುವಾಗ ಅಂತಂದ್ರೆ ಕನ್ನಡದ ಮಕ್ಕಳನ್ನ ಕನ್ನಡದ ಭಾಷೆಯಿಂದ ದೂರ ಇರ್ತಕ್ಕಂಥ ಕೆಲಸವನ್ನ ಏನು ವ್ಯವಸ್ಥಿತವಾಗಿ ಒಂದು ಸರ್ಕಾರಗಳು ಮಾಡ್ತಾ ಬಂದಿದೆ. ಇದನ್ನ ನಾವು ಜೋರಾಗಿ ಗಟ್ಟಿ ಧ್ವನಿಯಿಂದ ಖಂಡಿಸಬೇಕಾಗ್ತದೆ. ಇವತ್ತು ಆ ಒಂದು ನಿಟ್ಟಿನಲ್ಲಿ ಜಿ ಕನ್ನಡ ಏನು ಒಂದು ಚರ್ಚೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ, ಇದಕ್ಕೆ ನಮ್ಮೆಲ್ಲರೂ ಬೆಂಬಲ ಇದೆ, ಬಹಳ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಇವತ್ತು ಸಹಜವಾಗಿ ಎಲ್ಲರೂ ಏನ್ ಹೇಳ್ತಾರೆ ಸರ್, ಹಿಂದಿ ಭಾಷೆ ಮಾತಾಡೋರು ಈಗ ಎಲ್ಲಿಂದ ಶುರುವಾಯ್ತಿದ್ದು? ಹಿಂದಿ ರಾಷ್ಟ್ರ ಭಾಷೆ ಅಲ್ಲ. ಮೊದಲನೇದಾಗಿ ಸಂವಿಧಾನದ ಬಗ್ಗೆ ಅರಿವಿರ್ತಕ್ಕಂಥವ್ರು ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ ಹಿಂದಿಯನ್ನ ರಾಷ್ಟ್ರ ಭಾಷೆ ಅಂತೇಳಿ. ಅವ್ರೇನ್ ಕೊಡ್ತಾರೆ ಕಾರಣನ, ಹಿಂದಿ ಭಾಷಿಕರು ಭಾರತದಲ್ಲಿ ತುಂಬಾ ಜನ ಇದ್ದಾರೆ, ಹಾಗಾಗಿ ನಾವು ಹಿಂದಿಯನ್ನ ರಾಷ್ಟ್ರ ಭಾಷೆ ಅಂತ ಮಾಡಿದ್ದೇವೆ, ನೀವೆಲ್ಲರೂ ಕೂಡ ಕಡ್ಡಾಯವಾಗಿ ಕಲಿಬೇಕು, ರಾಷ್ಟ್ರ ಭಾಷೆಗೆ ಗೌರವ ಕೊಡಬೇಕು. ರಾಷ್ಟ್ರಕ್ಕೆ ಗೌರವ ಕೊಡುವಂಥದ್ದನ್ನ ಕನ್ನಡಿಗರಿಗೆ ಯಾರು ಕೂಡ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಅತಿ ಹೆಚ್ಚು ದೇಶ ಪ್ರೇಮ ಉಳ್ಳವರು, ಅತಿ ಹೆಚ್ಚು ಆರ್ಮಿಯಲ್ಲಿ ಇರ್ತಕ್ಕಂಥವ್ರು ನಮ್ಮ ಕನ್ನಡಿಗರು. ನಾನು ಹೇಳುವಂಥದ್ದು ಏನಂದ್ರೆ, ಭಾರತದಲ್ಲಿ ಹಿಂದಿ ಭಾಷಿಕರು ಜಾಸ್ತಿ ಇದ್ದಾರೆ ಅಂತ ತಕ್ಷಣಕ್ಕೆ ನೀವು ಹಿಂದಿಯನ್ನ ರಾಷ್ಟ್ರ ಭಾಷೆ ಅಂತ ಮಾಡ್ತೀರಾ ಅಂತ ಹೇಳಿದ್ರೆ, ನಮ್ಮ ಭಾರತದಲ್ಲಿ ಹುಲಿಗಳ ಸಂಖ್ಯೆ 3600 2024 ಅಂಕಿಅಂಶದ ಪ್ರಕಾರ. ಅದೇ ನಾಯಿಗಳ, ಬೀದಿ ನಾಯಿಗಳು ಮತ್ತೆ ಸಾಕು ನಾಯಿಗಳ ಸಂಖ್ಯೆ 8 ಕೋಟಿಗಿಂತ ಅಧಿಕ. ಜನಸಂಖ್ಯೆಯಲ್ಲಿ ಅಥವಾ ಪ್ರಾಣಿಗಳ ಸಂಖ್ಯೆಯಲ್ಲಿ ನಾಯಿ ಜಾಸ್ತಿ ಇದೆ ಅಂದ್ಬಿಟ್ಟು ನಾಯಿಯನ್ನ ರಾಷ್ಟ್ರ ಪ್ರಾಣಿಯಾಗಿ ಮಾಡಕ್ಕಾಗ್ತದ? ಅದೇ ರೀತಿ 1500 ವರ್ಷದ ಇತಿಹಾಸ ಇರ್ತಕ್ಕಂಥ ಹಿಂದಿ ಭಾಷೆಯನ್ನ ವಿಶೇಷವಾಗಿ ನಾವು ರಾಷ್ಟ್ರ ಭಾಷೆ ನೀವು ಕಲಿಯಲೇಬೇಕು ಅಂತ ಹೇಳಿ ಹೇರಿಕೆಯನ್ನ ಏನ್ ಮಾಡ್ತಿರಲ್ಲ, ಕನ್ನಡಕ್ಕೆ 2000 ಇಂದ 2500 ಇತಿಹಾಸ ಇದೆ. ಹಾಗಾದ್ರೆ ನಾವೇನಕ್ಕೆ ಹೇಳ್ಬಾರ್ದು ಕನ್ನಡ ರಾಷ್ಟ್ರ ಭಾಷೆ ಯಾಕೆ ಕಲಿಬಾರ್ದು? ಹಿಂದಿ ಯಾಕೆ ಕಲಿಬಾರ್ದು? ಯಾಕೆ ಕಲಿಬೇಕು ನಾನು ಕೇಳ್ತೀನಿ. ಹಿಂದಿ ಯಾಕೆ ಕಲಿಬಾರ್ದು ಅಂತ ನೀವು ಕೇಳಿದ್ರೆ, ಭಾಷೆ ಬೇಕು, ಕನ್ನಡ ಕಲಿವಿ ಆಯ್ತು. ಈಗ ನಾನು ಕರ್ನಾಟಕದಲ್ಲಿ ತ್ರಿಭಾಷಾ ಸೂತ್ರವನ್ನು ಅಳವಡಿಸ್ಕೊಳ್ತೀನಿ. ನಾನು ಹೇಳೋದು, ನೀವು ಹಿಂದಿ ನಾಡಿನಲ್ಲಿ ಯಾಕೆ ಬರೀ ನೀವು ರೀಜನಲ್ ಲ್ಯಾಂಗ್ವೇಜ್ ಹಿಂದಿಯನ್ನ ಜೊತೆಗೆ ಆಂಗ್ಲವನ್ನ ಲಿಂಕ್ ಭಾಷೆ
ಇಡೀ ಭಾರತಕ್ಕೆ ಲಿಂಕ್ ಭಾಷೆ ಆಂಗ್ಲ ಅಂತ ಹೇಳಿ ನೀವು ಸಬೂಬು ಕೊಡ್ತೀರಾ. ನಾನು ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ, ಹಿಂದಿ ನಾಡಿಗರನ್ನ ಕೇಳಿದ್ರೆ, ಸರ್ ನೀವ್ಯಾಕೆ ದ್ವಿಭಾಷೆ ಅಳವಡಿಸ್ಕೊಂಡಿದ್ದೀರಾ? ನೀವು ಇದೇ ದೇಶದ ಭಾಷೆ, ಕನ್ನಡ ಏನು ಪಕ್ಕದ ದೇಶದ ಭಾಷೆ ಅಲ್ಲ ಅಲ್ವಾ? ಇದೇ ಒಕ್ಕೂಟ ಭಾರತದ ಒಂದು ರಾಜ್ಯ ಕರ್ನಾಟಕದ ಪ್ರಾದೇಶಿಕ ಭಾಷೆ ಕನ್ನಡ. ಕಲೀರಿ, ತಮಿಳನ್ನ ಕಲೀರಿ, ನಿಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಳವಡಿಸ್ಕೊಳ್ಳಿ. ಯಾಕೆ ನಿಮ್ಮ ಮಕ್ಕಳಿಗೆ ಭಾರ ಆಗುತ್ತೆ. ತೃತೀಯ ಭಾಷೆ ನಿಮ್ಮ ಹಿಂದಿ ಜೊತೆಗೆ ಇಂಗ್ಲಿಷ್ ಮಾತ್ರ ಇರಬೇಕು. ನಮಗೆ ಮೂರನೇ ಭಾಷೆ ಬೇಡ. ನಿಮ್ಮ ಊರುಗಳಿಗೆ ಹೋದ್ರೆ ವಿಳಾಸದ ಬೋರ್ಡ್ಗಳಲ್ಲಿ ಹಿಂದಿ ಜೊತೆಗೆ ಇಂಗ್ಲಿಷ್ ಮಾತ್ರ ಇರ್ತದೆ. ಕನ್ನಡಿಗರಿಗೆ ಏನಕ್ಕೆ ಈ ಶಾಪ? ಹಿಂದಿ ಜೊತೆಗೆ ಇಂಗ್ಲಿಷ್ ಜೊತೆಗೆ ಲಾಸ್ಟ್ ಕೊನೆಯದಾಗಿ ಕನ್ನಡ. ಅದು ಆಯ್ಕೆಯಾಗಿ ಅದು ಕೂಡ ಇವತ್ತು ಬ್ಯಾಂಕ್ಗಳ ಚಲನ್ನಲ್ಲಿ ಕನ್ನಡನೇ ಇರೋದಿಲ್ಲ. ನಾನ್ ಕೇಳೋದು, ಹಿಂದಿ ಯಾಕೆ ಬೇಕು? ಈಗ ಇಂಗ್ಲಿಷ್ ನ ಕಲಿತೀರಾ, ಇಲ್ಲಿ ಬಂದು ಉದ್ಯೋಗ ಮಾಡ್ತೀರಾ, ವಿದೇಶಕ್ಕೆ ಹೋಗ್ತೀರಾ, ಯಾರು ಹಿಂದಿ ನಾಡಿನವರು. ಕನ್ನಡಿಗರಿಗೆ ಯಾಕ್ರಿ ಶಾಪ? ನಾವು ಬಲವಂತವಾಗಿ ಹಿಂದಿಯನ್ನ ಕಲಿಲೇಬೇಕು. ಹಿಂದಿ ಫೇಲ್ ಆದ್ರೆ ಎಲ್ಲ ಫೇಲ್ ನಾವು ಪರೀಕ್ಷೆಗಳಲ್ಲಿ. ಯಾಕೆ ಕಲಿಬೇಕು? ಹಂಗಂದ್ರೆ ಅದೇ ಹೇಳೋದು, ಇವತ್ತು ಜನಸಂಖ್ಯೆ ಆಧಾರದ ಮೇಲೆ ಅಥವಾ ಭಾಷೆ ಹೆಚ್ಚು ಜನ ಬಳಸ್ತಾರೆ ಅಂತ ಮಾತ್ರಕ್ಕೆ ರಾಷ್ಟ್ರ ಭಾಷೆ ಅಂತ ಹೇಳೋದಾದ್ರೆ ಮಾಡಿ. ರಾಷ್ಟ್ರ ಪ್ರಾಣಿಯನ್ನ ಬೀದಿ ನಾಯಿಯನ್ನ ರಾಷ್ಟ್ರ ಪ್ರಾಣಿಯಾಗಿ ಮಾಡಿ. ಅದು ಯಾವ ರೀತಿ ಆಗೋದಿಲ್ವೋ ಅದೇ ರೀತಿ ಇದು ಆಗೋದಿಲ್ಲ. ಮತ್ತೆ ನೀವು ಬಲವಂತವಾಗಿ ಕಲಿಲೇಬೇಕು ಅಂತ ಹೇಳ್ಬಿಡಿ. ನಾನು ಹೇಳೋದೇನು ಗೊತ್ತಾ ಸರ್, ಒಬ್ಬ ಕನ್ನಡ ಪರ ಹೋರಾಟಗಾರನಾಗಿ ಚೇತನ್ ಸೂರ್ಯ ಯುವ ಕರ್ನಾಟಕ ವೇದಿಕೆ ಪರವಾಗಿ ನಾನು ಮಾತಾಡೋದಾಯ್ತು ಅಂದ್ರೆ, ಯಾವುದೇ ಭಾಷೆಯ ವಿರೋಧಿಗಳು ನಾವಲ್ಲ. ನೀವು ಭಾಷೆಯನ್ನ ಆಯ್ಕೆ ಆಗಿರ್ಬೇಕು. ಯಾವತ್ತು ನಾನು ಕಲಿತೀನಿ, ಬಲವಂತ ಕಲಿಯಲೇಬೇಕು ಅಂತ ಕುತ್ತಿಗೆ ಇಸ್ತಕ್ಕಂಥ ಕೆಲಸವನ್ನ ಏನು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆಯಲ್ಲ, ಇದನ್ನ ನಿಲ್ಲಿಸ್ಬೇಕು. ಇವತ್ತು ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅದನ್ನ ನೋಡ್ಕೊಂಡು ಸುಮ್ಕುತ್ಕೊಳ್ಳುವಂಥದ್ದಲ್ಲ ರಾಜ್ಯ ಸರ್ಕಾರ. ಈ ಕೂಡಲೇ ಸರ್ ಅದ್ಭುತವಾಗಿ ಹೇಳಿದ್ರು, ಅದನ್ನ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಬೇಕು. NOC ಕೊಡೋದಕ್ಕಿಂತ ಮುಂಚೆ CBSE ಶಾಲೆಗಳಿಗೆ ಒಂದಷ್ಟು ನಿಯಮಾವಳಿಗಳನ್ನ ಹೇಳಬೇಕು. ಕನ್ನಡ ಭಾಷೆಯನ್ನ ಕಡ್ಡಾಯ ಮಾಡಬೇಕು. ಪ್ರಥಮ ಭಾಷೆಯಾಗಿ ಕಲಿಬೇಕು. ಕನ್ನಡವನ್ನ ಮೂಲೆಗೆ ತಳ್ಳುವಂತ ಕೆಲಸವನ್ನ ಏನು ವ್ಯವಸ್ಥಿತವಾಗಿ ಒಂದು ವ್ಯವಸ್ಥೆ ಮಾಡ್ತಾ ಇದೆ, ಇದನ್ನ ನಾವೆಲ್ಲರೂ ಕೂಡ ಗಟ್ಟಿ ಧ್ವನಿಯಲ್ಲಿ ವಿರೋಧಿಸ್ತೀವಿ. ಉಗ್ರ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ. ಮಾತಾಡೋಣ. ಮತ್ತೊಬ್ಬರಿಗೆ ಶಿವನಾಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಶಿಕ್ಷಣ ತಜ್ಞರಾಗಿರುವಂತಹ ಮಂಜುನಾಥ್ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಸ್ ಮಂಜುನಾಥ್ ಸರ್, ಈ ತ್ರಿಭಾಷಾ ಸೂತ್ರ ಅನ್ನೋದು ಅವಶ್ಯಕತೆ ಇದೆಯಾ? ಖಂಡಿತವಾಗೂ ಅವಶ್ಯಕತೆ ಇಲ್ಲ. ಓಕೆ, ಈಗ ನೀವು ನನಗೆ ಬೆಳಗ್ಗೆ ಡಿಬೇಟಿಗೆ ಬರಬೇಕು ಅಂತ ಕರೆದಾಗ ನನಗೆ ಅನ್ನಿಸ್ತಾ ಹೋಯಿತು. ಇವತ್ತು ನಾನು ಮಾತನಾಡಬೇಕಾದ್ರೆ ನಾನು ಖಂಡಿತವಾಗ್ಲೂ ಇವತ್ತು ಶಿಕ್ಷಣ ಅಥವಾ ಶಿಕ್ಷಕನಾಗಿ ಬಂದಿಲ್ಲ. ನಾನು ಈ ಮಣ್ಣಲ್ಲಿ ಹುಟ್ಟಿದಂಥ ಒಬ್ಬ ಕನ್ನಡಿಗನಾಗಿ ಬಂದಿದ್ದೀನಿ. ನಾನು ಈ ಮಣ್ಣಿನ ಒಬ್ಬ ವ್ಯಕ್ತಿಯಾಗಿ ಈ ಕನ್ನಡದ ನಾಡಲ್ಲಿ ಹುಟ್ಟಿ ಬೆಳೆದು ಇಲ್ಲಿನ ಗಾಳಿ ಕುಡಿದು ಅಥವಾ ಇಲ್ಲಿ ನೀರು ಕುಡಿದು ಇಲ್ಲಿ ಅನ್ನ ತಿಂದು ಬೆಳೆದಂಥ ವ್ಯಕ್ತಿಯಾಗಿ ನಾನು ಬಂದಿದ್ದೀನಿ. ನಾನು ಹಿಂದಿ ವಿರೋಧಿ ಅಂತಲೂ ಬಂದಿಲ್ಲ. ನಮಗೆ ನಮ್ಮ ಮಕ್ಕಳಿಗೆ ಏನಿದೆ, ನಮಗೆ ಏನಾಗ್ತಾ ಇದೆ, ಹೊರೆ ಏನಾಗ್ತಾ ಇದೆ, ಆ ಬರ್ಡನ್ ಆಗ್ತಾ ಇದೆಯಲ್ಲ ಅದು ಬೇಡ ಅನ್ನುವಂಥದ್ದು. ಈ ತ್ರಿಭಾಷಾ ಸೂತ್ರ ಅನ್ನುವಂಥದ್ದು ಬಹುಶಃ ಇತ್ತೀಚೆಗೆ ಏನಾಗಿದೆ ಅಂದರೆ ಹೊಸ ಫಾರ್ಮೆಟಲ್ಲಿ ಬಂದಿದೆ. ಹಿಂದೆ ನಮಗೆ ಆ್ಯಕ್ಚುಲಿ ಇದು ಶುರುವಾದಂಥದ್ದು ಕೊಠಾರಿ ಆಯೋಗದ ಶಿಫಾರಸುಗಳಿಂದ ಶುರುವಾಗ್ತಾ ಹೋಗುತ್ತೆ. 64, 66ರಲ್ಲಿ ಆದಂಥ ಆಯೋಗ, ಅದಾದ ನಂತರ 68ರಲ್ಲಿ ಏನು ಮೊದಲ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರ್ತಾರೆ, ಅಲ್ಲಿ ಕೂಡ ಇದು ಬರ್ತಾ ಹೋಗುತ್ತೆ. ಅದಾದ ನಂತರ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ 86ರಲ್ಲಿ ಏನು ಶಿಕ್ಷಣ ನೀತಿ ಅಲ್ಲಿ ಬರುತ್ತೆ. ಅದಾದ ನಂತರ PVN ಅವರು ಇದ್ದಂಥ ಸಂದರ್ಭದಲ್ಲಿ 92 ಸ್ವಲ್ಪ ತಿದ್ದುಪಡಿ, ಅಲ್ಲೂ ಕೂಡ ಈ ತ್ರಿಭಾಷಾ ಸೂತ್ರಕ್ಕೆ ಸಂಬಂಧಪಟ್ಟದ್ದು ಬರ್ತಾ ಹೋಗುತ್ತೆ ಅನ್ನುವಂಥದ್ದು. ಇದಕ್ಕೆ ಎಸ್ಪೆಷಲಿ ದಕ್ಷಿಣ ಭಾರತ, ಅದರಲ್ಲೂ ವಿಶೇಷವಾಗಿ ತಮಿಳುನಾಡು ಅವತ್ತಿನಿಂದ ಕೂಡ ಈ ಹಿಂದಿಯ ಏರಿಕೆಯ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದರು. ಯಾಕೆ ಅಂತಂದರೆ ಅಲ್ಲಿದ್ದಂಥ ಅಸ್ಮಿತೆ, ತಮಿಳು ಅಸ್ಮಿತೆ ಮತ್ತು ಅವರ ಭೂಮಿ ಅಥವಾ ನೆಲದ ಅಥವಾ ಆ ನೆಲಕ್ಕೆ ಅವ್ರು ಕೊಡ್ತಾ ಇದ್ದಂಥ ಗೌರವ ಮತ್ತು ಅಭಿಮಾನ. ಬಟ್ ಅದು ನಮ್ಮಲ್ಲಿ ಯಾಕೆ ಹಂಗಾಗಿಲ್ಲ ಅಂತಂದರೆ, ಸೊ ಬಹುಶಃ ನಮ್ಮಲ್ಲಿ ಪ್ರಾದೇಶಿಕ ಪಕ್ಷ ಕರ್ನಾಟಕವನ್ನು ಆಳಿದ್ದು ಭಾಳ ತೀರಾ ಕಡಿಮೆ ಅವರಿಗೆ. ಸೊ ಬಹುತೇಕ ರಾಷ್ಟ್ರೀಯ ಪಕ್ಷಗಳ ಆಡಳಿತ ಮಾಡೋದ್ರಿಂದ ನಮ್ಮವ್ರು ಏನಾಗಿತ್ತು ಅಂದರೆ, ನಮ್ಮಲ್ಲಿ ಕನ್ನಡಿಗರಿಗೆ ಒಂದಷ್ಟು ಜನಕ್ಕೆ, ಭಾಳ ಜನ ಕನ್ನಡ ತಪ್ಪು ತಿಳ್ಕೊಬಾರ್ದು, ನಮ್ಮವರು ಬೇರೆಯವರು ಬೂಟ್ ನೆಕ್ಕುವ ಅಭ್ಯಾಸ ಕೆಲವು ನಾಯಕರಿಗಿದೆ, ಜನರಿಗಿಲ್ಲ. ಹಾಗಾಗಿ ನಾವು ಜನರ ಬಗ್ಗೆ ಹೇಳ್ತಾ ಇಲ್ಲ, ಈ ನಾಡಿನ ಇಟ್ಕೊಂಡಿದ್ದು ಇಲ್ಲಿನ ಸೌಲಭ್ಯಗಳನ್ನ ಪಡ್ಕೊಂಡು ಇಲ್ಲಿ ನಾವು ಏನು ಆಡಳಿತಗಾರ ಅಂತ ಅನ್ನಿಸ್ಕೊಂಡಂಥವ್ರು ಅವರು ಬೇರೆಯವರು ಅಥವಾ ಹಿಂದಿಯವರ ಬೂಟನ್ನು ನೆಕ್ಕಿದ್ರ ಪರಿಣಾಮ ಇವತ್ತು ನಮ್ಮ ಮಕ್ಕಳು ಹಿಂದಿಯನ್ನು ಅಥವಾ ಬಲವಂತವಾಗಿ ಅದನ್ನು ಒತ್ತಡವಾಗಿ ಸ್ವೀಕರಿಸಬೇಕಾದ್ರೆ ನಿವರ್ತೆ ಬಂದಿದೆ. ಬಟ್ ಆದರೆ ಈಗ ಬಂದಿರುವಂಥ ಹೊಸ ಸರ್ಕ್ಯುಲರ್ ಪ್ರಕಾರ ಎಲ್ಲೂ ಹಿಂದಿ ಅಂತ ಹೇಳ್ತಾ ಇಲ್ಲ ಅವರು. ಅವ್ರು ಹೇಳ್ತಾ ಇರುವಂಥ ತ್ರಿಭಾಷಾ ಸೂತ್ರ 3 ಭಾಷೆಗಳನ್ನು ರಚನೆ ಮಾಡಿ ಅಂತ. ಅದಕ್ಕೆ ನಾನು ತ್ರಿಭಾಷಾ ಸೂತ್ರಕ್ಕೆ ಸಂಪೂರ್ಣವಾಗಿ ನಾವು ವಿರೋಧಿಯಾಗಿದ್ದೀವಿ. ಒಂದು ವೇಳೆ ತ್ರಿಭಾಷಾ ಸೂತ್ರ ಆಗಲೇಬೇಕು ಅಂತಂದರೆ ಇಡೀ ಕನ್ನಡ ನಾಡಿನಲ್ಲಿ ನಮ್ಗೆ ಹೇಳ್ತಂದ್ರೆ ನಮ್ಮ ಕನ್ನಡಕ್ಕೆ ಸೋದರ ಭಾಷೆ ಆದಂಥ ಅಥವಾ ನಮ್ಮ ನಾಡಿನ ಮತ್ತೊಂದು ಭಾಷೆ ತುಳುಗೆ ಇವತ್ತು ಲಿಪಿ ಕೂಡ ಇದೆ. ಸೊ ತುಳುಗೆ ಸಂಬಂಧಪಟ್ಟಂಥ, ತುಳು ಭಾಷೆಗೆ ಸಂಬಂಧಪಟ್ಟಂಥ ಟೆಕ್ಸ್ಟ್ ಬುಕ್ಗಳನ್ನ ರೆಡಿ ಮಾಡ್ಕೊಳ್ಳಿ. ಸೊ ಈಗ ಅವ್ರು ಹೇಳುವಂಥದ್ದು ಏನಾಗಿದೆ ಅಂತಂದರೆ, ಒಂದು ಇಂಗ್ಲೀಷ್ 2 ದೇಶೀಯ ಭಾಷೆಗಳಿರಬೇಕು ಅನ್ನೋದು ಹೇಳ್ತಾ ಇದ್ದಾರೆ. ಒಂದು ಅವ್ರ ಮಾತೃಭಾಷೆ, ಇನ್ನೊಂದು 2 ನೇಟಿವ್ ಭಾಷೆ, ಒಂದು ಫಾರಿನ್ ಲ್ಯಾಂಗ್ವೇಜು. ಈಗ ಫಾರಿನ್ ಲ್ಯಾಂಗ್ವೇಜ್ ನಾವು ಇಂಗ್ಲೀಷ್ ಬಿಟ್ಟು ಬೇರೆನ ಆಪ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಇಂಗ್ಲೀಷನ್ನು ಇಟ್ಕೊಳ್ಳೋಣ. ನಾನು ಕನ್ನಡನೂ ಬಿಟ್ಟು ನಾವು ಬೇರೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಕನ್ನಡ ಇಂಗ್ಲೀಷ್ನ ಜೊತೆಗೆ ನಾವು 3ನೇ ಭಾಷೆಯಾಗಿ ಹೋಗ್ತೀವಿ ಅಂತ ಅನ್ನೋದಾದರೆ, ಸೊ ನನಗೆ ತುಳು ಭಾಷೆ ಅಂತ ಬರುತ್ತೆ. ಈಗ ನಮ್ಮಲ್ಲಿ ಕೆಲವ್ರಿಗೆ ಬರ್ಬೋದು, ಈಗ ಕರಾವಳಿ ಕನ್ನಡಿಗರಲ್ಲದೆ ನಮಗೆ ತುಳು ಯಾಕೆ ಅವಶ್ಯಕತೆ ಆಗಿತ್ತು ಅನ್ನೋ ಇಡೀ ಸಂಪೂರ್ಣ ಕರಾವಳಿ ಕರ್ನಾಟಕದಲ್ಲಿ ತುಳುವನ್ನು ಇರುವಂಥದ್ದು. ಇದಾದ ನಂತರ
ದಕ್ಷಿಣ ಭಾರತದ ಭಾಷೆಗಳಿಗೆ ನಾವು ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಎರಡನೇದೇನಾಗುತ್ತೆ ಅಂದರೆ ಮಕ್ಕಳಿಗೆ ಅದನ್ನು ಹೊರೆಯಾಗಿ ಮಾಡಬಾರ್ದು. ಅವರ ಆಪ್ಷನಲ್ ಮಾತಾಡಬೇಕಾದಾಗ ಚೇತನ್ ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಾರೆ ಅವರ ಆಯ್ಕೆ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರ ಒಂದು ಸಿನಿಮಾದಲ್ಲಿ ಹಾಡಿದೆ, ಕಲಿಯೋಕೆ 100 ಭಾಷೆ ಅಥವಾ ಕೋಡಿ ಭಾಷೆ ಇರ್ಬೋದು, ಆದರೆ ಆಡೋದಕ್ಕೆ ಒಂದೇ ಭಾಷೆ, ಅದು ಕನ್ನಡ ಆಗಿರ್ಬೇಕು. ಹಾಗಾಗಿ ಅವರ ಆಯ್ಕೆ, ನಾನು ಕಲಿತೀನಿ, ಕಲೀಲಿ, ಆದರೆ ಶಾಲಾ ಶಿಕ್ಷಣದ ಮೂಲಕ ಏರಿಕೆ ಅಂತ ಆಗಬಾರ್ದು. ಬಟ್ ಅವರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ ಯಾಕೆ ತ್ರಿಭಾಷಾ ಸೂತ್ರ ತಂದಂದರೆ ದಕ್ಷಿಣ ಭಾರತದಲ್ಲಿ ತಮಿಳುನಾಡನ್ನು ಹೊರತುಪಡಿಸಿರೋ ಉಳಿದ ಎಲ್ಲ ರಾಜ್ಯಗಳು ತ್ರಿಭಾಷಾ ಸೂತ್ರದ ಅಡಿಯಲ್ಲಿ 3ನೇ ಭಾಷೆಯನ್ನಾಗಿ ಹಿಂದಿಯನ್ನೇ ತಗೊಬಂದು ಕೂರಿಸ್ತವೆ ಅಂತ ಗೊತ್ತು. ಯಾಕಂದರೆ ನಮ್ಮಲ್ಲಿ ಏನು ದ್ರಾವಿಡ ಭಾಷೆಗಳಿದೆ, ನಮ್ಮಲ್ಲಿ ನಾವು ಆ ಭಾಷಾ ವಿಚಾರದಲ್ಲಿ ನಮ್ಮಲ್ಲಿ ಸಹೋದರತ್ವ ಇಲ್ಲ, ಸಹಿಷ್ಣುತೆ ಇಲ್ಲ. ಬಟ್ ಉಳಿದಂತೆ ಎಲ್ಲ ವಿಚಾರದಲ್ಲಿ ಕನ್ನಡಿಗರು ತಮಿಳಿಗರ ನಡುವೆ ಒಂದು ಒಳ್ಳೆ ಸಂಬಂಧ ಇದೆ. ಯಾಕಂದ್ರೆ ತಮಿಳಿಗರು ಇಲ್ಲಿ ಬರ್ತದೆ, ಕಾವೇರಿ ವಿಚಾರದಲ್ಲಿ ಒಂದು ಹೋರಾಟ ನಮ್ಮ ಅವರ ನಡುವೆ ಬಿಟ್ಟರೆ ಉಳಿದ ಎಲ್ಲ ವಿಚಾರದಲ್ಲಿ ನಮ್ಮಲ್ಲಿ ಇದೆ. ಬಟ್ ನಾವು ಭಾಷೆ ಕಲಿಯೋ ವಿಚಾರದಲ್ಲಿ ಅಧ್ಯಯನ ಮಾಡೋ ವಿಚಾರದಲ್ಲಿ ಸ್ವಲ್ಪ ನಾವು ಹಿಂದೇಟ್ ಹಾಕಿದ್ವಿ. ಹಿಂದಿನಿಂದ ನಮ್ಮ ಭಾಷೆನ ಅಧ್ಯಯನ ಮಾಡಿಲ್ಲ. ಸೊ ತೆಲುಗು ಅಷ್ಟೇ, ಕರ್ನಾಟಕದಲ್ಲಿರುವಂಥ ಸಾಕಷ್ಟು ತೆಲುಗು ಮಾತನಾಡ್ತಾರೆ, ಆಂಧ್ರದಲ್ಲಿರುವಂಥ ಸಾಕಷ್ಟು ಕನ್ನಡ ಮಾತಾಡ್ತಾರೆ. ಆದರೆ ಆಯ್ತಾ ಓದುವಂಥ ವಿಚಾರಕ್ಕೆ ಬಂದಾಗ ಸಮಸ್ಯೆ ಆಗ್ತಾಯಿದೆ. ಈಗ ನಾವು ಬದಲು ಹೇಳುವಂಥದ್ದು ನಮ್ಮ ವಿದ್ಯಾರ್ಥಿಗಳ ದೃಷ್ಟಿಯಿಂದ ನಾನು ನೋಡ್ತಾ ಹೋಗೋದಾದರೆ ಬೇಕಿಲ್ಲ, ಕಲಿಕೆ ಇಲ್ಲಿ ಬೇಕಿಲ್ಲ. ಅಡಿಷ್ನಲ್ ಲ್ಯಾಂಗ್ವೇಜ್ ಆಗಿ ನೀವು ಕಲಿಬೇಕಿತ್ತು ಅನ್ನೋದಾದರೆ ವಿಶೇಷವಾಗಿ ಅದಕ್ಕೊಂದು ಸಪ್ರೇಟ್ ಕೋರ್ಸನ್ನು ಥರ ಮಾಡ್ಕೊಂಡು ಅಥವಾ ಸಪ್ರೇಟ್ ಸಬ್ಜೆಕ್ಟನ್ನು ಕೊಟ್ಟು ಅದಕ್ಕೆ ಪರೀಕ್ಷೆ ಇಲ್ಲದೆ ಸೊ ಯಾರಿಗೆ ಆಸಕ್ತಿ ಇದೆಯೋ ಅವ್ರು ಕಲೀಲಿ ಅನ್ನುವಂಥದ್ದು. ನಾನು ಉದಾಹರಣೆಗೆ ಹೇಳ್ತಾ ಹೋಗ್ತೀನಿ. ಈಗ ನನ್ನ ಮಗಳು ತೆಲುಗು ಮಾತನಾಡ್ತಾಳೆ, ನನ್ನ ಮಗಳು 8 ವರ್ಷದ ಮಗು. ನಾವು ಯಾವತ್ತೂ ಅವ್ರಿಗೆ ತೆಲುಗು ಭಾಷೆನ ಕಲಿಸಿಲ್ಲ, ಆಯಿತಾ. ಯಾವಾಗಲೂ ನಮ್ಮ ಜೊತೆ ತೆಲುಗು ಸಿನಿಮಾ ನೋಡಿಯೋ, ಅವಳು ಸ್ಕೂಲಲ್ಲಿ ಹೋದಂಥ ಸಂದರ್ಭ ಅವ್ರ ಜೊತೆ ಇದ್ದವ್ರು ಯಾರೋ ತೆಲುಗು ಮಾತನಾಡ್ತಾರೆ. 8 ವರ್ಷದ ಮಗು ತೆಲುಗು ಮಾತಾಡ್ತಾಳೆ. ಸೊ ಈಗ ಅವಳು ಕಲ್ತಿದ್ದಾಳೆ, ಯಾಕಂದ್ರೆ ಅವಳಿಗೆ ಆಸಕ್ತಿ. ಹೇಗೆ ಅಂದರೆ 8 ವರ್ಷದಲ್ಲಿ ಅಂದರೆ ನಿಮ್ಮ ಮಾತೃ ತೆಲುಗುನ ಅಲ್ಲ, ನಾ ಕನ್ನಡ, ಮಾತೃಭಾಷೆ ಕನ್ನಡ, ಆಯಿತಾ. ಅವಳಿಗೆ ಆ ಎನ್ವಿರಾನ್ಮೆಂಟು ಅಥವಾ ಶಾಲೆಯಲ್ಲಿ ಮಾತನಾಡುವಂಥದ್ದು ಸ್ವಲ್ಪ ತೆಲುಗು ಸಿನಿಮಾ ನೋಡ್ತೀವಿ ನಾವು, ಅವಾಗ ಸಿನಿಮಾ ನೋಡಿ ಮಾತನಾಡೋದು ಕಲ್ತ್ಕೊಂಡಿರುವಂಥದ್ದು, ಅದು ಅವಳ ಆಸಕ್ತಿ. ಈಗ ನಾನು ಅವಳಿಗೆ ನಾನು ಬಲವಂತವಾಗಿ ಆಯ್ಕೆ ಆಗಬೇಕು. ಆಮೇಲೆ ಎರಡನೇದೇನಾಗಿದೆ ಅಂತ ನೋಡಿ, ಈಗ ನಾವು ಸರ್ಕ್ಯುಲರನ್ನು ನೋಡ್ತಾ ಹೋದಾಗ ಹಿಂದೆ ಇತ್ತು ತ್ರಿಭಾಷಾ ಸೂತ್ರ ಜಾರಿಗೆ ತಂದಂಥದ್ದನ್ನ, ಆಯ್ತಾ, ಇತಿಹಾಸವನ್ನು ನಾವು ಮೊದಲಿಂದಲೂ ನೋಡ್ತಾ ಹೋದಾಗ ಆರಂಭದಲ್ಲಿ ಏನಿತ್ತು ಅನ್ನುವಂಥದ್ದು ಅಂತಂದರೆ ಸೇಮ್ ಅಲ್ಲಿ ದಕ್ಷಿಣ ಭಾರತ ರಾಜ್ಯಗಳು ಮತ್ತು ಅಥವಾ ಹಿಂದಿ ರಾಜ್ಯಗಳು, ಹಿಂದಿಯೇತರ ರಾಜ್ಯಗಳು ಅನ್ನುವಂಥ ಕಾನ್ಸೆಪ್ಟನ್ನು ಬರ್ತಾ ಹೋಗುತ್ತೆ. ಹಿಂದಿಯೇತರ ರಾಜ್ಯಗಳಲ್ಲಿ ಮೊದಲು ತ್ರಿಭಾಷಾ ಸೂತ್ರವನ್ನು ಜಾರಿಗೆ ತಂದಂಥ ಸಂದರ್ಭದಲ್ಲಿ ಇದ್ದಿದ್ದು ಹಿಂದಿಯೇತರ ರಾಜ್ಯಗಳು ಅಂತ ಏನು ಬರ್ತವೆ, ನಮ್ಮ ದಕ್ಷಿಣ ಭಾರತ ರಾಜ್ಯಗಳು ಮತ್ತು ನಮಗೆ ಪೂರ್ವೋತ್ತರ ಈಶಾನ್ಯ ರಾಜ್ಯಗಳು ಅಂತ ಬರ್ತವೆ. ಆಮೇಲೆ ಒಡಿಸ್ಸಾ ಮತ್ತು ವೆಸ್ಟ್ ಬೆಂಗಾಲ್, ಇವನ್ನ ಹಿಂದಿಯೇತರ ರಾಜ್ಯಗಳು ಅಂತ ಕರಿತೀವಿ. ಇಲ್ಲಿ ಏನಿತ್ತು ಅವರಿಗೆ ಹಿಂದಿ, ಇಂಗ್ಲೀಷು ಮತ್ತು ಅವರ ಪ್ರಾದೇಶಿಕ ಭಾಷೆ ಅಥವಾ ಮಾತೃಭಾಷೆ. ಹಿಂದಿ ರಾಜ್ಯಗಳು ಅನ್ನುವಂಥ ವಿಚಾರ ಬಂದಾಗ ಹಿಂದಿ ರಾಜ್ಯಗಳು ಅಂತ ಆ ಹಿಂದಿ ರಾಜ್ಯಗಳಲ್ಲಿ ಅವ್ರು ಇದ್ದಿದ್ದು ಒಂದು ಹಿಂದಿ ಅಥವಾ ಅವರ ಪ್ರಾದೇಶಿಕ ಭಾಷೆ, ಇಂಗ್ಲೀಷು, ಜೊತೆಗೆ ಒಂದು ನಮ್ಮ ಈ ದೇಶಕ್ಕೆ ಸಂಬಂಧಪಟ್ಟಂಥ ಅಥವಾ ಏನು ಈ ಭಾಷೆ ಒಂದು ಭಾಷೆನೇ ಕಲಿಸ್ಬೇಕು ಅಂತ. ಅದರಲ್ಲಿ ದಕ್ಷಿಣ ಭಾರತದ ಭಾಷೆಗಳು ಅನ್ನುವಂಥದ್ದನ್ನ ಭಾಳ ಸ್ಪಷ್ಟವಾಗಿ ಹೇಳ್ತಾ ಹೋದ್ರು. ಎಲ್ಲೂ ಸರ್ಕಾರದಲ್ಲಿ ಹೇಳದೆ ಹೋದ್ರು ಕೂಡ ಅವರ ಸ್ಟಾರ್ಟಿಂಗಲ್ಲಿ ಇದ್ದಂಥ ಉದ್ದೇಶ ದಕ್ಷಿಣ ಭಾರತ ರಾಜ್ಯಗಳು ಬೇಕು. ಯಾಕೆ ಅಂದರೆ ಕೋಆರ್ಡಿನೇಷನ್ ಬೇಕು. ನಾವು ಬಹುತ್ವ ಇದೆ, ಬೇರೆ ಬೇರೆ ಭಾಷೆ ಇದೆ, ನಮ್ಮ ರಾಜ್ಯಗಳ ನಡುವೆ ಇದು ಕೋಆರ್ಡಿನೇಷನ್ ಬೇಕು ಅಂತಂದರೆ ನಮ್ಮ ಜನ ಅವ್ರ ಭಾಷೆ ಕಲಿಬೇಕು, ಅವ್ರ ಜನ ನಮ್ಮ ಭಾಷೆ ಕಲಿಬೇಕು ಅಂತ ನೆಪ ಒಡ್ಡಿ ತಗೊಬಂದು ನಮಗೆ ಹಿಂದಿನ ಕಡ್ಡಾಯ ಮಾಡಿದ್ರು. ಬಟ್ ಯಾವುದೂ ಕೂಡ ಹಿಂದಿ ರಾಜ್ಯಗಳಲ್ಲಿ ಎಲ್ಲಿಯೂ ಕೂಡ ನಮ್ಮ ದಕ್ಷಿಣ ಭಾರತ ಭಾಷೆಗಳಾದಂಥ ಕನ್ನಡ ಇರ್ಬೋದು, ತೆಲುಗು ಇರ್ಬೋದು, ತಮಿಳು ಇರ್ಬೋದು, ಮಲಯಾಳಂ ಇರ್ಬೋದು ಅವ್ರು ಕಲಿಸಲೇ ಇಲ್ಲ. ರಾಜಶೇಖರ್ ಸರ್, ಈಗ ಇನ್ನೊಂದು ವಾದ ಏನು ಅಂತ ಹೇಳಿದ್ರೆ, ಉದ್ಯೋಗ ಬೇಕು ಅಂದರೆ ಹಿಂದಿ ಕಲಿಯೋದು ಅನಿವಾರ್ಯ ಅನ್ನುವಂಥ ವಾದ, ಆ ರೀತಿಯ ಚರ್ಚೆಗಳು ಆಗ್ತಾ ಇದೆ. ಸೊ ಇದಕ್ಕಾಗಿ ಕನ್ನಡವನ್ನೇ ಬಲಿ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಅದರ ಪ್ರಶ್ನೆ ಇವತ್ತು ಚರ್ಚೆ ಭಾಳ ಚೆನ್ನಾಗಾಗ್ತಿದೆ. ಇಲ್ಲಿ ಮತ್ತೊಮ್ಮೆ ನಾನು ಹೇಳಕ್ಕೆ ಇಷ್ಟಪಡೋದು ಅಂದರೆ, ನಾವು ಯಾವುದೇ ಭಾಷೆಗೆ ವಿರುದ್ಧ ಅಲ್ಲ, ಹಿಂದಿ ವಿರುದ್ಧ ಅಲ್ಲ, ಯಾವ ಭಾಷೆಗೆ ವಿರುದ್ಧ ಅಲ್ಲ. ಯಾಕೆಂದರೆ ಎಲ್ಲ ಭಾಷೆಗಳು ನಮ್ಮ ಇನ್ನೊಬ್ಬರು ನೆರೆಹೊರೆಯವರ ಮಾತೃಭಾಷೆ. ನಮ್ಮ ತಾಯಿನ ಹೇಗೆ ಪ್ರೀತಿಸ್ತೀವಿ ನಾವು, ಎಲ್ಲ ತಾಯಿಂದ್ರೂ ಪ್ರೀತಿಸ್ತೀವಿ, ಎಲ್ಲ ಮಾತೃಭಾಷೆಗಳನ್ನ ಗೌರವಿಸ್ತೀವಿ ನಾವು. ಇನ್ನು ಎರಡನೇ ಪ್ರಶ್ನೆ ನೀವೇನು ಕೇಳ್ತಿದ್ದಾರೆ, ಈಗ ಹಿಂದಿ ಉದ್ಯೋಗಕ್ಕೆ ನಮಗೆ ಅವಶ್ಯಕತೆ ಅಂದ್ಬಿಟ್ಟು ಇದು ನಿಜಾನಾ? ಈಗ ಪ್ರಶ್ನೆ ನೋಡಿ, ಯಾವುದೇ ಭಾಷೆ ಕಲಿಬೇಕು ಅಂದರೆ ಅದಕ್ಕೊಂದು ಮಾನದಂಡ ಇದೆ. ಮೊದಲನೇದಾಗಿ ಆ ಭಾಷೆ ಜನಸಾಮಾನ್ಯರ ಭಾಷೆ ಆಗಿರಬೇಕು. ಎರಡನೇದಾಗಿ ಆ ಭಾಷೆ ನಾನು ಕಲಿಯೋದ್ರಿಂದಾಗಿ ನನಗೆ ವಿಶ್ವದ ಜ್ಞಾನ ಭಂಡಾರನ ಪ್ರವೇಶ ಮಾಡೋದಕ್ಕೆ ನನಗೆ ಉಪಯೋಗ ಆಗಬೇಕು. ಮೂರನೇದಾಗಿ ನನಗೆ ಆ ಭಾಷೆ ಕಲಿಯೋದ್ರಿಂದಾಗಿ ಜೀವನೋಪಾಯಕ್ಕಾಗಬೇಕು. ಈಗ ಅಲ್ಲಿ ನಾವು ತೊಗೊಂಡ್ರೆ, ಇಲ್ಲಿ ಮೇಜರ್ಲಿ ನೀವು ದಕ್ಷಿಣ ಭಾರತ ತೊಗೊಂಡ್ರೆ, ದಕ್ಷಿಣ ಭಾರತದಿಂದ ಭಾಳಷ್ಟು ಜನ ಯಾರು ಉತ್ತರ ಭಾರತಕ್ಕೆ ಕೆಲಸ ಹುಡ್ಕೊಂಡು ಹೋಗ್ತಿದ್ದಾರೆ ಕೆಲವರೇ. ಆದರೆ ಬಹುತೇಕ ಜನ ಇವತ್ತು ಉತ್ತರ ಭಾರತದಿಂದ ದಕ್ಷಿಣದ ಕಡೆಗೆ ಬರ್ತಾ ಇದ್ದಾರೆ ಕೆಲಸ ಹುಡ್ಕೊಂಡು. ಇಲ್ಲಿ ಪ್ರಶ್ನೆ ಚರ್ಚೆನಲ್ಲಿ ಬಂತೀಗ, ಈಗ ಹಿಂದೆ ತ್ರಿಭಾಷಾ ನೀತಿ ಇದ್ದಾಗ ಅದ್ರ ಪ್ರಕಾರ ಇದ್ದಿದ್ದೇನೆ ದಕ್ಷಿಣ ಭಾರತದವರು ಹಿಂದಿ ಕಲಿಬೇಕು, ಹಾಗೆ ಉತ್ತರ ಭಾರತದವರು ದಕ್ಷಿಣ ಭಾರತದ ಒಂದು ಭಾಷೆ ಕಲಿಬೇಕು.
ಈಗ ಹೋಗ್ಬಿಟ್ಟು ಇಡೀ ಉತ್ತರ ಭಾರತ ಸರ್ವೆ ಮಾಡಿ, ಎಷ್ಟು ಜನ ದಕ್ಷಿಣ ಭಾರತದ ಭಾಷೆನ ಕಲ್ತಿದ್ದಾರೆ? ಉತ್ತರ ಭಾರತದಲ್ಲಿ ಪ್ರಾಕ್ಟಿಕಲಿ ಆಗಿರೋದು ದ್ವಿಭಾಷಾ ನೀತಿ, ಆದರೆ ವಾಸ್ತವದಲ್ಲಾಗಿರೋದು ಏಕಭಾಷಾ ನೀತಿ. ಅವ್ರಿಗೆ ಹಿಂದಿ ಬಿಟ್ಟು ಇನ್ನೇನು ಕಲ್ತಿಲ್ಲ. ಅಲ್ಲಿನ ಸರ್ಕಾರಗಳು ಜನಗಳಿಗೆ ಇಂಗ್ಲೀಷ್ ಹೇಳ್ಕೊಟ್ಟಿಲ್ಲ. ಯಾಕಂದರೆ ಇಂಗ್ಲೀಷ್ ಕಲಿಸಿದ್ರೆ ಜ್ಞಾನ ಪಡಿತಾರೆ, ಉದ್ಯೋಗ ಕೇಳ್ತಾರೆ. ಇವತ್ತು ಜ್ಞಾನ ಪಡ್ಕೊಂಡು ಅನ್ಯಾಯನ ಪ್ರತಿಭಟಿಸ್ತಾರೆ. ಅದಕ್ಕೆ ಅವ್ರಿಗೆ ಇಂಗ್ಲೀಷು ಹೇಳ್ಕೊಟ್ಟಿಲ್ಲ, ಏಕಭಾಷೆ ಬರೀ ಹಿಂದಿ. ಇನ್ನೊಂದು ಕಡೆ ನೋಡಿ, ಉತ್ತರ ಭಾರತದಲ್ಲಿ ಆಗಿರೋದೇನು, ಅಲ್ಲಿ ನೀವು ಬೇರೆ ಭಾಷೆಗಳು ತೊಗೊಂಡ್ರೆ, ಉದಾಹರಣೆಗೆ ಬಿಹಾರ್ ಆಗಲಿ, ಬಿಹಾರಲ್ಲಿ ಅಲ್ಲಿ ಮೈಥಿಲಿ, ಭೋಜ್ಪುರಿ ಅಲ್ಲಿನ ಭಾಷೆಗಳು, ಆ ಭಾಷೆಗಳು ಸತ್ತೋಗಿವೆ. ರಾಜಸ್ಥಾನಿ ಭಾಷೆ ಸತ್ತೋಗಿದೆ, ಹರಿಯಾಣವಿ ಸತ್ತೋಗಿವೆ. ಇವನ್ ಮಹಾರಾಷ್ಟ್ರದಲ್ಲಿ ಮರಾಠಿ ಮೇಲೆ ಹಿಂಗೆ ದಬ್ಬಾಳಿಕೆ ಆಗಿದೆ ಹಿಂದಿ ಬಂದ ಮೇಲೆ. ಇಲ್ಲಿ ಪ್ರಶ್ನೆ ಹಿಂದಿಗೆ ವಿರುದ್ಧ ಅಲ್ಲ, ಇಲ್ಲಿ ನಮ್ಮ ಸರ್ಕಾರಗಳ ನೀತಿ ಏನಾಗಿದೆ ಅಂದರೆ, ಈ ಭಾಷೆಯ ಹೆಸರಿನಲ್ಲಿ ಜನಗಳಲ್ಲಿ ಏನು ಮಾಡ್ತಿದ್ದಾರೆ, ನಮ್ಮಲ್ಲೇ ಒಂದು ಒಡಕನ್ನು ತರ್ತಾ ಇದ್ದಾರೆ. ನಾವು ದುಡಿಯೋ ಜನರು, ಕೆಲಸ ಮಾಡೋ ಜನರು, ರೈತರು, ಕಾರ್ಮಿಕರು, ನಾವೆಲ್ಲ ಒಂದು. ಯಾವ ಭಾಷೆ ಮಾತಾಡಿದ್ರೇನಂತೆ, ಕೊನೆಗೆ ನಮಗೆ ಉದ್ಯೋಗಗಳು ಸಿಗ್ತಿಲ್ಲ, ಶಿಕ್ಷಣ ವ್ಯಾಪಾರ ಆಗ್ತಾ ಇದೆ, ಬಡತನ ಇದೆ, ಪೆಟ್ರೋಲ್ ಡೀಸೆಲ್ ಮನೆ ಬೆಲೆ ಜಾಸ್ತಿ ಆಯಿತು. ಏನು ಉತ್ತರ ಭಾರತದಲ್ಲಿ ಚೀಪಾಗಿ ಸಿಗ್ತಿದೆಯಾ ಅಥವಾ ದಕ್ಷಿಣ ಭಾರತದಲ್ಲಿ ಚೀಪಾಗಿ ಸಿಗ್ತಿದೆಯಾ? ಇಲ್ಲ, ಎಲ್ಲ ಸಮಸ್ಯೆಗಳು ಕಾಮನ್. ಆದರೆ ಇವತ್ತು ನಮ್ಮನ್ನು ಒಡಕನ್ನು ತರೋದಕ್ಕೆ ತರ್ತಾ ಇದ್ದಾರೆ. ಅದಕ್ಕೇ ಇದು ನಾವು ಹೇಳೋದಷ್ಟೇ ಅಲ್ಲ, ಎಲ್ಲ ಪ್ರಪಂಚದಾದ್ಯಂತ, ಪರ್ಟಿಕ್ಯುಲರ್ಲಿ ಭಾರತದಲ್ಲಿ ನೀವು ತೊಗೊಂಡ್ರೆ ಎಲ್ಲ ಶಿಕ್ಷಣ ತಜ್ಞರು ಮತ್ತು ಭಾಷಾ ತಜ್ಞರು ಹೇಳೋದು ಭಾರತಕ್ಕೆ ಭಾಳ ಸೂಕ್ತವಾದದ್ದು ಅಂದರೆ ದ್ವಿಭಾಷಾ ನೀತಿ. ಅಂದರೆ ಶಿಕ್ಷಣದ ಮಾಧ್ಯಮ ಮಾತೃಭಾಷೆ, ಅಂದರೆ ಬಹುತೇಕ ಆ ರಾಜ್ಯಗಳಲ್ಲಿ ರಾಜ್ಯ ಭಾಷೆನೇ ಮೆಜಾರಿಟಿ ಜನರ ಮಾತೃಭಾಷೆ ಆಗುತ್ತೆ. ಅದನ್ನೇ ಭಾಷೆಯ ಮಾಧ್ಯಮ ಆಗಬೇಕು, ಶಿಕ್ಷಣದ ಮಾಧ್ಯಮ. ಎರಡನೇದು ಇಂಗ್ಲೀಷ್ನ ಒಂದು ಭಾಷೆಯಾಗಿ 1ನೇ ತರಗತಿಯಿಂದ ಚೆನ್ನಾಗಿ ಹೇಳ್ಕೊಡ್ಬೇಕು. ಆದರೆ ಇಲ್ಲಿ ಆಗಿರೋದೇನು, ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕನ ಒಳಗೊಂಡಂತೆ ಆಗಿದ್ದೇನು ಅಂತ ಹೇಳಿದ್ರೆ, ಈ ಭಾಷಾ ನೀತಿನ ಸಂಪೂರ್ಣ ಇದು ಮಾಡಿದ್ರು, ಪಾಲಿಸಲೇ ಇಲ್ಲ. ಇಂಗ್ಲೀಷ್ನ ಮುಂಚೆ ಎಲ್ಲ 1ನೇ ಕ್ಲಾಸಿಂದ ಹೇಳ್ಕೊಡೋರು, ತಕ್ಷಣ ನಿಮಗೆ 80-90ರ ದಶಕದಲ್ಲಿ ಇಂಗ್ಲೀಷ್ನ 5ನೇ ಕ್ಲಾಸಿಂದ ಹೇಳ್ಕೊಡೋಕ್ಕೆ ಶುರು ಮಾಡಿದ್ರು. ಪ್ರೈವೇಟ್ ಸ್ಕೂಲ್ಗಳಲ್ಲಿ 1ನೇ ಕ್ಲಾಸಿಂದ ಹೇಳ್ಕೊಡ್ತಾರೆ. ಎಲ್ಲ ಪೋಷಕರು ಏನು ಮಾಡೋದು, ಅನಿವಾರ್ಯವಾಗಿ ಮಕ್ಕಳನ್ನು ಕನ್ನಡ ಶಾಲೆಗಳನ್ನ ಬಿಟ್ಟು ನಾವು ಎಲ್ಲರೂ ಇಂಗ್ಲೀಷ್ ಮೀಡಿಯಂ ಕಡೆ ಮುಖ ಮಾಡೋದು. ಯಾಕೆ? ಇಂಗ್ಲೀಷ್ ಮೀಡಿಯಂ ಶಾಲೆಗಳನ್ನ ನಡೆಸ್ತಾ ಇರೋದು ಎಲ್ಲ MLAಗಳು, MP ಗಳು, ಅದ್ರಲ್ಲಿ ಪಕ್ಷಭೇದವೇ ಇಲ್ಲ, ಅವರು ನಡೆಸ್ತಿದ್ದಾರೆ. ಆಗಿದ್ದು ಈಗ ನೋಡಿ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ, ಇವಾಗಿನ ರಾಜ್ಯ ಸರ್ಕಾರ KPS ಮ್ಯಾಗ್ನೆಟ್ ಸ್ಕೂಲ್ ಅಂತ ಯೋಜನೆ ತೊಗೊಬಂದೀಗ 40,000 ಸರ್ಕಾರಿ ಸ್ಕೂಲ್ಗಳು, ಒಂದಲ್ಲ ಎರಡಲ್ಲ, 40,000 ಸರ್ಕಾರಿ ಸ್ಕೂಲ್ಗಳು ಎಲ್ಲ ಕನ್ನಡ ಮೀಡಿಯಂ ಸ್ಕೂಲ್ಗಳನ್ನ ಮುಚ್ಚಕ್ಕೆ ಹೊರಟಿದ್ದಾರೆ ಈಗ. ಇದು ದುರಂತ. ಅಂದರೆ ನಾನು ಯಾಕೆ ಇದನ್ನು ಭಾಳ ನೋವಿಂದ ಹೇಳ್ತಾ ಇದ್ದೀನಿ. ಇದು ಪ್ರಶ್ನೆಯಲ್ಲಿ ಮತ್ತೆ ಹೇಳ್ತೀನಿ, ನಾನು ಯಾವುದೇ ಭಾಷೆ ವಿರುದ್ಧ ಅಲ್ಲ. ಇದು ಬರೋದ್ರಿಂದ ಹೇಗೆ ಭಾಷೆಗಳು ಸಾಯ್ತಾ ಇವೆ, ನಮ್ಮ ಅಸ್ತಿತ್ವ ಉಳಿವಿಗಾಗಿ. ಬಿಹಾರ್ನಲ್ಲಿ ಈಗ ಎಂಥ ಅತ್ಯುತ್ತಮ ಭಾಷೆಗಳು ನೋಡಿ, ಅವೆಲ್ಲ ಸತ್ತೋಯ್ತು. ಹರಿಯಾಣವಿ ಸತ್ತೋಯ್ತು, ರಾಜಸ್ಥಾನವಿ ಸತ್ತೋಯ್ತು, ಪಂಜಾಬಿ ಭಾಷೆ ಹೊಡೆತ ಬೀಳ್ತಿದೆ, ಮರಾಠಿ ಭಾಷೆಗೆ ಹೊಡೆತ ಬೀಳ್ತಿದೆ. ಏನಾಗ್ತಿದೆ ಭಾಷೆಗಳು ಕನ್ನಡನ ಸಾಯಿಸಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಡು ಬಂದಿರುವಂತ. ಹೌದು, ಈ ಉದ್ದೇಶ ಇರೋದೇನೆ. ಒಂದು ಕಡೆ ನಮ್ಮ ಎಲ್ಲ ಪ್ರಾಂತೀಯ ಭಾಷೆಗಳು ಸಾಯಬೇಕು, ಒಂದು. ಇನ್ನೊಂದು, ಮಕ್ಕಳು ಇಂಗ್ಲೀಷ್ನು ಕಲಿಬಾರ್ದು. ಇದು ಹುನ್ನಾರ ಇರೋದು. ಈ ತ್ರಿಭಾಷಾ ನೀತಿ ಹುನ್ನಾರ. ನಾನು ಅದು ಹೇಳ್ತಿದ್ದಲ್ಲ, ಭಾರತೀಯ ಭಾಷೆಯ ಹೆಸರಿನಲ್ಲಿ ಮತ್ತೆ ಹಿಂದಿ ಸಂಸ್ಕೃತನ ಹೇರಬೇಕು. ಇದು ಹುನ್ನಾರ ಕೇಂದ್ರ. ಚೇತನ್ ಸುರೇಶ್, ಈಗ ತಾಯಿ ಕನ್ನಡವನ್ನ ಉಳಿಸಿಕೊಳ್ಳಲು ಕನ್ನಡಿಗರು ಇನ್ನೆಷ್ಟು ಹೋರಾಟ ಮಾಡಬೇಕು ಅನ್ನೋದ್ರ ಜೊತೆಗೆ ಕಳವಳ ನೋಡಿ. ಈಗ ಆಲ್ರೆಡಿ ಅಮ್ಮ ಎಂಬ ಪದವನ್ನು, ಉದಾಹರಣೆಗೆ ಹೇಳೋದಾದ್ರೆ, ಅಮ್ಮ ಎಂಬ ಪದವನ್ನು ಮಮ್ಮಿ ಅನ್ನೋ ಪದ ಈಗಾಗಲೇ ತಿಂದು ಹಾಕಿದೆ. ಅದರಿಂದನೇ ಸುಧಾರಿಸ್ಕೊಳಕ್ಕೆ ಆಗ್ತಾ ಇಲ್ಲ ಇನ್ನೂ ಕೂಡ ಕನ್ನಡಿಗರಿಗೆ, ಕನ್ನಡ ಮಕ್ಕಳಿಗೆ. ಆಲ್ರೆಡಿ ಮತ್ತೆ ಕುತ್ಕೈಸ್ಕೊಂಡು ಮತ್ತೆ 2 ಭಾಷೆ. ಈಗ ಸರ್ ಹೇಳಿದ್ರು, ಸಂಸ್ಕೃತವನ್ನು ಬಲವಂತವಾಗಿ ಕಲಿಬೇಕು, ಹಿಂದಿಯನ್ನು ಕಲಿಬೇಕು. ಹಾಗಾದ್ರೆ ಇದೇ ತ್ರಿಭಾಷೆ ನೀತಿಯನ್ನು ಹಿಂದಿ ರಾಜ್ಯದಲ್ಲಿ ಅಳವಡಿಸೋದಾಗ ಅವ್ರು ಯಾವ ಭಾಷೆ ಕಲಿತಾರೆ? ಅವರ ರೀಜನಲ್ ಲ್ಯಾಂಗ್ವೇಜು ಇಂಗ್ಲೀಷು ಮತ್ತೆ ಅದೇ ಸಂಸ್ಕೃತ ಇನ್ನೊಂದು ಮತ್ತೊಂದನ್ನು ಕಲಿತಾರೆ. ನಾನು ಹೇಳೋದು, ಏನಕ್ಕೆ ಈ ಧೋರಣೆ? ಪದೇ ಯಾಕೆ ಈ ಥರ ಒಂದು ಹಿಂಬಾಗ್ಲಿಂದ ಬಂದು ಈ ಮಟ್ಟಿಗೆ? ಇವತ್ತು ನೋಡಿ, ಕೇಂದ್ರ ಪರೀಕ್ಷೆ, ರೈಲ್ವೆ ಪರೀಕ್ಷೆಯಲ್ಲಿ ಕನ್ನಡಿಗರಿಗೆ ಕನ್ನಡದಲ್ಲಿ ಆಯ್ಕೆನೇ ಇಲ್ಲ ಪರೀಕ್ಷೆ ಬರೆಯೋದಕ್ಕೆ. ಅದಕ್ಕೆ ಒಂದಷ್ಟು ಹೋರಾಟಗಳನ್ನ ಮಾಡಿ, ಇದೇ ನಮ್ಮ ಕರವೇ ನಾರಾಯಣಗೌಡರು ಎಷ್ಟು ಹೋರಾಟ ಮಾಡಿದ್ರು, ಕನ್ನಡ ಪರ ಸಂಘಟನೆಗಳು ಎಷ್ಟು ಹೋರಾಟ ಮಾಡಿದ್ರು. ಆದರೂ ಕೂಡ ಇವತ್ತಿನವರೆಗೂ ಕೂಡ ಹಿಂದಿ ಮತ್ತೆ ಇಂಗ್ಲೀಷಲ್ಲಿ ಮಾತ್ರ ಪರೀಕ್ಷೆಗಳು ಬರ್ತಾ ಇರುವಂಥದ್ದು, ಪ್ರಶ್ನೆ ಪತ್ರಿಕೆ ಬರ್ತಾ ಇರುವಂಥದ್ದು. ಇನ್ನ ಎಷ್ಟು ಹಿಂದುಳಿಬೇಕು ಕನ್ನಡಿಗರು, ಇನ್ನ ಎಷ್ಟು ನೀವು ಕನ್ನಡಿಗರನ್ನ ಹಿಂದೆ ಹಾಕಬೇಕು ಮತ್ತೆ ಕನ್ನಡ ಭಾಷೆಯನ್ನ ಕೊಲ್ಲಬೇಕು ಅಂತ ಹೇಳಿ ಯೋಜನೆಯನ್ನ ಹಾಕೊಂಡಿದ್ರೆ ನನಗೆ ಗೊತ್ತಾಗ್ತಾ ಇಲ್ಲ. ಅಂತಂದ್ರೆ ಇವತ್ತು ಈ ಜೆಪ್ಟೋ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ನೀವು ಯಾವುದೇ ಡೆಲಿವರಿ ಮಾಡಿದ್ರು ಕೂಡ ಮನೆಗೆ ಬರೋನ್ಗೆ ವಿಳಾಸ ಹೇಳೋದ್ರಲ್ಲಿ ತತ್ತರಿಸಿ ಹೋಗ್ತಾ ಇದ್ದಾರೆ ಕನ್ನಡಿಗರು. ಇವತ್ತು ಯಾವುದು ಬೇಡ, ನಾನೇ
ನನ್ನ ಮನೆಗೆ ಏನೋ ಒಂದು ಜೆಪ್ಟೋದಲ್ಲ ಇನ್ನೊಂದಲ್ಲ ಆರ್ಡರ್ ಮಾಡಿದಾಗ ಆತನಿಗೆ ಡೆಲಿವರಿ ಬಾಯ್ ಯಾರಿಗೆ ಆಗಲಿ, ನಾನು ಇದುವರೆಗೂ 100 ಆರ್ಡರ್ ಮಾಡಿರ್ತೀನಿ, ಬಂದು ಫೋನ್ ಮಾಡಿದಾಗ ನಾನು ಆತನಿಗೆ ವಿಳಾಸ ಹೇಳೋದಕ್ಕೆ ನಾನು ಸಾಕಾಗೋಗುತ್ತೆ. ಆತನ ಭಾಷೆಯಲ್ಲಿ ಭಯ ಇದರಲ್ಲಿ ನನಗೆ ಹಿಂದಿ ಬರ್ತಾ ಇಲ್ಲ, ಆತನಿಗೆ ಕನ್ನಡ ಬರ್ತಾ ಇಲ್ಲ ಅಂತಂದ್ರೆ ಈಗ ಬಹಳ ಅದ್ಭುತವಾಗಿ ಹೇಳಿದಾಗ ನೋಡಿ, ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಉದ್ಯೋಗ ಹುಡ್ಕೊಂಡು ಬಂದಂಥವನು ಈ ನಾಡಿನ ಭಾಷೆ ಯಾವುದು ಅಂತಾನೆ ಗೊತ್ತಿಲ್ಲ ಅವ್ನಿಗೆ. ಬೇಕಾದ್ರೆ ನೀವು ಸರ್ವೆ ಮಾಡಿ, ಜೆಪ್ಟೋ ಯಾವ್ದೋ ಡೆಲಿವರಿ ಹುಡುಗರಿಗೂ ಅಥವಾ ಸಾಫ್ಟ್ವೇರ್ ಎಂಪ್ಲಾಯ್ ಬೇಕಾಗಿಲ್ಲ ಅಂತ ನಾವು ಅವ್ರಿಗೂ ಕೇಳಿ ಈ ಭಾಷೆ ಯಾವುದು, ಇದು ಕರ್ನಾಟಕ ಅಲ್ವಾ, ಇದು ಯಾವ ಸ್ಟೇಟು, ಇದು ಯಾವ ಭಾಷೆ ಅಂತ ಕೇಳಿ. ಕನ್ನಡ ಅಂತ ಹೇಳೋದಕ್ಕೆ ಬರ್ತಾ ಇಲ್ಲ, ಭಾಷೆ ಕಲಿಯೋದು ಹಾಳಾಗೋಗ್ಲಿ, ಕನ್ನಡ ಅಂತ ಹೇಳೋದಕ್ಕೆ ಬರ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಇದೊಂದು ಇದಾಗ್ಬಿಟ್ಟಿದೆ. ಆಮೇಲೆ ನೀವು ಹೇಳಿದ್ರಿ ಹಿಂದಿ ಏನಕ್ಕೆ ಕಲಿಬಾರ್ದು ಅಂತ. ನಾವೇನು ಕಲಿಬೇಕು ಅಂತಂದ್ರೆ ಅವ್ರಿಗೆ ಅನುಕೂಲ ಆಗೋದು ಕಲಿಬೇಕು ಹಂಗಾಗ್ಬಿಟ್ಟಿದೆ. ಇವತ್ತು ಪಾನಿಪುರಿ ಕೇಳೋದಕ್ಕೆ 6 ಪಾನಿಪುರಿಯನ್ನ ಕೇಳೋದಕ್ಕೆ ಭಯ, ಪಾನಿಪುರಿ ದೇದು ಅನ್ನೋದಕ್ಕೆ, ಆತನಿಗೆ ವಿಳಾಸ ಹೇಳೋದಕ್ಕೆ. ಸರ್ ಕಟಿಂಗ್ ಶಾಪ್ ಅದೇ ಅಲ್ವಾ, ನಾವು ಫಸ್ಟ್ ಕನ್ನಡದಲ್ಲಿ ವ್ಯವಹಾರ ಮಾಡಬೇಕು ಅಂದಾಗ ಸರಿ ಹೋಗುತ್ತೆ. ಆತ ಯಾವ ಭಾಷೆ ಮಾತಾಡ್ತಾನೆ ಆ ಭಾಷೆ ಜೊತೆ ನಾವು ಹೋಗ್ತಾ ಇದೀವಿ. ಸರ್ ಕಟಿಂಗ್ ಶಾಪ್ಗೆ ಹೋದಾಗ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಅವ್ನಿಗೆ ಎಕ್ಸ್ಪ್ಲೇನ್ ಮಾಡಕ್ ಬರ್ತಾ ಇಲ್ಲ ಸರ್. ಇದು ಯಾವ ರೀತಿ ಆಗಿದೆ ನೋಡಿ, ಒಂದು ಇದು ನಗಬೇಕು ಅಳ್ಬೇಕು ಗೊತ್ತಾಗ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ನಾವು ಕಳ್ಕೊಂಡಿದೀವಿ ನಮ್ಮ ಅಸ್ಮಿತೆಯನ್ನ ಅಂತ ಹೇಳಿದ್ರೆ, ಸೆಕ್ಯೂರಿಟಿ ಗಾರ್ಡಿಂದ ಬಂದು ಮತ್ತೆ ಡೆಲಿವರಿ ಬಾಯ್ ಅಂತ ಬಂದ್ರು, ಕಟಿಂಗ್ ಶಾಪ್ ಅಲ್ಲಿ ಬಂದ್ರು, ಎಲ್ಲ ವರ್ಗದಲ್ಲೂ ಅವರೇ ಇದ್ದಾರೆ. ಬ್ಯಾಂಕ್ ಇಂದ ಹಿಡಿದು ದೊಡ್ಡ ಹುದ್ದೆಯಿಂದ ಹಿಡಿದು ಕೆಳ ಹುದ್ದೆವರೆಗೂ ಅವರೇ ಇದ್ದಾರೆ. ಇವತ್ತು ಉದ್ಯೋಗದಲ್ಲಿ ನಮ್ಗೆ ಅವಕಾಶ ಸಿಗ್ತಾ ಇಲ್ಲ, ಪರೀಕ್ಷೆಯಲ್ಲಿ ನಮ್ಗೆ ಅವಕಾಶ ಸಿಗ್ತಾ ಇಲ್ಲ. ಹೋದ್ರೆ ಹೋಗ್ಲಿ ನಾವು ಜೀವಿಸೋದಕ್ಕೆ ಇವತ್ತು ಬೆಂಗಳೂರಲ್ಲಿ ನಾವು ಎಲ್ಲೂ ದೂರ ಬೇಡ, ಬೆಂಗಳೂರಲ್ಲಿ ಜೀವಿಸೋದಕ್ಕೆ ಆಯ್ತಪ್ಪ, ಅಂಗಡಿ ಹಾಲು ತಗೊಂಡ್ಬರಕ್ಕೆ ಹೋಗೋಣ ಹಿಂದಿದಲ್ಲಿ ಕೇಳಬೇಕು, ಕಟಿಂಗ್ ಮಾಡಿಸ್ಕೊಳಕ್ ಹೋಗೋಣ ಹಿಂದಿ, ಬ್ಯಾಂಕ್ ಹೋಗೋಣ ಹಿಂದಿ, ಇನ್ನೆಲ್ಲೋ ಹೋಗೋಣ ಹಿಂದಿ, ಹಿಂದಿ ಹಿಂದಿ ಹಿಂದಿ. ಕನ್ನಡಿಗರೇ ಅಲ್ಪಸಂಖ್ಯಾತರಾಗಿ ಹೋಗಿದ್ದೀವಿ. ಇದಕ್ಕೆ ರಾಜಕೀಯ ಧೋರಣೆನೂ ಕೂಡ ಒಂದು ಕಾರಣ. ಕಲೀಲೇಬೇಕಂದ್ರೆ ನೋಡಿ, ನಮ್ಮ ಶಿಕ್ಷಕರು ಅದ್ಭುತವಾಗಿ, ನಾನು ಬಹಳ ಖುಷಿ ಆಯ್ತು ಅವ್ರು ಹೇಳಿದ್ದು. ನನ್ನ ವಾದ ಬಹಳ ವರ್ಷಗಳಿಂದ ಇದೇನೆ, ಕಲಿಯಂಗಿದ್ರೆ ನನ್ನ ನೆಲದ ಭಾಷೆ ಕಲಿತೀನಿ, ನನ್ನ ಒಂದು ತುಳು ಭಾಷೆಯನ್ನ ಕಲಿತೀನಿ, ಅದೇ ರೀತಿ ನನ್ನ ನೆಲಮೂಲದ ಭಾಷೆಗಳಿದಾವೆ ಕಲ್ತ್ಕೊಂತೀನಿ. ನನ್ನ ಭಾಷೆ ಅವು, ನನ್ನ ನೆಲದ ಭಾಷೆಗಳು. ಇದು ನಮ್ಗೆ ಯಾವುದೇ ರೀತಿ ಆಕ್ಷೇಪಣೆ ಇಲ್ಲ, ಇದನ್ನ ಹೇರಿಕೆ ಅಂತ ಕರೆಯೋದಿಲ್ಲ, ಗೌರವಯುತವಾಗಿ ಕಲಿತೀನಿ. ಆದ್ರೆ ಯಾಕಪ್ಪ ಧೋರಣೆ, ಯಾಕಪ್ಪ ಕನ್ನಡಿಗರು ಮಾತ್ರ ಹಿಂದಿಯನ್ನ ಕಲಿಬೇಕು, ನೀವ್ಯಾಕ್ರಪ್ಪ ನಿಮ್ಮ ರಾಜ್ಯದ ಭಾಷೆ ಇಂಗ್ಲೀಷು ಕಲ್ತ್ಕೊಂಡು ಆರಾಮಾಗಿರ್ಬೇಕು? ನಮ್ಗೆ ಯಾಕೆ ಈ ಶಿಕ್ಷೆ? ನಾವೆಂತ ತಪ್ಪು ಮಾಡಿದೀವಿ? ನಮ್ಗೆಂತ ಒಂದು ಆತ್ಮಗೌರವ ಇರೋದಿಲ್ವಾ, ಸ್ವಾಭಿಮಾನ ಇರೋದಿಲ್ವಾ? ರೀ ಸ್ವಾಮಿ, ಕನ್ನಡ ಭಾಷೆ ನಮ್ಮ ಸ್ವಾಭಿಮಾನ. ಕನ್ನಡ ನಾಡನ್ನ ಕಟ್ಟೋದಕ್ಕೆ ರೈತರ ಶ್ರಮ ಇದೆ, ಎಲ್ಲ ಶ್ರಮ ಇದೆ. ಯಾಕೆ ನಮ್ಮ ಮೇಲೆ ಬಲವಂತ ಮಾಡ್ತಾ ಇದ್ರೆ ಈ ಭಾಷೆನ ಕಲಿಲೇಬೇಕು, ನೀವು ಹಿಂಗೆ ಬದುಕಬೇಕು, ಹಿಂಗೆ ಜೀವನ ಮಾಡಬೇಕು ಅಂತ? ನಿಮ್ಗೆ ಅನುಕೂಲ ಆಗ್ಬೇಕಂದ್ರೆ ನಾವು ಹಿಂದಿ ಕಲಿಬೇಕಾ? ಇಲ್ಲಿ ಬರ್ತಕ್ಕಂಥವ್ರು ಯಾರೇ ಬರಲಿ, ಅದು ಗ್ರೂಪ್ ಡಿ ನೌಕರರಾಗಲಿ ಗ್ರೂಪ್ ಎ ಆಗಲಿ ಅಂತ ಹೇಳಿದ್ರೆ, ಕಸ ಗುಡಿಸೋರಿಂದ ಹಿಡಿದು ಯಜಮಾನನ ಹುದ್ದೆಗೆ ಬಂದ್ರು ಇಲ್ಲಿನ ಭಾಷೆಗೆ ಗೌರವ ಕೊಡ್ಕೊಂಡು ಇಲ್ಲಿನ ಭಾಷೆಯನ್ನು ಕಲ್ತ್ಕೊಂಡು ಬರಂಗಿತ್ತು ಅಂದ್ರೆ ಬನ್ನಿ. ಇಲ್ಲ ಅಂತ ನಿಮ್ಮ ಅನುಕೂಲಕ್ಕೆ ನಾವೇ ಕಲಿಬೇಕು, ಕಲಿಯೋದಿಲ್ಲ. ಈಗ ಆಲ್ರೆಡಿ ಅಲ್ಪಸಂಖ್ಯಾತರು ಆಗೋಗಿದ್ದೀವಿ ಸರ್. ಇನ್ನೂ ಕೂಡ ಸ್ವಾಭಿಮಾನ ಮರ್ತು ನಿಂತ್ರೆ, ನಿಜ ಹೇಳ್ತಾ ಇದ್ದೀನಿ ಕೇಳಿ, ಇವತ್ತು ಭಾಷೆ ಕನ್ನಡ ಮಾತಾಡೋದಕ್ಕೂ ಕೂಡ ಶಾಲೆಯಲ್ಲಿ ಪರ್ಮಿಷನ್ ತಗೊಬೇಕು. ನಾಳೆ ದಿನ ಹೊರಗಡೆ ಸಮಾಜದಲ್ಲಿ, ಇತಿಹಾಸದಲ್ಲಿ ಇವತ್ತು ಸಮಾಜದಲ್ಲಿ ಯಾವ ಪ್ರಾದೇಶಿಕ ಭಾಷೆಯನ್ನ ಮರ್ತಿದ್ದಾರೆ, ಅಳಿಸಿ ಹೋಗಿದೆ. ಆ ಒಂದು ಸಮಾಜನೇ ಇವತ್ತು, ಆ ಒಂದು ರಾಜ್ಯನೇ ಇವತ್ತು ಬದುಕಿಲ್ಲ. ರಾಜ್ಯದ ಭಾಷೆ ಕಳೆದೋದ್ರೆ ರಾಜ್ಯದ ಜನನೂ ಕೂಡ ಕಳೆದೋಗ್ತಾರೆ ಹಂತವಾಗಿ. ಮುಂದಿನ ತಿಂಗಳ ರಾಜಕೀಯ ಪ್ರವೇಶ ಕೂಡ ಮಾಡ್ತಾರೆ, ಹೇಳೋದಕ್ಕಾಗೋದಿಲ್ಲ. ಅದೇ ರೀತಿ ಮಾಡಿದ್ದಾರೆ ಈಗ ಆಲ್ರೆಡಿ. ಅದೇ ರೀತಿ ಆಮೇಲೆ ಇನ್ನೊಂದು ಹೇಳಿದ್ರು ಸರ್, ಕನ್ನಡಿಗರು ಇವತ್ತು ರಾಜಕಾರಣಿಗಳು ಒಬ್ಬರನ್ನ ನಾನಂತೂ ದೂಷಣೆ ಮಾಡೋದಿಲ್ಲ. ಈ ಒಂದು ವಿಚಾರದಲ್ಲಿ ಕನ್ನಡಿಗರು ಕೂಡ ಅಷ್ಟೇ, ಮತ ಮಾಡುವಾಗ ಯಾವ ಪ್ರಾದೇಶಿಕ ಪಕ್ಷಕ್ಕೆ ಇವತ್ತು ಬಹುಮತ ಕೊಟ್ಬಿಟ್ಟು ನನ್ನ ಭಾಷೆ ಪರ ಯಾರು ನಿಂತ್ಕೊಂತಾರೆ ಅವ್ರಿಗೆ ನನ್ನ ಮತ ಅಂತ ಹೇಳಿ ಕನ್ನಡಿಗರು ಸಂಕಲ್ಪವನ್ನು ತೊಟ್ಟಿದ್ದಾರೆ. ಅದು ಕೂಡ ನಾನು ಪ್ರಶ್ನೆ ಮಾಡಬೇಕು. ಇವತ್ತು ನಾನೊಬ್ಬ ಕನ್ನಡಿಗನಾಗಿ, ಒಬ್ಬ ಪ್ರಜೆಯಾಗಿ ನಾನು ಕೂಡ ಯೋಚನೆ ಮಾಡ್ತೀನಿ, ನನ್ನದು ಕೂಡ ತಪ್ಪಿದೆ. ಚುನಾವಣೆ ಬರುವಂಥ ಸಂದರ್ಭದಲ್ಲಿ ನಾನು ಅಭಿವೃದ್ಧಿ ಜೊತೆಗೆ ನನ್ನ ಭಾಷೆ, ನೆಲ, ಜಲ, ಅಸ್ತಿತ್ವ, ಅಸ್ಮಿತೆ, ಪ್ರಾದೇಶಿಕತೆ ಈ ಕುರಿತಾಗಿ ನಾನು ಯೋಚನೆ ಮಾಡಿ ಮತ ಹಾಕಿದಿದ್ರೆ ಇವತ್ತು ನಾನು ಇಲ್ಲಿ ಕುತ್ಕೊಂಡು ಹಿಂದಿ ಏರಿಕೆ ಆಗ್ತಿದೆ ಅಂತ ಭಯಪಡ್ಕೊಬೇಕಾಗಿರ್ಲಿಲ್ಲ, ಕನ್ನಡದಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಭಯಪಡ್ಕೊಬೇಕಾಗಿರ್ಲಿಲ್ಲ, ಪರೀಕ್ಷೆಯಲ್ಲಿ ಕನ್ನಡ ಆಯ್ಕೆ ಇಲ್ಲ ಅಂತ ಭಯಪಡ್ಕೊಬೇಕಾಗಿಲ್ಲ. ನನ್ನ ಹಕ್ಕುಗಳ ಪ್ರಶ್ನೆ ಸರ್ ಇದು, ನನ್ನ ಭಾಷೆ ಪ್ರಶ್ನೆ, ನನ್ನ ಆತ್ಮಗೌರವದ ಪ್ರಶ್ನೆ ಇವತ್ತು ಬದಲಾಗಬೇಕಿದೆ ಕನ್ನಡಿಗರು. ಇದನ್ನು ಪ್ರತಿಬಂಧ ನಾನು ಹೇಳುವಂತ. ಮಾತಾಡೋಣ, ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತೊಗೊಂಡು ಬಂದ್ಬಿಡ್ತೀನಿ. ಬ್ರೇಕ್ ಆದ ಬಳಿಕ ಕೇಂದ್ರ ಸರ್ಕಾರದ ಈ ಒಂದು ಹಿಂದಿ ಹೇರಿಕೆ ಇದೆಯಲ್ಲ, ಇದರ ಹಿಂದೆ ಇರುವಂಥ ಉದ್ದೇಶ ಏನು, ಈ ವಿಚಾರದಲ್ಲಿ ಸರ್ಕಾರದ ನಿಲುವೇನು, ಅದರ ಬಗ್ಗೆ ಚರ್ಚೆ ಮಾಡೋಣ. ಮಂಜುನಾಥ್ ಸರ್, ಈಗ ಈ ಕೇಂದ್ರ ಸರ್ಕಾರದ ಉದ್ದೇಶ ಏನು, ಈ ಹಿಂದಿ ಹೇರಿಕೆಯ ಹಿಂದೆ ಇರುವಂಥ ಉದ್ದೇಶ, ದಬ್ಬಾಳಿಕೆ ಯಾಕೆ ನಡೀತಾ ಇದೆ ಸರ್? ಈಗ ನಿಮ್ಮ ಕೇಂದ್ರ ಸರ್ಕಾರದ ಇದರ ಹಿಂದಿನ ಉದ್ದೇಶ ಹೇಳೋದಕ್ಕೆ ಮುಂಚೆ ನೀವು ನಮ್ಮ ಸಹ ಪ್ಯಾನಲಿಸ್ಟ್ಗೆ 2 ಮಾತು ಕೇಳಿದ್ರೆ, ಎರಡಕ್ಕೂ ಸಿಂಪಲ್ ಒಂಚೂರು ಹೇಳ್ಬಿಡ್ತೀನಿ. ಕನ್ನಡನ ಉಳಿಸ್ಕೊಳ್ಳೋಕ್ಕೆ ಎಲ್ಲಿವರೆಗೆ ಹೋರಾಟ ಮಾಡಬೇಕು ಅಂತ ಹೇಳಲ್ಲ, ನಾನು ಸಿಂಪಲ್ ಇಷ್ಟೇ. ಕನ್ನಡನ ಉಳಿಸ್ಕೊಳ್ಳೋದಕ್ಕೆ ಕನ್ನಡ ನಾಡಲ್ಲೇ ಇದ್ದಂಥ ನಮ್ಮ ನಿರಾಭಿಮಾನಿ ರಾಜಕೀಯ ನಾಯಕರನ್ನು ಈ ನಾಡಿಂದ ಒಡೆದು ಓಡಿಸೋವರೆಗೂ ಕನ್ನಡ ಉಳಿಸ್ಕೊಳ್ಳೋಕೆ ನಾವು ಹೋರಾಟ ಮಾಡಲೇಬೇಕಾಗತ್ತೆ. ಸರ್, ಒಂದು ಪ್ರಶ್ನೆ ಕೇಳ್ಬೇಕಾದ್ರೆ ನೀವು ಹೇಳ್ತಾ ಇದ್ರಿ, ಸೊ ಹಿಂದಿ ಉದ್ಯೋಗ ಭಾಷೆ, ಅದು ಉದ್ಯೋಗಕ್ಕೋಸ್ಕರ ಹಿಂದಿ ಕಲಿಬೇಕಾ ಅನ್ನುವಂಥದ್ದು ಶುದ್ಧ ತಪ್ಪಿದೆ ಸರ್. ನಮ್ಮವ್ರು ಉದ್ಯೋಗಕ್ಕೋಸ್ಕರ ಹಿಂದಿ ಕಲಿಬೇಕಾದ ಅವಶ್ಯಕತೆ ಇಲ್ಲ. ಯಾರು ನಮ್ಮ ಕನ್ನಡಿಗರು ಉದ್ಯೋಗವನ್ನು ಹರಿಸಿ ಆಯಿತಾ ಪಾಟ್ನಾಗೋ ಲಕ್ನೋಗೋ ಮತ್ತೊಂದು ಕಡೆಗೆ ಹೋಗಿಲ್ಲ ಸರ್. ಉದ್ಯೋಗ ಹರಿಸಿ ಕರ್ನಾಟಕಕ್ಕೆ
ಕರ್ನಾಟಕಕ್ಕೆ ಬರ್ತಾರಿಂದ ಈ ನೆಲಕ್ಕೆ ಜಾಬ್ಗೆ ಅಂತೇಳಿ ಬೆಂಗಳೂರಿಗೆ ಬರೋದಕ್ಕೆ ಮುಂಚೆ ಮೊದಲು ಕನ್ನಡ ಕಲ್ತ್ಕೊಂಡು ಆಗ್ಬೇಕು, ಅಷ್ಟೇ ನಮ್ಮ ಆಪ್ಷನ್ಸ್. ಈಗ ನಾನು ಹೇಳ್ತಾ ಹೋಗ್ತೀನಿ ಸರ್, ಕೇಂದ್ರ ಸರ್ಕಾರ ಇದರ ಹಿಂದಿನ ಉದ್ದೇಶ ಏನು ಅನ್ನುವಂಥದ್ದು ನೋಡಿ. ಇಲ್ಲಿ ಯಾವಾಗಲೂ ಕೂಡ ನಮ್ಮ ಈ ಹಿಂದಿನ ಸಾಕಷ್ಟು ನಾವು ಇತಿಹಾಸವನ್ನು ನಾವು ಓದ್ತಾ ಹೋದಾಗ ಎಲ್ಲೋ ಒಂದು ಕಡೆ ಈ ಬಹುಸಂಖ್ಯಾತರು ಅನ್ನುವಂಥದ್ದು ನಾವು ಹೇಳಿದ್ದೇ ಸರಿ ಅನ್ನುವಂಥ ಒಂದು ವಾದ ಇದೆ. ಭಾಳಷ್ಟು ಜನ ಇವತ್ತಿಗೂ ಏನಾಗಿದೆ, ಈ ದೇಶದಲ್ಲಿ ಹಿಂದಿ ಬಹುಸಂಖ್ಯಾತರು ಅನ್ನುವಂಥದ್ದಿದೆ. ಆದರೆ ನಾನು ಹೇಳ್ತೀನಿ ಹಿಂದಿ ಬಹುಸಂಖ್ಯಾತರು ಅಲ್ಲ. 2011ನೇ ಸಾಲಿನಲ್ಲಿ ನಡೆದಂಥ ಜನಗಣತಿಯಲ್ಲಿ ಅವರ ಒಂದು ಕ್ವಶನಲ್ಲಿ ಆಪ್ಷನ್ಸ್ ಇತ್ತು, ಹಿಂದಿ ಎಷ್ಟು ಜನಕ್ಕೆ ಗೊತ್ತು ಅನ್ನುವಂಥ ವಿಷಯ. ಹಿಂದಿ ಎಷ್ಟು ಜನಕ್ಕೆ ಗೊತ್ತು ಅನ್ನುವಂಥ ವಿಚಾರದಲ್ಲಿ 43% ಜನ ಹಿಂದಿ ಗೊತ್ತು ಅಂತ ಹಾಕಿದರೆ ಹೊರತು ಈ ಪ್ರಶ್ನೆಯಲ್ಲಿ ಹಿಂದಿ ಮಾತೃಭಾಷೆನ, ಹಿಂದಿ ಓದೋದಕ್ಕೆ ಬರೆಯೋದಕ್ಕೆ ಬರುತ್ತಾ ಅಂತ ಕೇಳಿದ್ರೆ ಇಲ್ಲ. ಸೊ ಅದು ಒಂದು ಸರ್ವೆ ಪ್ರಕಾರ ಇಡೀ ಇಂಡಿಯಾದಲ್ಲಿ ಹಿಂದಿ ಮಾತನಾಡೋರ ಸಂಖ್ಯೆ ಜಸ್ಟ್ 34%. ಹಾಗಾದರೆ 66% ಹಿಂದಿನ ಬಿಟ್ಟು ಮಾತನಾಡುವಂಥದ್ದು ಭಾಷೆ ಇದೆ. ಸೊ ಈಗೇನಾಗಿದೆ, ಈ 34%ನ್ನು ಕೆಲವರು ವಾದ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಹಿಂದಿನೇ ನೀನು ವಿರೋಧಿಸ್ತಾರೆ ಅಂದರೆ ಇಂಗ್ಲೀಷ್ನ ವಿರೋಧಿಸು ಅಂತ. ಇಂಗ್ಲೀಷ್ನ ವಿರೋಧಿಸಬೇಕು ಅನ್ನುವಂಥ ಅನಿವಾರ್ಯತೆ ಇವತ್ತು ನಮಗೆ ಸೃಷ್ಟಿಯಾಗಿಲ್ಲ. ಹಾಗಾದ್ರೆ ಅವ್ರು ಹೇಳ್ತಾರೆ ಹಿಂದಿನ ಯಾಕೆ ವಿರೋಧಿಸ್ತೀಯ ಅಂತ. ಸೊ ಅಂದರೆ ಕೆಲವರ ವಾದ ಏನಾಗಿದೆ ಅಂತಲೇ ಹಿಂದಿನ ವಿರೋಧಿಸಿದ್ರೆ ಇಂಗ್ಲೀಷ್ನ ವಿರೋಧಿಸು. ಹಾಗಾದರೆ ಹಿಂದಿ ಇಂಗ್ಲೀಷ್ ಎರಡನೇ ಈ ದೇಶದ ಆಚೆ ವಿರೋಧಿಸೋಣ, ನಮಗೆ ಆದಂಥ ಸ್ವಾತಂತ್ರ್ಯ ಇರಲಿ, ನಮ್ಮ ಭಾಷೆ ಪ್ರಾಧಾನ್ಯತೆ ಸಿಗಲಿ, ಕನ್ನಡನೇ ಮೊದಲು ಸಿಗಲಿ. ಈಗ ನಮಗೆ ಕೊರಿಯಾದವರು, ಅವ್ರಿಗೆ ಹಿಂದಿನೂ ಇಲ್ಲ ಇಂಗ್ಲೀಷು ಇಲ್ಲ, ಅವ್ರ ಮಾತೃಭಾಷೆನೇ ಕೊರಿಯಾದಲ್ಲಿ ಕಲಿತಾರೆ. ಅವರು ಇವತ್ತು ಅಭಿವೃದ್ಧಿ ಹೊಂದಿಲ್ವೇ? ಚೀನಾದಲ್ಲಿ ಎಷ್ಟು ಜನಕ್ಕೆ ಇಂಗ್ಲೀಷ್ ಬರುತ್ತೆ, ಎಷ್ಟು ಜನಕ್ಕೆ ಹಿಂದಿ ಬರುತ್ತೆ, ಅವರ ಅಭಿವೃದ್ಧಿ ಹೊಂದಿಲ್ವೇ? ಸಾಕಷ್ಟು ರಾಷ್ಟ್ರಗಳು ಇವತ್ತು ಯಾವ ಆರ್ಥಿಕವಾಗಿ ನಾವು ಯುರೋಪಿಯನ್ ಕಂಟ್ರಿಗಳು, ನಾವು ಭಾಳ ಜನ ಹೇಳ್ತಾ ಹೋಗ್ತೀವಿ, ಯುರೋಪಿಯನ್ ಕಂಟ್ರಿನಲ್ಲಿ ಕೆಲವು ಕಂಟ್ರಿನಲ್ಲಿ ಸರ್ ಇಂಗ್ಲೀಷನ್ನು ಮಾತನಾಡೋದಿಲ್ಲ. ಇಂಗ್ಲೀಷು ಯುರೋಪ್ನ ಮೂಲ ಆದರೂ ಕೂಡ ಯುರೋಪ್ನಲ್ಲೇ ಇಂಗ್ಲೀಷ್ನ ಮಾತಾಡೋದಿಲ್ಲ. ಆದರೆ ಇಂಗ್ಲೀಷ್ ಯಾಕೆ ನಮಗೆ ಬಂದಿದೆ ಅಂತಂದರೆ ಬ್ರಿಟಿಷ್ನವರ ಆಡಳಿತದ ಸಂದರ್ಭದಲ್ಲಿ ಅದು ನಮಗೆ ಎಜುಕೇಷನ್ ಸಿಸ್ಟಮನ್ನು ಗುರುಕುಲ ಪದ್ಧತಿಯಿಂದ ಸರ್ವರಿಗೂ ಎಜುಕೇಷನ್ ಅಥವಾ ಸಾರ್ವಜನಿಕವಾಗಿ ವಿದ್ಯೆ ಸಿಗಬೇಕು ಅನ್ನೋಂಥ ಕಾರಣಕ್ಕೆ ಶುರು ಮಾಡ್ಕೊಳ್ಳೋ ಸಂದರ್ಭ ಇಂಗ್ಲೀಷ್ನವರಾದ್ರಿಂದ ಆ ಇಂಗ್ಲೀಷ್ ಬಂದಾಗಿದೆ. ಈಗ ಅದನ್ನು ತೆಗೆದು ಹಾಕೋದಕ್ಕಾಗೋದಿಲ್ಲ. ಬಟ್ ಆದರೆ ಇಂಗ್ಲೀಷ್ನವ್ರು ದಬ್ಬಾಳಿಕೆ ಮಾಡಿದರು. ಈಗ ಆರಂಭದಲ್ಲಿ ಮೊಘಲರು ಬಂದಾಗ ಒಂದಷ್ಟು ನಮ್ಮ ಉರ್ದು ಕಲ್ತರು, ಬ್ರಿಟಿಷ್ನವ್ರು ಬಂದಾದ್ಮೇಲೆ ನಾವು ಇಂಗ್ಲೀಷ್ ಕಲ್ತ್ಕೊಂಡ್ವಿ. ಈಗ ಅವ್ರು ಹೋದರು, ಇಲ್ಲಿಯವರೇ ಈಗ ನಮ್ಮ ಮೇಲೆ ಉತ್ತರ ಭಾರತೀಯರು ನಮ್ಮ ಮೇಲೆ ದಾಳಿ ಮಾಡ್ತಾರೆ, ಹಂಗೆ ನಾನು ಹಿಂದಿ ಕಲಿಬೇಕಾಗತ್ತೆ. ನಾಳೆ ಯಾವುದೋ ಒಬ್ಬರು ಬೆಂಗಾಲಿಗಳು ಜನ ಜಾಸ್ತಿಯಾಗಿ ಅವರು ಕೇಂದ್ರ ಸರ್ಕಾರದ ಅಧಿಕಾರ ಶುರು ಮಾಡ್ಕೊಂಡು ಅವ್ರು ನಾಳೆ ಬೆಂಗಾಲಿ ಕಲೆ ನಾವು ಕಲಿಬೇಕಾ? ಇದು ಅವ್ರಿಗೆ ಕೆಲವು ಜನ ಒಂದು ಹಿಂದಿ ಉದ್ದೇಶ ಅಷ್ಟೇ ಹೇಳುವಂಥದ್ದು. ಅವರು ನಾವು ಆಡಳಿತ ನಡೆಸೋದಕ್ಕೆ ಸುಗಮವಾಗಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಹಿಂದಿ ಕಲಿಕೆಗೆ ಹೇರ್ತಾ ಇದ್ದೀವಿ ಅಥವಾ ಹಿಂದಿ ಕಲಿಸ್ತಾ ಇದ್ದೀವಿ ಅನ್ನುವಂಥದ್ದು. ಬಟ್ ಅದರ ಮೂಲ ಉದ್ದೇಶ ಇತರ ಭಾರತದ ದಕ್ಷಿಣ ಭಾರತೀಯ ಭಾಷೆಗಳನ್ನು ಕೊಲ್ಲಬೇಕು ಅನ್ನುವಂಥದ್ದು. ಯಾಕೆ ಅಂತಂದಾಗ ನೋಡಿ, ಈ ನಮ್ಮ ಕಲ್ಚರು, ಒಂದು ಭಾಷೆ ಸಾಯಿತು ಅನ್ನೋದು ಕೇವಲ ಭಾಷೆ ಮಾತ್ರ ಸಾಯಲ್ಲ ಸರ್. ಭಾಳ ಜನ ನೆನಪಲ್ಲಿಟ್ಕೊಂಡಿರ್ಬೇಕು, ಇವತ್ತೊಂದು ಭಾಷೆ ಕಡಿಮೆ ಆಗ್ತದೆ, ಭಾಷೆ ಅಲ್ಲ, ಆ ನಾಡಿನ ಸಂಸ್ಕೃತಿ ಹೋಗುತ್ತೆ, ಆಚಾರ ವಿಚಾರ ಹೋಗುತ್ತೆ. ನಿಧಾನವಾಗಿ ಅಲ್ಲಿನ ಏನು ನೆಲದ ಭಾಷೆ ಅಥವಾ ಮೂಲ ಅಂತ ಏನು ಕರಿತೀವಿ, ಆ ಮೂಲ ಬೇರು ಹೊರಟೋಗ್ಬಿಡುತ್ತೆ. ಇವತ್ತು ಎಷ್ಟೋ ದ್ರಾವಿಡ ಭಾಷೆಗಳಂತಲ್ಲ, ಭಾರತದಲ್ಲಿ ಸಾವಿರಾರು ಭಾಷೆಗಳನ್ನು ಮಾತನಾಡುವಂಥವು ಹಂತವಾಗಿ ಸುಮಾರು ಸಾವಿರಾರು ಭಾಷೆಗಳು ಇವತ್ತು ಮೂಲೆ ಗುಂಪಾಗೋದು. ಆ ಭಾಷೆಗಳು ಮೂಲೆ ಗುಂಪಾದ್ರಿಂದ ಕೇವಲ ಭಾಷೆ ಆಗಿಲ್ಲ, ಆ ಸಂಸ್ಕೃತಿ ಹೋಯಿತು. ಅದ್ಭುತವಾದಂಥ ಸಂಸ್ಕೃತಿ ಭಾರತ ಇರೋದೇ ಹಾಗೆ. ನಮಗೆ ಅದ್ಭುತವಾದಂಥ ಸಂಸ್ಕೃತಿ ಇವತ್ತು ಕಣ್ಮರೆ ಆಗೋಯಿತು. ಆಹಾರ ಸಂಸ್ಕೃತಿ ನೋಡಿ, ನಮಗೆ ಕನ್ನಡ ಭಾಷೆ ಹೋಯಿತು ಅಂದರೆ ಆಹಾರ ಸಂಸ್ಕೃತಿ ಹೋಗುತ್ತೆ, ನಮ್ಮದು ಆಚಾರ ವಿಚಾರಗಳು ಹೋಗ್ತವೆ. ಭಾಳ ಜನ ಗೊತ್ತಾಗ್ತದೆ. ನಾನು ಭಾಳ ಸಲ ಹಿಂದಿನ ಡಿಬೇಟಲ್ಲೂ ಹೇಳ್ತಾ ಹೋಗ್ತಿದ್ದೆ, ಯಾಕೆ ಅಂತಲೇ ನಿಧಾನವಾಗಿ ಸಂಪೂರ್ಣವಾಗಿ ಇಡೀ ದೇಶವನ್ನು, ಸೊ ಹಿಂದೆ ಸ್ವತಂತ್ರ ಬಂದಾದ ನಂತರ ಕೂಡ ಅವತ್ತಿಂದ ಕೂಡ ಒಂದಷ್ಟು ಜನಕ್ಕೆ ಒಂದು ಹುಚ್ಚು ಇದೆ, ಭ್ರಮೆ ಇದೆ. ಏಕದೇಶ, ಏಕ ಭಾಷೆ, ಒಂದೇ ದೇಶ, ಒಂದೇ ಭಾಷೆ, ಒಂದೇ ಪಕ್ಷ, ಇದನ್ನು ಮಾಡಬೇಕು ಅನ್ನುವಂಥದ್ದು. ಈ ಹುಚ್ಚುತನವನ್ನು ಬಿಡಬೇಕು. ಭಾರತ ಅನ್ನುವಂಥ ಒಂದು ರಾಷ್ಟ್ರ, ಯಾಕೆಂತ ನಾವು ಮೌರ್ಯರಿಂದ ಶುರು ಮಾಡ್ಕೋತೀವಿ. ನಾವು ಇತಿಹಾಸವನ್ನು ಓದ್ತಾ ಹೋದಾಗ ಮೌರ್ಯರಿಂದ ಹೋದಾಗ ಅವತ್ತಿಂದ ಇವತ್ತಿನವರೆಗೂ ಕೂಡ ಎಲ್ಲಿಯೂ ಕೂಡ ಏಕಭಾಷೆ ಆಗಿಲ್ಲ ಈ ದೇಶದಲ್ಲಿ. ಯಾಕಂದರೆ ಆಯಾ ಭಾಷೆ, ಅದಕ್ಕೆ ನಾವು ಹೇಳ್ತುವಂಥದ್ದು ಇವರು ಯಾವತ್ತೂ ಕೂಡ ಒಂದೇ ಭಾಷೆ ಅಡಿಗೆ ಬಂದಿದ್ದಲ್ಲ ಇದು. ಸೊ ಹಾಗಾಗಿ ಈ ದೇಶ ಬಹು ಭಾಷೆಗಳ ಮತ್ತು ಬಹು ವೈವಿಧ್ಯತೆಯಿಂದ, ನಾವು ಎಲ್ಲದರಲ್ಲೂ ವೈವಿಧ್ಯತೆ ಹೊಂದಿರುವಂಥ ರಾಷ್ಟ್ರ. ಎಲ್ಲ ಭಾಷೆಗಳು ಉಳಿಬೇಕು. ಹಾಗಾಗಿ ಯಾವ ಭಾಷೆನೂ ಬಲವಂತವಾಗಿ ಏರಿಕೆ ಆಗಬಾರ್ದು. ಬಹುಶಃ ಇವರು ಬಲವಂತವಾಗಿ ಏರಿಕೆ ಮಾಡೋಂಗೆ ಸರ್ ಮಾತನಾಡ್ಬೇಕಾದ್ರೆ ಹೇಳ್ದಂಗೆ ನಮ್ಮ ದಕ್ಷಿಣ ಭಾರತದ ಭಾಷೆಗಳನ್ನ ಹಿಂದಿಯ ರಾಜ್ಯಗಳಲ್ಲಿ ಅವ್ರು ಕಲ್ತಿದ್ದೇ ಆಗಿದೆ. ಬಹುಶಃ ಅವತ್ತು ನಮ್ಗೆ ಕಲಿಯೋದಕ್ಕೆ ಸಮಸ್ಯೆ ಆಗ್ತಿಲ್ಲ, ನಾವು ಖುಷಿಯಾಗಿ ಕಲಿತಾ ಇದ್ವಿ. ಸೊ ಅದಕ್ಕೆ ನಾನು ಹೇಳ್ತೇನೆ, ಹಿಂದಿಯನ್ನು ಪಕ್ಕಕ್ಕಿಟ್ಟು ಈಗ ನಮ್ಮ ದಕ್ಷಿಣ ಭಾರತದ ರಾಜ್ಯದ ನಾಯಕರುಗಳು ಅಥವಾ ಆಡಳಿತ ಮಾಡ್ತಿರುವಂಥ ಮುಖ್ಯಮಂತ್ರಿಗಳು ಎಚ್ಚೆತ್ಕೊಂಡ್ರೆ, ಈಗ ಇವರೇನು ಇಂಡೈರೆಕ್ಟಾಗಿ ಹೊಡಿತಾ ಇದ್ರೆ R1, R2, R3 ಅಂತೇಳಿ, ನಮ್ಮ ರಾಜ್ಯಗಳೇನು ಮಾಡ್ಬೇಕಾಗುತ್ತೆ, ಇವತ್ತು ಬೇರೆ ರಾಜ್ಯದವ್ರ ಜೊತೆ ನಾವು ಒಂದು ಒಪ್ಪಂದವನ್ನು ಮಾಡ್ಕೋಬೇಕಾಗತ್ತೆ. ಈಗ ಉದಾಹರಣೆಗೆ ಕರ್ನಾಟಕ. ಸೊ ನಮ್ಮ ಕರ್ನಾಟಕದಲ್ಲಿ ನಮಗೆ ಕೋಲಾರ,
ತುಮಕೂರು ಜಿಲ್ಲೆ, ಚಿತ್ರದುರ್ಗ, ಬಳ್ಳಾರಿ, ರಾಯಚೂರುವರೆಗೆ ಈ ಭಾಗದ ಆಯಿತಾ, ಈ ಭಾಗದಲ್ಲಿ ಈ ಜಿಲ್ಲೆಗಳೇನಾಗಿದ್ದಾವೆ ನಮಗೆ ಆಂಧ್ರದೊಂದಿಗೆ ಗಡಿಯನ್ನು ಹಂಚ್ಕೊಂಡಿದ್ದಾವೆ. ಅಲ್ಲಿ ತೆಲುಗು ಇದೆ, ನಾವು ಅವ್ರ ಜೊತೆ ಒಡನಾಟ ಇಟ್ಕೋಬೇಕಾಗುತ್ತೆ. ಈ ಆಂಧ್ರ ಪ್ರದೇಶದ ಗಡಿಯನ್ನು ಹಂಚ್ಕೊಂಡಿರುವಂತಹ ಜಿಲ್ಲೆಗಳಲ್ಲಿ ಒಂದು ಹೆಚ್ಚುವರಿಯಾಗಿ ನಾನು ಹಿಂದಿ ಬದಲಿಗೆ ತೆಲುಗನ್ನು ಕಲಿಸ್ತೀವಿ. ನಮ್ಮ ಜೊತೆ ಗಡಿಯನ್ನು ಹಂಚಿಕೊಂಡಿರುವಂಥ ಈ ಜಿಲ್ಲೆಗಳಲ್ಲಿ ನೀವು ಹೆಚ್ಚುವರಿಯಾಗಿ ಹಿಂದಿ ಬದಲಿಗೆ ಕನ್ನಡವನ್ನು ಕಲಿಸಿ. ಇದು ನನ್ನ ಸಜೆಷನ್ನು. ಅವಾಗೇನಾಗುತ್ತೆ, ನಮ್ಮಲ್ಲಿ ಕೋರ್ಡಿನೇಷನ್ ಹೆಚ್ಚಾಗ್ತಾ ಹೋಗುತ್ತೆ. ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಒಗ್ಗಟ್ಟಾಗ್ತಾ ಹೋಗ್ತೀವಿ. ಈಗ ಮಹಾರಾಷ್ಟ್ರಕ್ಕೆ ಬಂದಾಗ ನಮಗೆ ತಮ್ಗೆ ಗೊತ್ತಾದಂಗೆ ಬೆಳಗಾವಿಯಿಂದ ಶುರು ಆಗ್ತಾ ಹೋಗುತ್ತೆ. ಬೆಳಗಾಮು, ಬಿಜಾಪುರ, ಕಲಬುರಗಿ, ರೈಟ್, ಈ ಜಿಲ್ಲೆಗಳೇನಾಗ್ತವೆ ಮಹಾರಾಷ್ಟ್ರದೊಂದಿಗೆ ಗಡಿಯನ್ನು ಹಂಚ್ಕೊಂಡಿದ್ದೇವೆ. ಸೇಮ್ ಈ ಜಿಲ್ಲೆಗಳಲ್ಲಿ ಆ ಕಡೆ ಇರುವಂಥವ್ರು ಕನ್ನಡ, ನಾವು ಅವರ ಭಾಷೆನ ಕಲಿತಾಗ ನಮಗೆ ಕೋರ್ಡಿನೇಷನ್ ಆಗುತ್ತೆ. ಗಡಿ ಭಾಗದಲ್ಲಿ ಆಯಿತಾ ಭಾಷಾ ಸಂಘರ್ಷನೇ ಉಲ್ಬಣ ಆಗಲ್ಲ. ನೋಡಿ, ಈ ನಾವು ಈಗ ಎಚ್ಚೆತ್ಕೊಂಡಿದ್ದೇ ಆದರೆ ಇವ್ರೇನು ಹೇಳ್ತಾ ಇದ್ದಾರೆ, ಸೊ ನಮಗೆ ಆ ಭಾಷಾ ಸಂಘರ್ಷ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಮತ್ತು ದಕ್ಷಿಣ ಭಾರತೀಯಲ್ಲಿ ಏಕತೆ ಬರುತ್ತೆ, ಒಗ್ಗಟ್ಟು ಬರುತ್ತೆ. ಸೊ ಇದಾದ ನಂತರ ಏನಾಗಿದೆ ಸರ್ ಅಂತಂದರೆ, ಇವ್ರು ಭಾಳ ಜನ ಈಗ ನಮ್ಮಲ್ಲಿ ಏನೋ ವಾದ ಮಾಡ್ತಾರೆ ಅಂತಂದರೆ ಹಿಂದಿ ಕಲ್ತ್ಕೊಂಡ್ರೆ ರಾಷ್ಟ್ರ ಮಟ್ಟದ ಪರೀಕ್ಷೆಗಳಿಗೆ ಅನುಕೂಲ ಆಗುತ್ತೆ ಅನ್ನೋವಂಥದ್ದು. ನಾನು ಹೇಳಿ, ಯಾಕೆ ಅನುಕೂಲ ಆಗಬೇಕು? ರಾಷ್ಟ್ರ ಮಟ್ಟದ ಪರೀಕ್ಷೆಗಳನ್ನು ನಮ್ಮ ಪ್ರಾದೇಶಿಕ ಭಾಷೆಗಳಲ್ಲಿ ಕಂಡಕ್ಟ್ ಮಾಡಿ. UPSC ನಾವು ಇಷ್ಟೆಲ್ಲ ಹೋರಾಟ ಮಾಡಿದಾಗಲೂ ಕೂಡ ಇವತ್ತಿಗೂ ಕೂಡ UPSC ಫಿಲಿಮ್ಸ್ ಇರುವಂಥದ್ದು ಹಿಂದಿ ಮತ್ತು ಇಂಗ್ಲೀಷಲ್ಲೇ. ಆಮೇಲೆ ಸರ್ ಮಾತನಾಡ್ಬೇಕಾದ್ರೆ ಹೇಳ್ತಾರೆ ಉತ್ತರ ಭಾರತದಲ್ಲಿ ಇಂಗ್ಲೀಷ್ ಬರಲ್ಲ. ಹೌದು ಸರ್, ಇವತ್ತು ನಮಗೆ ಬ್ಯಾಂಕಿಂಗ್ ಎಕ್ಸಾಮಲ್ಲಿ ನಮ್ಮವ್ರು ಇಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಮ್ಯಾನೇಜರಾಗಿ ಬಂದು ಕೂತ್ಕೊಂಡೆ ಅವ್ನಿಗೆ ಇಂಗ್ಲೀಷ್ ಬರೋದಿಲ್ಲ, ಅವ್ನು ಬರೀ ಹಿಂದಿನಲ್ಲೇ ವ್ಯವಹಾರ ಮಾಡ್ತಾನೆ, ಅವ್ರು ಕಲ್ತಿಲ್ಲ. ಬಟ್ ನಮ್ಮವ್ರು 3 ಭಾಷೆ, ಅವ್ರು 1 ಭಾಷೆ. ಹಾಗಾಗಿ ಅವ್ರ ಕಲಿಕೆಯಲ್ಲಿ ಹೆಚ್ಚಾಗ್ತಾ ಹೋಗ್ತಾರೆ, ಆಪ್ಟಿಟ್ಯೂಡ್ ಸ್ಟ್ರಾಂಗ್ ಆಗ್ತಾ ಹೋಗ್ರೆ. ಅವರು ಬಂದು ಬ್ಯಾಂಕಲ್ಲಿ ಬಂದು ಸೇರ್ಕೊಳ್ಳೋದ್ರಲ್ಲಿ ಹಿಂದೆಗಡೆ ಸ್ಕ್ಯಾಮ್ ಇದೆ, ಪೇಪರ್ ಲೀಕ್ ಮಾಡ್ತಾರೆ. ಅದನ್ನು ಬೇರೆ ಈಗ ಆಲ್ರೆಡಿ ನಾವು ಸಾಕಷ್ಟು ಬರೀ ಡಿಸ್ಕಷನ್ಸ್ ಮಾಡಿದ್ದೀವಿ. ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಏನಾಗುತ್ತೆ, ಯಾಕೆ ಬ್ಯಾಂಕಲ್ಲಿ ಹಿಂದಿನವ್ರು ಬಂದು ಕೂತಾರೆ ಅಂದರೆ ಅವ್ರು ಒಂದೇ ಭಾಷೆನಲ್ಲಿ ಪ್ರೌಢಿಮೆ ಪತ್ಕೊಂಡು ಬಂದಿರ್ತಾರೆ. ಆಯಿತಾ, ಬ್ಯಾಂಕಿಂಗ್ ಎಕ್ಸಾಮ್ ಹಿಂದಿನಲ್ಲಿರುತ್ತೆ, ಬರೀತಾರೆ, ಬಂದು ಸೆಲೆಕ್ಟ್ ಆಗಿ ಬರ್ತಾರೆ. ಬಟ್ ನಮಗೇನಾಗಿದೆ, ನಮ್ಮ ಮಕ್ಕಳು ಈ ಕಡೆ ಕನ್ನಡದಲ್ಲೂ ಪರ್ಫೆಕ್ಟ್ ಆಗ್ತಾ ಇಲ್ಲ, ಈ ಕಡೆ ಇಂಗ್ಲೀಷು ಪರ್ಫೆಕ್ಟ್ ಆಗ್ತಾ ಇಲ್ಲ, ಹಿಂದಿನೂ ಪರ್ಫೆಕ್ಟ್ ಆಗ್ತಾ ಇಲ್ಲ. ಸೊ ನಾವು ತ್ರಿಭಾಷಾ ಸೂತ್ರ ಅನ್ನುವಂಥದ್ದು ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದ್ರೆ ಮಕ್ಕಳಿಗೆ ಒಂದು ಹೊರೆ ಆಗುತ್ತೆ. ಎರಡನೇದು ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ಹೊರೆ ಆಗುತ್ತೆ. ಆಯಿತಾ, ಯಾಕೆ ಹೊರೆ ಆಗುತ್ತೆ ಅಂತ ಹೋದಾಗ ಮಕ್ಕಳು ಸರ್ ಕಲಿಕೆಗೆ ಅವರು ಆಸಕ್ತಿ ಇದ್ದು ಕಲಿಯುವಂಥದ್ದೇ ಬೇರೆ, ಏರಿಕೆ ಮಾಡಿ ಕಲಿಯುವಂಥದ್ದೇ ಬೇರೆ. ಅದನ್ನು ಆ ಮಕ್ಕಳಿಗೆ ಭಾರ ಅಂತ ಫೀಲ್ ಆಗಬಾರ್ದು ಅಂದ್ರೆ ಅವ್ರ ಆಯ್ಕೆಗೆ ಬಿಡಬೇಕಾಗುತ್ತೆ. ಅಂದರೆ ಮಗುವಿಗೆ ಮೊದಲು ತಾಯಿ ಭಾಷೆ ಅರ್ಥ ಆಗಬೇಕು. ಅದಾದ ನಂತರ ಎರಡನೇದೇನಾಗುತ್ತೆ, ಶಾಲೆಗಳಿಗೆ ನಮಗೆ ಮೆಟೀರಿಯಲ್ ಸಿಗಲ್ಲ ಒಂದು, ಆಮೇಲೆ ಸಂಪನ್ಮೂಲ ವ್ಯಕ್ತಿಗಳು ಸಿಗೋದಿಲ್ಲ. ಸೊ ಹಿಂದಿಗೆ ಏನಾಗುತ್ತೆ, ಇವತ್ತು ನಂದು ಸ್ಕೂಲ್ ಇದೆ ಸರ್, ಹಿಂದಿಗೆ ನಮಗೆ ಟೀಚರ್ ಸಿಗಲ್ಲ ಸರ್. ಇವರು ಹಿಂದಿ ಕಡ್ಡಾಯ ಮಾಡಬೇಕು ಅಂತ ಸಬ್ಜೆಕ್ಟ್ ಇದೆ, ಪಾಠ ಮಾಡಿಸ್ಬೇಕು, ಹಿಂದಿ ಟೀಚರ್ ಸಿಗಲ್ಲ ನಮಗೆ. ಭಾಳ ಅಂದರೆ ಭಾಳ ಒದ್ದಾಡಬೇಕಾಗುತ್ತೆ. ಕೊನೆಗೆ ನಾವು ಕನ್ನಡ ಟೀಚರ್ಸ್ನ, ಇಂಗ್ಲೀಷ್ ಟೀಚರ್ಸ್ನ ಹಿಂದಿ ಓದ್ಕೊಬಿಟ್ಟು ಅದನ್ನೇ ಓದಿ ಹೇಳಬೇಕಾದಂಥ ಪರಿಸ್ಥಿತಿ ಇದೆ. ಸೊ ರಾಜಶೇಖರ್ ಸರ್, ಈಗ ಈ ಕನ್ನಡವನ್ನು ಉಳಿಸುವಂಥ ಪ್ರಯತ್ನ ಅಂತೂ ಹೋರಾಟಗಾರರಿಂದ ನಿರಂತರವಾಗಿ ನಡೀತಾನೆ ಇದೆ. ಬಟ್ ಈ ಬೆಳವಣಿಗೆ ನೋಡ್ತಾ ಇದ್ದರೆ ಈ ಕನ್ನಡಗಳು ಅಥವಾ ಪ್ರಾದೇಶಿಕ ಭಾಷೆ ಅಂತ ಬಂದಾಗ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂಥ ಪರಿಸ್ಥಿತಿಗೆ ಬರ್ತಾ ಇದೆಯಾ ಅಂತೇಳಿ. ಯಾಕಂದರೆ ಕನ್ನಡ ಶಾಲೆಗಳನ್ನು ಮುಚ್ಚುವಂಥ ಪರಿಸ್ಥಿತಿ ಬರ್ತಾ ಇರೋದು, ಶಿಕ್ಷಕರ ನೇಮಕ ಕೂಡ ಆಗ್ತಾ ಇಲ್ಲ. ಏನು ಹೇಳ್ತೀವಿ? ಹೌದು ಸರ್, 100ಕ್ಕೆ 100 ನಿಜ ಇದು. ಇವತ್ತೇನಾಗ್ತಿದೆ, ನಮ್ಮ ರಾಜ್ಯ ಸರ್ಕಾರ ಹಿಂದಿ ಇತ್ತೀಚೆಗೆ ರಾಜ್ಯ ಸರ್ಕಾರ ಮಾಡಿದ್ದು ಹಿಂದಿ ನಾವು ಕಂಪಲ್ಸರಿ ಅಲ್ಲ, ನಾವು ಅದನ್ನು ಆಪ್ಷನಲ್ ಮಾಡ್ತೀವಿ ಅಂತ ಮಾತಾಡಿದ್ರು. ಅದು ನೋಡಿ, ಇವಾಗ ಇದು ಸರ್ಕ್ಯುಲರ್, ಈ ಸರ್ಕ್ಯುಲರ್ ಹೆಡ್ಡಿಂಗೇ ನೋಡಿ ಪೂರ್ತಿ ಹಿಂದಿಲಿದೆ. ಆಮೇಲೆ ನೋಡಿ ಇಲ್ಲಿ ಇದು ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಲ್ಲ, ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲಿ ಬರ್ತಕ್ಕಂಥ ಎಲ್ಲ ಭಾಷೆಗಳು ರಾಷ್ಟ್ರ ಭಾಷೆಗಳು, ಕನ್ನಡ, ತಮಿಳು ಎಲ್ಲವೂ ಸೇರಿದಂತೆ. ಹಾಗೆಯೇ ಈಗ ನೋಡಿ ಇದರಲ್ಲಿ 3ನೇ ಭಾಷೆ, ಈ ಸರ್ಕ್ಯುಲರ್ ಹೇಳುತ್ತೆ 3ನೇ ಭಾಷೆಯಲ್ಲಿ ಪಟ್ಟಿ ಇದೆ, 19 ಭಾಷೆಗಳ ಪಟ್ಟಿ ಇದೆ, ಹಿಂದಿ ಇಲ್ಲ. ಅಂದರೆ 3ನೇ ಭಾಷೆ ಹಿಂದಿ ಇಲ್ಲ. ಇನ್ಮೇಲೆ ಹಿಂದಿ ನೀವು ಕಲಿಯಂಗಿದ್ರೆ 1ನೇ ಭಾಷೆ ಅಥವಾ 2ನೇ ಭಾಷೆ ಕಲೀರಿ. ಇದು ಹೇರಿಕೆ ನೋಡಿ, ಇದು ಆಗ್ತಾ ಇರೋದು. ಇವಾಗ ಇಲ್ಲಿ ನಾವು ರಾಜ್ಯ ಸರ್ಕಾರನ ನನಗೆ ತಮ್ಮ ವೇದಿಕೆಯಿಂದ ಕೇಳಕ್ಕೆ ಇಷ್ಟಪಡೋದು ಅಂತ ಹೇಳಿದ್ರೆ, ನೀವು ಬಹಳ ವೀರಾವೇಶದಿಂದ ನಾವು ಕನ್ನಡದ ಪರ, ಕನ್ನಡ ಜನಗಳ ಪರ ಅಂತ ಹೇಳ್ತಿದ್ದೀರಲ್ಲ, ನಿಜಕ್ಕೂ ನೀವು ಪರವಾಗಿದ್ದರೆ ಇದ್ರ ಬಗ್ಗೆ ನೀವೇನು ಮಾಡ್ತೀರಾ ಹೇಳಿ. ಒಂದು, ನೀವು ರಾಜ್ಯ ಸರ್ಕಾರ ಇವಾಗ ಕೇಂದ್ರ ಮೇಲೆ ಒತ್ತಾಯ ತರಬೇಕು, ಒಪ್ಪಲ್ಲ ನಾವು ಅಂತ ಹೇಳಬೇಕು. ಯಾಕೆಂದರೆ ಇದು ನಮ್ಮ ಇದು ಬಂದು ಕನ್ಕರೆಂಟ್ ಲಿಸ್ಟಲ್ಲಿ ಬರುತ್ತೆ ಎಜುಕೇಷನ್. ನಮ್ಮದು ಫೆಡರಲ್ ಸಿಸ್ಟಮ್ ಇದೆ, ಇಲ್ಲಿ ರಾಜ್ಯ ಒಕ್ಕೂಟ ವ್ಯವಸ್ಥೆ ವಿರೋಧಿಸಬೇಕು ಒಂದು. ಎರಡನೇದು ಭಾಳ ಮುಖ್ಯ ಅಂತ ಹೇಳಿದ್ರೆ ಶಿಕ್ಷಕರ ನೇಮಕಾತಿ. ನೀವು ಎತ್ತಿದ ಪ್ರಶ್ನೆ, ಇವತ್ತು ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ನಮ್ಮ ಕನ್ನಡ ಶಾಲೆಗಳಲ್ಲಿ ಮಕ್ಕಳಿಗೆ ಇವತ್ತು ನಮ್ಮ ಸ್ನೇಹಿತರು ಪ್ರೊಫೆಸರ್ಗಳು ಡಿಗ್ರಿನಲ್ಲಿ ಬರ್ತಾರೆ ಹುಡುಗರು, ಪ್ರಿನ್ಸಿಪಾಲ್ಗೆ ಕನ್ನಡದಲ್ಲಿ ಒಂದು ಲೆಟರ್ ಬರೆಯೋಕ್ಕೆ ಬರೋದಿಲ್ಲ ಅವ್ರಿಗೆ. ಇದು ದುರಂತ ಇವತ್ತು. ಯಾಕೆಂದರೆ ಇವತ್ತು ಕನ್ನಡವೂ ಸರಿಯಾಗಿ ಹೇಳ್ಕೊಡ್ತಾ ಇಲ್ಲ, ಇಂಗ್ಲೀಷು ಸರಿಯಾಗಿ ಹೇಳ್ಕೊಡ್ತಿಲ್ಲ, ಯಾವುದೂ ಸರಿಯಾಗಿ ಹೇಳ್ಕೊಡ್ತಿಲ್ಲ. ಇಲ್ಲಿ ಇವತ್ತು ರಾಜ್ಯ ಸರ್ಕಾರ ಮಾಡಬೇಕಾಗಿರೋದೇನು ಅಂದರೆ ಶಿಕ್ಷಕರ ನೇಮಕಾತಿ. 62,000 ಟೀಚರ್ಸ್ ಪೋಸ್ಟ್ ಖಾಲಿ ಬಿದ್ದಿವೆ, ನೇಮಕಾತಿ ಮಾಡಿ. ಮತ್ತು ಸರ್ಕಾರಿ ಸ್ಕೂಲ್ಗಳು ಅಂದರೆ ಕನ್ನಡ ಮಾಧ್ಯಮ ಶಾಲೆಗಳನ್ನ ಮುಚ್ಚುವಂಥ ಕೆಲಸ ಕೈ ಬಿಡಿ.
ಈಗ ಇನ್ನೊಂದು ಆಗ್ತಿದೆ, ನಿಮ್ಗೆ ಗೊತ್ತಿರ್ಬೋದು, ಈಗಾಗಲೇ ರಾಜ್ಯ ಸರ್ಕಾರ ಹೇಳಿದ್ದಾರೆ ಅದು. ಈಗ ಕರ್ನಾಟಕದಲ್ಲಿ 18 ಕನ್ನಡ ಶಾಲೆಗಳಲ್ಲಿ ದ್ವಿಭಾಷಾ ಮಾಧ್ಯಮ, ಆ್ಯಕ್ಚುಲಿ ನಾವು ಹೇಳೋದು ದ್ವಿಭಾಷಾ ನೀತಿ, ಇವರು ದ್ವಿಭಾಷಾ ಮಾಧ್ಯಮ ಅಂದರೆ ಕನ್ನಡ ಮೀಡಿಯಮ್ ಇದೆ, ಇಂಗ್ಲೀಷ್ ಮೀಡಿಯಮ್ ಇದೆ. ನಮ್ಮ ಸ್ನೇಹಿತರು, ನಮ್ಮ ನಂಬಿಕೆ ಮಕ್ಕಳು ನಮ್ಮ ಮಾತೃಭಾಷೆಯಲ್ಲಿ ಕಲಿತರೆ ಚೆನ್ನಾಗಿ ಕಲಿತಾರೆ ಅಂತ. ನಮ್ಮ ಸ್ನೇಹಿತರು ಮಕ್ಕಳನ್ನ 1ನೇ ಕ್ಲಾಸಿಗೆ ಕನ್ನಡ ಮೀಡಿಯಮ್ಗೆ ಹಾಕಕ್ಕೆ ಹೋದರೆ ಬೆಂಗಳೂರಿನಲ್ಲಿ ಅಲ್ಲಿ ಪ್ರಾಂಶುಪಾಲರು ಹೇಳ್ತಿದ್ದಾರೆ, ಯಾಕಿರ್ಬೇಕು ಕನ್ನಡ ನಿಮಗೆ, ಏನು ನಿಮ್ಮ ಪ್ರಾಬ್ಲಮ್ಮು, ಇಂಗ್ಲೀಷ್ ಮೀಡಿಯಮೇ ಇರೋದು, ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ಬೇಕು ಮಕ್ಕಳನ್ನ ಅಂತ ಧಮಕಿ ಹಾಕ್ತಿದ್ದಾರೆ. ಇದು ನಡೀತಿದೆ. ಈ ರಾಜ್ಯ ಸರ್ಕಾರ ನಾವು ಕೇಳಬೇಕಾಗಿದೆ, ನೀವು ಕನ್ನಡ ಪರ ಇದ್ದರೆ ಏನಾಗ್ತಿದೆ ನಿಮ್ಮದು ಇವತ್ತು ಕನ್ನಡ ಮಾಧ್ಯಮ, ಇವತ್ತು ಮಾಧ್ಯಮದ ಆಯ್ಕೆ ಪೋಷಕರು ಇರಬೇಕು, ಕರೆಕ್ಟು, ಅದು ಬೇರೆ ಪ್ರಶ್ನೆ. ಆದರೆ ಸರ್ಕಾರದ ನೀತಿ ಇರಬೇಕಾಗಿರೋದು ಇದು ದ್ವಿಭಾಷಾ ನೀತಿ. ಇದು ಅಂದರೆ ಮಾತೃಭಾಷೆ ಮತ್ತು ಇಂಗ್ಲೀಷ್ ನಮ್ಗೆ ಯಾಕೆ ಬೇಕು ಅಂದರೆ, ಒಂದು ವಿಶ್ವದ ಜ್ಞಾನ ಭಂಡಾರಕ್ಕೆ ಇಂಗ್ಲೀಷ್ ಒಂದು ಕಿಂಡಿ ಇದ್ದಂಗೆ ನಮಗೆ. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಪರ್ಕ ಭಾಷೆ ಆಗಿದೆ, ಭಾರತದ ಒಳಗಡೆನೂ ಸಂಪರ್ಕ ಭಾಷೆ ಆಗಿದೆ. ಆದ್ದರಿಂದ ಇಂಗ್ಲೀಷ್ ಬೇಕು ನಮಗೆ. ಅದಕ್ಕೆ ನಮ್ಮ ಎಲ್ಲ ಮಹಾನ್ ಸಾಹಿತಿಗಳು ಕನ್ನಡದಲ್ಲಿ ಬಂದವರು ಎಲ್ಲರೂ ಇಂಗ್ಲೀಷ್ ಪಂಡಿತರಾಗಿದ್ದರು, ಜೊತೆಗೆ ಕನ್ನಡ ಬೆಳೆಸಿದ್ರು ಅವರು. ಇದು ಆಗಬೇಕಾಗಿರೋದು. ಇವತ್ತಿಲ್ಲಿ ಮಾಡ್ತಾ ಇರೋದು ಸರ್ಕಾರ, ಕೇಂದ್ರ ಸರ್ಕಾರ ಮಾಡ್ತಾ ಇರೋದೇನೆಂದರೆ, ನೀವು ಕೇಳ್ತಾ ಇದ್ರಿ, ಅವ್ರ ಉದ್ದೇಶ ಇರೋದೇ ಕೇಂದ್ರ ಸರ್ಕಾರ BJPಯ ವಿಚಾರಧಾರ ಇರೋದೇ ಹಿಂದೂ ಹಿಂದಿ ಹಿಂದೂಸ್ತಾನ್, ಅದೇ ಅವ್ರ ಸ್ಲೋಗನ್. ಈಗ ನಾನು ಹೇಳ್ತಾ ಇರೋದಲ್ಲ, ಅವರು ಪಕ್ಷ ಹಿಂದೆ ಜನಸಂಘಿದ್ದಾಗಿಂದ ಕೂಡ ಅವ್ರ ಇಡೀ ಪರಿವಾರದ ಘೋಷಣೆ ಇರೋದೇ ಹಿಂದೂ ಹಿಂದಿ ಹಿಂದೂಸ್ತಾನ್. ಇಂಡಿಯಾ ಇದ್ದಿದ್ದನ್ನು ಭಾರತ ಅಂತ ಮಾಡಿದ್ರು. ಈಗ ನೋಡಿ, ಎಲ್ಲವೂ ಲೋಗೋ ಮೊದಲುಗೊಂಡು ಎಲ್ಲವೂ ಈಗ ಹಿಂದಿ. ಈಗ ಬಹುಶಃ ಇನ್ನೊಂದು 2-3 ವರ್ಷ ಬಿಟ್ಟು ನಾವು ಚರ್ಚೆ ಕೂತ್ರೆ ಇವೆಲ್ಲ ಸಂಸ್ಕೃತ ಆಗಿರ್ತದೆ, ಆಗತ್ತದು. ಯಾಕಂದ್ರೆ ಅವ್ರ ಉದ್ದೇಶ ಇರೋದೇ ಅಂತಿಮವಾಗಿ ಸಂಸ್ಕೃತ ಹೇರಬೇಕು. ಸಂಸ್ಕೃತ ಹೇರಿದ್ರೆ ಏನಾಗಿರುತ್ತೆ, 1000 ವರ್ಷದ ಹಿಂದೆ ಹೇಗೆ ಸಂಸ್ಕೃತ ಕೇವಲ ಪುರೋಹಿತಶಾಹಿಗಳ ಭಾಷೆ ಆಗಿಬಿಟ್ಟಿತ್ತು, ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತುಳಿತಕ್ಕೊಳಗಾದಂಥ ಜನಗಳು, ನಾವು ಯಾರನ್ನ ದಲಿತರು ಅಂತ ಕರಿತೀವಿ, ಅವರು ತಳ ಸಮುದಾಯದವರು, ಸೋಕಾಲ್ಡ್ ಕೆಲ ಜಾತಿಗಳು, ಇವರೆಲ್ಲರೂ ಶಿಕ್ಷಣದ ವಂಚಿತರಾದರು, ಮತ್ತೆ ಆಯೋಗಕ್ಕೆ ತೊಗೊಂಡೋಗ್ತಿದ್ದಾರೆ. ಯಾಕೆಂದರೆ ಇವತ್ತು ಶಿಕ್ಷಣ ಕೊಟ್ಟರೆ ಅಪಾಯ ಅವರಿಗೆ. ಲಿಯೋ ಟಾಲ್ಸ್ಟೇ ಹೇಳ್ತಾರಲ್ಲ, ಸರ್ಕಾರದ ಶಕ್ತಿ ಇರೋದು ಜನಗಳ ಅಜ್ಞಾನದ ಮೇಲೆ. ಎಲ್ಲಿ ತನಕ ಜನ ಅಜ್ಞಾನದಲ್ಲಿರ್ತಾರೆ ಸರ್ಕಾರಗಳು ಆರಾಮಾಗಿರ್ತಾರೆ. ಅದಕ್ಕೆ ಜ್ಞಾನ ಕೊಡೋ ನಾಟಕ ಆಡ್ತಾರೆ, ಆದರೆ ಜನಗಳನ್ನು ಅಜ್ಞಾನದಲ್ಲೇ ಇಡ್ತಾರೆ ಅವರು. ಇದು ಸರ್ಕಾರಗಳ ನೀತಿ. ಚೇತನ್ ಸುರೇಶ್, ಈಗ ಕನ್ನಡ ನಾಡಿನಲ್ಲಿ ಕನ್ನಡ ಭಾಷೆಗೆ ಹಿನ್ನಡೆಯಾದರೆ ಕನ್ನಡಿಗರಿಗೆ ಅವಮಾನ ಅಲ್ವಾ ಅದು? ಖಂಡಿತವಾಗ್ಲೂ ಅವಮಾನ. ಮತ್ತು ನಾನು ಈಗಾಗಲೇ ಹೇಳ್ದಂಗೆ ಅದು ಅಸ್ಮಿತೆ ಪ್ರಶ್ನೆ, ಗುರುತು ಅಳಿಸೋವಂಥ ವಿಚಾರ. ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಈಗ ನಾನು ಹೇಳೋದು ಕನ್ನಡಿಗರಿಂದ ಆಯ್ಕೆಯಾಗಿರ್ತಕ್ಕಂಥ ಸರ್ಕಾರ ಏನಿದೆಯಲ್ಲ, ತನ್ನ ರಾಜಕೀಯ ಲಾಭಕ್ಕೆ ಮಾತ್ರ ಬೀದಿಗಿಳಿಯುವಂಥದ್ದನ್ನ ಬಿಟ್ಟು ಕೂಡಲೇ AC ರೂಮಲ್ಲಿ ಕುತ್ಕೊಂಡು ಎಲ್ಲ ನೋಡ್ಕೊಂಡು ಮಜಾ ನೋಡ್ಕೊಂಡು ಕುತ್ಕೊಳ್ಳುವಂಥದ್ದಲ್ಲ. ಕನ್ನಡಿಗರ ಅಸ್ಮಿತೆ ಹಕ್ಕುಗಳಿಗೆ ದಾಳಿ ಆಗ್ತಾ ಇರುವಂಥ ಇಂಥ ಸಂದರ್ಭದಲ್ಲಿ ಬೀದಿಗಿಳಿದು ಹೋರಾಟವನ್ನು ಮಾಡಿ ಕೇಂದ್ರ ಸರ್ಕಾರದ ಈ ಒಂದು ನೀತಿಯನ್ನು ಹಿಂಪಡಿಬೇಕು. ನಮ್ಮ ರಾಜ್ಯ ಒಪ್ಪೋದಿಲ್ಲ, ಕನ್ನಡಿಗರ ವಿರೋಧಿ ನೀತಿಯನ್ನು ನಾವು ಯಾವುದೇ ಕಾರಣಕ್ಕೂ ಕರ್ನಾಟಕದ ಗಡಿ ಒಳಗಡೆ ಬಿಡೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಂತ ಹೇಳಿ ಒಂದು ಗಟ್ಟಿಯಾದ ಸಂಕಲ್ಪವನ್ನು ಮಾಡಿ ಬೀದಿಗಿಳಿಯುವಂಥ ಕೆಲಸವನ್ನು ಮಾಡಬೇಕು. ನಮ್ಮ ದುರಂತ ಇದು. ನಿಜವಾಗ್ಲೂ ಕೂಡ ಮಂಜುನಾಥ್ ಸರ್ ಹೇಳ್ದಂಗೆ ಎಲ್ಲಿವರೆಗೂ ಕನ್ನಡಿಗರಲ್ಲಿ ಭಾಷಾಭಿಮಾನ, ಸ್ವಾಭಿಮಾನ, ಆತ್ಮಗೌರವ ಅಂತಕ್ಕಂಥದ್ದು ಎಲ್ಲಿವರೆಗೂ ಬರೋದಿಲ್ಲ, ಎಲ್ಲಿವರೆಗೂ ಕೂಡ ಬೂಟ್ ನೆಕ್ಕುವಂಥದ್ದು. ರಾಷ್ಟ್ರೀಯತೆ ಇರಬೇಕು ನಿಜ, ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ನನ್ನ ತನವನ್ನ, ನನ್ನ ಪ್ರಾದೇಶಿಕತೆಯನ್ನ ಮರೆತು, ನನ್ನ ತನವನ್ನ ಮರೆತು, ನನ್ನ ಹಕ್ಕು, ನನ್ನ ಅಸ್ಮಿತೆ, ನನ್ನ ಎಲ್ಲವನ್ನ ಬಿಟ್ಟು ನಾನು ಹೋಗ್ಬಿಟ್ಟು ಬೂಟ್ ನೆಕ್ತೀನಿ. ಇವಾಗ ಬಹಳ ದೊಡ್ಡ ವ್ಯಕ್ತಿಗಳು ಸಾಹಿತಿಗಳಲ್ಲಿ ಹೇಳಿರ್ತಕ್ಕಂಥದ್ದು ಒಂದೇನೆ, ನಾಡನ್ನೇ ಪ್ರೀತಿ ಮಾಡಲ್ಲ ಅಂತ ಹೇಳಿದ್ರೆ, ಪ್ರೀತಿ ಮಾಡಿಲ್ಲ ಅಂತ ಹೇಳಿದ್ರೆ ದೇಶವನ್ನು ಯಾವ ಸೀಮೆ ಪ್ರೀತಿ ಮಾಡ್ತೀಯಾ? ನಾಡ ಪ್ರೇಮಿ ಆಗೋ ಮೊದಲು, ಆಮೇಲೆ ದೇಶ ಪ್ರೇಮಿ ಆಗಿರುವಂತೆ. ನಾಡಿಲ್ದಿರ ದೇಶ ಯಾವುದೂ ಆಗಿಲ್ಲ. ನಾವೆಲ್ಲರೂ ಕೂಡ ಭಾರತೀಯರು ಯಾವುದು, ಅದಕ್ಕಿಂತ ಮುಖ್ಯವಾಗಿ ಮೊದಲು ನಾವೆಲ್ಲರೂ ಕೂಡ ಕನ್ನಡಿಗರು ಅನ್ನುವಂಥದ್ದನ್ನ ನೆನಪಿಟ್ಕೊಬೇಕು, ಸ್ವಾಭಿಮಾನವನ್ನು ಬೆಳೆಸ್ಕೊಬೇಕು. ನಮ್ಮ ರಾಜ್ಯ ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಬೇಕು, ಗಟ್ಟಿಯಾದ ನಿಲುವನ್ನು ಈ ಕೂಡಲೇ ನೀವು ಕೊಡಬೇಕು ಅಂತ ನಾನು ಕೇಳ್ತೀನಿ. ಜೊತೆಗೆ ಕೇಂದ್ರ ಸರ್ಕಾರ ಪದೇ ಪದೇ ಈ ರೀತಿಯಾದಂಥ ಒಂದಷ್ಟು ಯೋಜನೆಗಳನ್ನ ಕನ್ನಡಿಗರ ಮೇಲೆ ಬಲವಂತವಾಗಿ ಹಾಕೋದಕ್ಕಿಂತ ಮುಂಚೆ ಒಂದು ಅರ್ಥ ಮಾಡ್ಕೊಬೇಕು, ಕನ್ನಡಿಗರ ಸಹನೆಯನ್ನ, ಕನ್ನಡಿಗರ ದೌರ್ಬಲ್ಯ ಅಂತ ಹೇಳಿ ಅನ್ಕೊಂಡ್ಕೂಡ್ದು. ಕನ್ನಡಿಗರು ಭಾವನಾತ್ಮಕವಾಗೂ ಕೂಡ ನಾವು ಹೋರಾಟ ಮಾಡೋದಕ್ಕೆ ನಮ್ಗೆ ಬರ್ತದೆ, ಜೊತೆಗೆ ಕ್ರಾಂತಿಕಾರಿ ಹೋರಾಟ ಕೂಡ ನಮಗೆ ಬರ್ತದೆ. ಪದೇ ಪದೇ ನೀವು ಈ ರೀತಿ ಭಾಷಾ ದಾಳಿಯನ್ನ ನೀವು ಮಾಡಿ, ಮತ್ತೆ ನಿಮ್ಮ ಉದ್ದೇಶ ಎಲ್ಲರಿಗೂ ಕೂಡ ಗೊತ್ತಿಲ್ದಿರೋ ಏನೋ ಇಲ್ಲ. ಈಗ ಆಲ್ರೆಡಿ ನಮ್ಮ ವಿಚಾರವಂತರೆಲ್ಲ ಹೇಳಿರೋದ್ರಿಂದ ಒಂದು ಭಾಷೆ, ಒಂದು ಭಾರತ, ಒಂದು ಭಾಷೆ, ಈ ರೀತಿ
ಅವ್ರ ಕಾನ್ಸೆಪ್ಟ್, ಫ್ಯೂಚರ್ ಕಾನ್ಸೆಪ್ಟ್ ಇರುವಂಥದ್ದು. ಯಾವುದೇ ಸರ್ಕಾರ ಬರಲಿ, ನಾನು ಈ ಸರ್ಕಾರ ಆ ಸರ್ಕಾರ ಅಂತ ಹೇಳೋದಿಲ್ಲ, ಕೇಂದ್ರಕ್ಕೆ ಯಾವುದೇ ಸರ್ಕಾರ ಬಂದ್ರೂ ಎಲ್ಲರೂ ಮಾಡೋದೇ ಹಿಂದಿ ಹೇರಿಕೆ, ಹಿಂದಿಯನ್ನ ಇಟ್ಕೊಂಡು ನಾವೆಲ್ಲರೂ ಕೂಡ ದೇಶವನ್ನ ನಿಯಂತ್ರಣ ಮಾಡ್ಬಿಡ್ಬೇಕು ಅಂತ ಹೇಳಿ ಕನಸನ್ನ ಕಾಣ್ತಾ ಇದ್ರೆ ಅದನ್ನ ಬಿಟ್ಬಿಡ್ಬೇಕು. ಇದನ್ನ ಪ್ರಶ್ನೆ ಮಾಡೋದಕ್ಕೆ ನಾಡಿನ ಯುವಕರು ಎಲ್ಲರೂ ಕೂಡ ಇವರು ದೊಡ್ಡವರ ಆಶೀರ್ವಾದ ತಗೊಂಡು ನಾವೆಲ್ಲರೂ ಕೂಡ ರೆಡಿ ಇದೀವಿ. ಯಾವ ಸಂದರ್ಭದಲ್ಲಿ ಹೋರಾಟಕ್ಕೆ ಇಳಿಬೇಕು, ಯಾವ ಸಂದರ್ಭದಲ್ಲಿ ಏನ್ ಮಾಡಬೇಕು, ಖಂಡಿತವಾಗ್ಲೂ ನಾವು ತಕ್ಕ ಪಾಠವನ್ನ ಕಳಿಸ್ತೀವಿ. ಇವತ್ತು ನಾಡಿನ ಯುವಕರು ಕೇಳ್ತಾ ಇದ್ದಾರೆ, ಎಲ್ಲಾ ರೀತಿಯ ಅರ್ಹತೆ ಇದೆ ನಮ್ಗೆ, ಪರೀಕ್ಷೆ ಬರಿತಾ ಇದೀವಿ, ಫಸ್ಟ್ ರ್ಯಾಂಕ್ ಬರ್ತಾ ಇದೀವಿ, ಆದ್ರೂ ಕೂಡ ಯಾಕೆ ನಮ್ಗೆ ಉದ್ಯೋಗ ಸಿಗ್ತಾ ಇಲ್ಲ? ಯಾಕೆ IAS IPS UPSC ಪರೀಕ್ಷೆಗಳಲ್ಲಿ IAS ಆಗಬೇಕು ಅಂದ್ರೆ IPS ಆಗಬೇಕು ಅಂತ ಹೇಳಿದ್ರೆ ನನಗೆ ಅಡ್ಮಿನಿಸ್ಟ್ರೇಷನ್ ಒಂದು ಪರೀಕ್ಷೆಗಳಲ್ಲಿ ನನ್ನ ಭಾಷೆ ಕೊಡ್ತಾ ಇಲ್ಲ, ನಾನು ಯಾಕೆ ನಿನ್ನ ಹಿಂದಿಯನ್ನ ಕಲಿತು ಪರೀಕ್ಷೆ ಬರೀಬೇಕು? ನೀವು ಇಂಗ್ಲಿಷಲ್ಲಿ ವೀಕ್ ಅಂದ ಕ್ಷಣಕ್ಕೆ ನಿಮ್ಮ ಮಾತೃಭಾಷೆ ಹಿಂದಿಯಲ್ಲಿ ಪರೀಕ್ಷೆ ಬರೆದು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಬರ್ತೀರಾ? ಹಂಗಂದ್ರೆ ನಾವು ಏನಾದ್ರೂ ಇಂಗ್ಲಿಷಲ್ಲಿ ವೀಕ್ ಅಂದ್ರೆ ನನ್ನ ಕನ್ನಡದಲ್ಲಿ ಬರೀತೀವಿ ಬಿಡಿ, ಆಯಾ ರಾಜ್ಯದ ಭಾಷೆಗೆ ಅವಕಾಶ ಮಾಡಿಕೊಡಿ. ಇದನ್ನೆಲ್ಲ ಜಾಗೃತಿ ಎಲ್ಲಿಂದ ಶುರು ಆಗಬೇಕು? ಯಾಕಂದರೆ ಆವಾಗಲೇ ಭಾಳ ಚೆಂದಾಗಿ ಹೇಳಿದಂದರೆ ಕರ್ನಾಟಕದಿಂದ ಇಲ್ಲಿಂದ ಪಲಾಯನ ಮಾಡೋದು ಕಡಿಮೆ, ಉದ್ಯೋಗ ಅರಿಸಿ ಕರ್ನಾಟಕ ಹೊರಗಡೆ ಹೋಗೋದು ತೀರಾ ಕಡಿಮೆ. ಯಾಕಂದರೆ ಈ ಉತ್ತರ ಭಾರತದವರೇ ಕರ್ನಾಟಕದಲ್ಲಿ ಬರೋದು, ಮೊದಲು ಅವರು ಕನ್ನಡ ಕಲಿಬೇಕು. ಖಂಡಿತ. ಎಲ್ಲಿಂದ ಜಾಗೃತಿ? ಈ ಜಾಗೃತಿ ಮೊದಲನೇದಾಗಿ ಶಾಲೆಯಿಂದನೂ ಕೂಡ ಶುರು ಮಾಡಬೇಕು. ಯಾಕಂದ್ರೆ ಎಲ್ಲರೂ ಕೂಡ ವಿದ್ಯಾವಂತರಾಗಿ ಹೊರಹೊಮ್ಮುವಂಥದ್ದು ಅಲ್ಲಿಂದನೇ ಅಲ್ವಾ? ಅದೇ ಶಾಲೆಗಳಲ್ಲಿ ನೀವು ತ್ರಿಭಾಷೆ ನೀತಿಯನ್ನ, ಕನ್ನಡವನ್ನ 3ನೇ ಭಾಷೆಯಾಗಿ ಕಲ್ತ್ರೆ ಕಲಿಬಿಟ್ರೆ ಬಿಡಿ, ಕನ್ನಡ ಮಾತಾಡೋರ ಮಾತ್ರ ನಿನಗೆ ಫೈನ್ ಅನ್ನ ಹಾಕ್ತೀನಿ, ಈ ರೀತಿ ಧೋರಣೆಯನ್ನು ತಗೊಬಂತು ಅಂದ್ರೆ ಗುರುಗಳು ಏನು ಗುರುಕುಲದಲ್ಲೇ ನಾವು ಈ ರೀತಿ ಆಯ್ತು ಅಂತಂದಾಗ ಸಮಾಜದಲ್ಲಿ ಕಲ್ತು ಹೊರಗಡೆ ಸಮಾಜದ ಮುಖ್ಯ ಭೂಮಿಕೆಗೆ ಯುವಕರು ಬಂದಂತ ಸಂದರ್ಭದಲ್ಲಿ ಅವರ ಓದಿಗೆ ತಕ್ಕಂತ ಉದ್ಯೋಗ ಸಿಕ್ಕೋದಿಲ್ಲ, ಬಿಕಾಸ್ ಆಫ್ ಹಿಂದಿ ಹೇರಿಕೆ, ಇನ್ನೊಂದು ಮತ್ತೊಂದು, ನನ್ನ ಭಾಷೆಯಲ್ಲಿ ಅವಕಾಶ ಸಿಕ್ಕೋದಿಲ್ಲ. ಸೊ ಎಲ್ಲಿಂದ ಶುರುವಾಗಬೇಕು ಜಾಗೃತಿ ಅಂತಂದ್ರೆ ನಮ್ಮ ಸರ್ಕಾರಗಳು, ಹಿಂದಿ ಕೇಂದ್ರ ಸರ್ಕಾರಗಳು ಸಾವಿರ ತರ್ತವೆ ಯೋಜನೆಗಳು, ನಮ್ಮ ನೆಲದ ಜನಗಳಿಗೆ, ಕನ್ನಡಿಗರಿಗೆ ಯಾವುದು ಒಳ್ಳೇದಾಗುತ್ತೆ, ಯಾವುದು ಕೆಡಕು ಮಾಡುತ್ತೆ ಅಂತ ಹೇಳಿ ಅವಲೋಕನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಹೋರಾಟವನ್ನು ಕಟ್ಟಬೇಕಾಗಿರೋ ರಾಜ್ಯ ಸರ್ಕಾರ, ಜಾಗೃತಿ ಮೂಡಿಸಬೇಕಾಗಿರೋದಾಗ್ಲಿ, ಹೋರಾಟ ಮಾಡಬೇಕಾಗಿರೋದಾಗ್ಲಿ, ಸಂಕಲ್ಪ ಮಾಡಬೇಕಾಗಿರೋದಾಗ್ಲಿ ರಾಜ್ಯ ಸರ್ಕಾರಗಳು. ಇವತ್ತು ಗಟ್ಟಿಯಾಗಿ ವಿರೋಧ ಮಾಡೋಕ್ಕೂ ಕೂಡ ಬೆನ್ನು ಮೂಳೆ ಇಲ್ದಿರುವಂತಹ ಸರ್ಕಾರಗಳಾಗ್ಬಿಟ್ಟಿದೆ ಇವತ್ತು. ಅದು ನನಗೆ ಬೇಸರ ಆಗುವಂಥದ್ದು. ಇದೇ ತಮಿಳುನಾಡು ಉದಾಹರಣೆ ತಗೊಂತೀವಿ, ಪ್ರತಿ ಬಾರಿ ಭಾಷೆ ಗಲಾಟೆ ಬಂದಾಗ ಅವ್ರಿಗಿರ್ತಕ್ಕಂಥ ಭಾಷಾಭಿಮಾನ ನಮ್ಗೆ ಯಾಕಿಲ್ಲ? ಅಲ್ಲಿ ಭಾಷೆಗೆ ಸಮಸ್ಯೆ ಬಂದಾಗ ಅಲ್ಲಿಂದ ಯಾವುದೇ ಸರ್ಕಾರ ಬಂದರೂ ಕೂಡ ನನ್ನ ಭಾಷೆ ಫಸ್ಟ್ ಅಂತಾರೆ ತಮಿಳುನಾಡಲ್ಲಿ. ಯಾಕಂದ್ರೆ ರೀಜನಲ್ ಪಾರ್ಟಿಗಳು ಬರ್ತವೆ, ಅಲ್ಲಿ ಯಾವುದೇ ರೀತಿ ರಾಷ್ಟ್ರೀಯ ಪಕ್ಷಗಳಿಗೆ ಕಡಿಮೆ, ತುಂಬಾ ಕಡಿಮೆ ಅಂತಂದ್ರೆ ಇಲ್ವೇ ಇಲ್ಲ. ನನ್ನ ಭಾಷೆ ನನಗೆ ಮೊದಲು, ನನ್ನ ಜನ, ನನ್ನ ಮಣ್ಣು, ನನ್ನ ಜನ, ನನ್ನ ಮಕ್ಕಳು ಅಂತೆಲ್ಲ ಹೇಳಿ ಅಲ್ಲಿ ಬರ್ತಾರೆ. ಬಟ್ ನಮ್ಮ ನಾಡಲ್ಲಿ ಯಾಕೆ ಭಾಷಾಭಿಮಾನ ಇಲ್ಲ, ಸ್ವಾಭಿಮಾನ ಇಲ್ಲ ಅಂತ ಹೇಳಿದ್ರೆ ಮೊದಲು ಪ್ರಜೆಗಳಾಗಿ, ಮತದಾರರಾಗಿ ನಾವುಗಳು ಎಚ್ಚೆತ್ಕೊಬೇಕು, ಸ್ವಾಭಿಮಾನಿಗಳಾಗಬೇಕು. ನಾಳೆ ದಿನ ನನಗೇನು ಬೇಕು ಅಂತ ಹೇಳಿ ನಾವು ಕಲ್ತ್ಕೊಬೇಕು. ಹಾಗಾಗಿ ಯಾವುದೋ ಒಂದು ಸತಿ ಆಗಿರುವಂಥದ್ದಲ್ಲ ಸರ್, ನೀವು ಈಗಲೂ ಕೂಡ ಕಣ್ಮುಚ್ಕೊಂಡಿತ್ತು ಅಂತ ಹೇಳಿದ್ರೆ ಇದು ಕೇವಲ ಭಾಷೆ ವಿಚಾರ ಅಲ್ಲ. ನಾನು ಹೇಳ್ದಂಗೆ ನಮ್ಮ ಅಸ್ಮಿತೆ ಕಳೆದೋಗುತ್ತೆ. ಈಗಲಾದ್ರೂ ನಾವು ಸ್ವಾಭಿಮಾನಿಗಳಾಗಿ ಎಚ್ಚೆತ್ಕೊಬೇಕು. ಮತ್ತು ರಾಜ್ಯ ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಕೊಳ್ತೀನಿ, ಇನ್ನೂ ಆಟನ ನೋಡ್ಕೊಂಡು ಕುತ್ಕೊಂಡ್ಬೇಡಿ. ಕೈ ಮೀರಿ ಹೋಗೋದಕ್ಕಿಂತ ಮುಂಚೆ, ನಾಳೆ ದಿನ ಸರ್ ಹೇಳ್ದಂಗೆ ಆದೇಶ ಪ್ರತಿಲಿ ಸಂಸ್ಕೃತ ಆ್ಯಡ್ ಆಗೋದಕ್ಕಿಂತ ಮುಂಚೆ, ಈಗ ಹಿಂದಿ ಇದೆ, ಕನ್ನಡ ಇಲ್ಲ, ಎಕ್ಸಾಂಪಲ್ಗೆ ಸಂಸ್ಕೃತ ಮತ್ತು ಹಿಂದಿ ಮಾತ್ರ ನಮ್ಮ ದೇಶವನ್ನು ಆಳೋದಕ್ಕಿಂತ ಮುಂಚೆ ಕರ್ನಾಟಕದ ಇತಿಹಾಸಗಳೇನು, 2500 ಇತಿಹಾಸ ಇದೆ ಕನ್ನಡಕ್ಕೆ ಅಂತ ಮೈಂಡಲ್ಲಿ ಇಟ್ಕೊಂಡು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿ ಈ ಒಂದು ಧೋರಣೆ ವಿರುದ್ಧ ಧ್ವನಿಯಾಗುವಂತ ಕೆಲಸ ರಾಜ್ಯ ಸರ್ಕಾರದಿದೆ, ಮರಿಬಾರ್ದು. ಮಂಜುನಾಥ್ ಸರ್, ಈಗ ಮಗುವಿಗೆ ಮೊದಲು ತಾಯಿ ಭಾಷೆ ಕಲಿಸಬೇಕಾ ಅಥವಾ ಈ ವ್ಯವಸ್ಥೆ ಒತ್ತಾಯ ಮಾಡ್ತಾ ಇರುವಂಥ ಭಾಷೆಯನ್ನು ಕಲಿಸೋದಕ್ಕೆ ಆದ್ಯತೆ ನೀಡಬೇಕಾ? ಸರ್, ಒಂದು ಮಗುವಿಗೆ ತಾಯಿ ಭಾಷೆ ಕಲಿಸೋದು ಬೇಕಾಗಿಲ್ಲ. ಯಾಕಂದರೆ ತಾಯಿ ಜೊತೆ ಒಡನಾಟ ಅದು ಆಟೋಮೆಟಿಕಾಗಿ ಬಂದುಬಿಡುತ್ತೆ. ಯಾರೂ ಕೂಡ ನಮ್ಮ ಮಕ್ಕಳಿಗೆ ನಾವು ಕನ್ನಡ ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಬರೆಯೋದನ್ನ ನಾವು ಹೇಳ್ಕೊಡ್ಬೋದು, ಬಟ್ ಆದರೆ ಮಾತನಾಡೋದನ್ನ ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಹಾಗಾಗಿ ಈ ನಾಡಿನ ಮಕ್ಕಳಿಗೆ ಕನ್ನಡನೇ ಬೇಕಾಗತ್ತೆ. ನೋಡಿ, ಎಲ್ಲೆಲ್ಲಿ ತಾಯಿನಾಡು ಅಥವಾ ತಾಯಿ ಭಾಷೆಗೆ ಪೆಟ್ಟಾದಂಥ ಸಂದರ್ಭದಲ್ಲಿ ಜನ ಅಲ್ಲಿ ಹೆಚ್ಚೆದ್ದ ಆಗಿರುವಂಥ ಉದಾಹರಣೆ ತಮಗೆಲ್ಲ ಗೊತ್ತಿರಬೇಕನ್ಸುತ್ತೆ. ಸ್ವಾತಂತ್ರ್ಯ ನಂತರ ಏನು ಪಾಕಿಸ್ತಾನ ಭಾರತ ವಿಭಾಗ ಆದ ಸಂದರ್ಭ, ಇವತ್ತಿನ ಬಾಂಗ್ಲಾದೇಶ ಪಾಕಿಸ್ತಾನದ ಭಾಗ ಆಗಿತ್ತು. ಅಲ್ಲಿ ಆ ಎರಡೂ ಮುಸ್ಲಿಂ ರಾಷ್ಟ್ರಗಳಾದರೂ ಕೂಡ ಬಾಂಗ್ಲಾದಲ್ಲಿ ಹೆಚ್ಚು ಬೆಂಗಾಲಿ ಭಾಷೆಗೆ ಮಾನ್ಯತೆ ಇತ್ತು. ಅಲ್ಲಿ ಪಾಕಿಸ್ತಾನದಲ್ಲಿ ಉರ್ದು ಇತ್ತು. ಉರ್ದು ಏರ್ತಾ ಇರೋಂಥ ಕಾರಣಕ್ಕೋಸ್ಕರನೇ ಬಂಗಾಳದಲ್ಲಿ ಅವತ್ತು ಹೋರಾಟ ಆಗಿ ಅದಾದ ನಂತರ ಇವತ್ತು ಬಾಂಗ್ಲಾದೇಶ ಆಗಿರುವಂಥದ್ದು. ಭಾಷೆಗೆ ಕಡೆಗಣನೆ ಶುರುವಾಗ್ತಾ ಹೋದಾಗ ಎಲ್ಲೋ ಒಂದು ಕಡೆ ಇಬ್ಬಾಗ, ಹೇಗೆ ಪಾಕಿಸ್ತಾನ, ಪೂರ್ವ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಬದಲಾಗಿ ಆಯಿತಾ ವಿಭಾಗ ಆಗಿ ಪಾಕಿಸ್ತಾನ ಬಾಂಗ್ಲಾದೇಶ ಆಯಿತು. ಮುಂದಿನ ದಿನಗಳಲ್ಲಿ ಇವರೇನಾದರೂ ಇದೇ ರೀತಿ ನಿರಂತರವಾಗಿ ದಕ್ಷಿಣ ಭಾರತದ ಭಾಷೆಗಳ ಮೇಲೆ ಏನಾದ್ರು ದಬ್ಬಾಳಿಕೆ ಮಾಡ್ತಾ ಬಂದರೆ, ಈಗ ಆಲ್ರೆಡಿ ಸಾಕಷ್ಟು ಬಾರಿ ಚರ್ಚೆಗಳು ಬಂದಿದೆ. ದಕ್ಷಿಣ ಭಾರತದ ಯಾಕೆ ನಾವು ಹಿಂದಿಗಳನ್ನ ಸಹಿಸ್ಕೋಬೇಕು, ಯಾಕೆ ನಾವು ಅವ್ರನ್ನ ಸಹಿಸ್ಕೋಬೇಕು? ಎಲ್ಲೋ ಒಂದು ಕಾಲದಲ್ಲಿ ಇವತ್ತು ಜಂಜಿ ಹೋರಾಟದಲ್ಲಿ ಎಚ್ಚೆತ್ಕೊಬಿಟ್ರೆ ಮುಂದಿನ ಏನು ಇವತ್ತು ಸಮಗ್ರತೆ ಅಂತ ನಾವೇನು ಕರಿತೀವಿ, ಇಂಟಿಗ್ರಿಟಿ ಆಫ್ ದಿಸ್ ಕಂಟ್ರಿ ಅಥವಾ ಈ ಒಗ್ಗಟ್ಟೇನಿದೆ, ಇದು ಖಂಡಿತವಾಗಲೂ ಇವರು ಇದೇ ರೀತಿಯಾಗಿ ಬಲವಂತವಾಗಿ ಹಿಂದಿಯನ್ನು ಏರಿಕೆ ಮಾಡ್ತಾ ಹೋಗೋದಾದರೆ ಮುಂದೊಂದಿನ ದಕ್ಷಿಣ ಭಾರತದ ಜನತೆ ಸಿಡಿದೇಳುವಂಥ ಸಾಧ್ಯತೆ. ನಾನು ಕೇವಲ ಬರೀ ಕನ್ನಡಿಗರು ಮಾತ್ರ ಹೇಳ್ತಾ ಇಲ್ಲ, ನಾವಿನ್ನೂ ಆ ನಿಟ್ಟಿನಲ್ಲಿ ಹೋಗಿಲ್ಲ. ಈಗ ಆಲ್ರೆಡಿ ತಮಿಳುನಾಡು ಹಿಂದೆ ಭಾಳ ಸಲ ಕೇಳಿದ್ರೆ ನಮಗೆ ಸಪ್ರೇಟ್ ದೇಶ ಬೇಕು ಅಂತ ಕೇಳಿದ್ದುಂಟು.
ಈ ಹಿಂದೆನೂ ಕೂಡ 2-3 ಬಾರಿ ಇಲ್ಲ, ಇತ್ತೀಚೆಗೆ ಒಂದು 10-15 ವರ್ಷದ ಹಿಂದೆಗಡೆ ಈಗ ಕೆಲವು ರಾಜಕಾರಣಿಗಳು ಕೆಲವು ಸಾಕಷ್ಟು ಬಾರಿ ಈ ಟ್ಯಾಕ್ಸ್ ವಿಚಾರದಲ್ಲಿರ್ಬೋದು, ಮತ್ತೊಂದು ಜಾತಿ ಭಾಷೆಗಳಿಂದ ದೇಶ ಹೊಡೆದಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಹೊಡೆದಿದ್ದಾಗಿದೆ. ಹಾಗಾಗಿ ಇವರು ಇದೇ ರೀತಿಯಾಗಿ ಹಿಂದಿಯನ್ನ ಬಲವಂತವಾಗಿ ದಕ್ಷಿಣ ಭಾರತದ ನಮ್ಮ ರಾಜ್ಯಗಳ ಮೇಲೆ ಏರೋದಕ್ಕೆ ಹೋಗಿದ್ದೇ ಆದರೆ ನಾವೆಲ್ಲವನ್ನ ಸಹಿಸ್ಕೊಂಡಿದ್ದೀವಿ. ನಮಗೆ ಆಯ್ತಾ, ಅನುದಾನದ ತಾರತಮ್ಯದ ಸಹಿಸ್ಕೊಂಡಿದ್ದೀವಿ, ನಮಗೆ ತೆರಿಗೆ ತಾರತಮ್ಯದಲ್ಲಿ ನಾವು ಸಹಿಸ್ಕೊಂಡಿದ್ದೀವಿ, ಬಹಳಷ್ಟು ವಿಚಾರದಲ್ಲಿ ನಾವು ಸಹಿಸ್ಕೊಂಡಿದ್ದೀವಿ. ಆದರೆ ಭಾಷೆ ವಿಚಾರದಲ್ಲಿ ಇವತ್ತು ಸಹಿಸ್ಕೊತಾ ಇದ್ದೀವಿ ಅಂತಂದರೆ ನಾಳೆನೂ ಹೀಗೆ ಇರ್ತೀವಿ ಅಂತಲ್ಲ. 100% ಇದು ನಿಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಅದೇ ಈಗೇನಾಗುತ್ತೆ, ನಮ್ಮನ್ನು ಇಮ್ಮಿಡಿಯೇಟಾಗಿ ನಾವು ದೇಶದ್ರೋಹಿಗಳಲ್ಲ, ನಮಗೂ ಕೂಡ ಒಕ್ಕೂಟದಲ್ಲಿ ಇರಬೇಕು, ಒಕ್ಕೂಟದ ಜೊತೆಗಿರಬೇಕು, ನಾವೆಲ್ಲವೂ ಕೂಡ ಆಯಿತಾ ಅವ್ರ ಜೊತೆನೇ ಬಾಳಬೇಕು ಅನ್ನುವಂಥ ಆಸೆ ಇದೆ. ಬಟ್ ಆದರೆ ಅವ್ರ ಜೊತೆ ಬಾಳೋದಕ್ಕೆ ಬಿಡದೆ ನಮಗೆ ಉಸಿರುಗಟ್ಟುವಂಥ ವಾತಾವರಣ ಸೃಷ್ಟಿ ಮಾಡ್ತಾ ಹೋದಾಗ, ನಮಗೆ ಉಸಿರುಗಟ್ಟಿಸುವಂಥ ಸೃಷ್ಟಿ ಮಾಡೋದಾಗ ಕೊನೆಗೆ ನಾನು ಬದುಕಲೇಬೇಕು ಅಂತಂದಾಗ ಏನಾಗ್ತೀನಿ, ನಾನು ಸಿಡಿದು ಈಚೆ ಬರೋದು ಶುರು ಆಗ್ತದೆ. ಅದಾಗ್ದಂಗೆ ನೋಡ್ಕೋಬಾರ್ದು ಕೇಂದ್ರ ಸರ್ಕಾರ ಅಂತನ್ನೋದಾದರೆ ಖಂಡಿತವಾಗಿಯೂ ಎಲ್ಲ ನಮ್ಮ ದಕ್ಷಿಣ ಭಾರತ ಭಾಷೆಗಳು ಮತ್ತು ಹಿಂದಿಯೇತರ ಭಾಷೆಗಳಿದ್ದಾವೆ, ಎಲ್ಲ ಭಾಷೆಗಳಿಗೆ ಸಮಾನವಾದಂಥ ಒಂದು ರೆಸ್ಪೆಕ್ಟನ್ನು ಕೊಡಬೇಕಾಗತ್ತೆ. ಆಮೇಲೆ ಜೊತೆಗೆ ಈಗ ನಮ್ಮಲ್ಲಿ ಜನರಲ್ಲೂ ಅಷ್ಟೇ ಅರ್ಧ ಜನ ಸಿಡಿದು ಹೇಳಿದ್ರೆ ಇನ್ನೂ ಒಂದು ಅರ್ಧ ಜನ ಈಗಲೂ ಅವ್ರಿಗೆ ಬೂಟನ್ನು ನೆಕ್ಕುವಂಥದ್ದೇ ಇದೆ. ನಾನು ಯಾವಾಗಲೂ ಒಂದು ಹೇಳ್ತಾ ಹೋಗ್ತೀನಿ ಕನ್ನಡದ ಜನತೆಗೆ, ಒಬ್ಬ ಉತ್ತರ ಪ್ರದೇಶದಿಂದ ತನ್ನ ಜೀವನ ಮಾಡೋದಕ್ಕೆ ಹೊಟ್ಟೆ ಹೊರೆಯೋದಕ್ಕೋಸ್ಕರ ಬಡಿ ನಿಮ್ಗೆ ಅಲ್ಲಿಂದ ಇಲ್ಲಿ ಬಂದಂತವನು ಅವನು 6 ಕೋಟಿ ಕನ್ನಡಿಗರಿಗೋಸ್ಕರ ಕನ್ನಡ ಕಲಿಯೋಕೆ ಅವ್ನು ರೆಡಿ ಇಲ್ಲ ಅಂತ ನಾವು ಪುಟ್ಗೋಸಿ 6 ಪಾನಿಪುರಿಗೋಸ್ಕರ ಬಯ್ಯ 1 ಪ್ಲೇಟ್ ಪಾನಿಪುರಿ ಇದೆ ಅಂತ ಹೋಗಿ ನಾವು ಕೇಳುವಂಥ ಲೆವೆಲಿಗೆ ನಾವು ಹೋಗ್ತಾ ಇದ್ದೀವಿ ಅಂತ ತಪ್ಪು ಯಾರ್ದು ಅನ್ನೋಂಥ ಪ್ರಶ್ನೆ ಕೂಡ ಬರ್ತಾ ಇದೆ. ಸೊ ನಾವು ಬದಲಾಗಬೇಕಾಗಿದೆ. 6 ಕೋಟಿ ಕನ್ನಡಿಗರಿಗೋಸ್ಕರ ಅವ್ನು ಜೀವನ ಮಾಡೋದಕ್ಕೆ ಬೆಂಗಳೂರಿಗೆ ಬರಬೇಕಾದಂಥ ಸಂದರ್ಭದಲ್ಲಿ ಕನ್ನಡ ಕಲಿಯೋಕೆ ಅವ್ನು ರೆಡಿ ಇಲ್ಲ ಅಂತಂದರೆ ಎಲ್ಲಿಂದಲೋ ಬಂದು ನಮ್ಮ ಜಾಗದಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡೋದಕ್ಕೆ ಹೊಟ್ಟೆ ಹೊಡೆಯೋಕ್ಕೆ ಬಂದಿರುವಂಥವ್ನಿಗೆ ಆಯ್ತಾ ಬದುಕೋದಕ್ಕೆ ಬಂದಿರುವಂಥವ್ನಿಗೆ ನಾವ್ಯಾಕೆ ಹಿಂದಿ ಕಲಿಬೇಕು, ನಾವು ಅವ್ರಿಗೆ ಕಲಿಸ್ಬೇಕು. ಇಡೀ ಬೆಂಗಳೂರಿನ ಕನ್ನಡಿಗರಲ್ಲಿ ನನ್ನ ಸಿನ್ಸಿಯರ್ ರಿಕ್ವೆಸ್ಟ್ ಇಷ್ಟೇ, ನಾನು ಕೇಳ್ಕೊಳ್ಳೋದಷ್ಟೇ ನಿಮ್ಮಲ್ಲಿ, ನೀವು ಹಿಂದಿ ಕಲಿಯೋದು ಬಿಡೋದು ಸೆಕೆಂಡ್ರಿ, ಅದು ನಿಮ್ಮ ಆಯ್ಕೆ. ಆದರೆ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ನಿಮ್ಮ ಹತ್ರ ವ್ಯಾಪಾರಕ್ಕೆ ಬರುವಂಥನು ಕಟಿಂಗ್ ಶಾಪಲ್ಲಿ ಕೆಲಸ ಮಾಡೋರು ಇರ್ಬೋದು, ಪಾನಿಪುರಿ ಅಂಗಡಿ ಇರ್ಬೋದು, ಐಸ್ ಕ್ರೀಮ್ ಅಂಗಡಿ, ಅವನಿಗೆ ಕನ್ನಡ ಕಲಿಸಿ. ಸರ್ ನಾನು ಹೆಂಗೆ ಕನ್ನಡ ಕಲಿಸಿ, ನೀವು ಕನ್ನಡ ಕಲಿಸೋದು ಬೇಕಲ್ಲ, ನೀವು ಕನ್ನಡದಲ್ಲಿ ಮಾತಾಡೋಕ್ಕೆ ಶುರು ಮಾಡ್ಕೊಂಡಿದ್ದೆ ಆದರೆ 100% ಅವ್ರು ಕನ್ನಡ ಕಲಿತಾರೆ. ಯಾಕೆ ಸರ್ ನಾನು ಹೇಳ್ತಾ ಹೋಗ್ತೀನಿ, ನಮ್ಮ ಕರ್ನಾಟಕದ ಗದಗ ಇರ್ಬೋದು, ಬಾದಾಮಿ ಇರ್ಬೋದು, ಬಾಗಲಕೋಟೆ ಈ ಭಾಗದ ಜನ ಗೋವಾಕ್ಕೆ ಹೋಗ್ತಾರೆ ಹೊಟ್ಟೆ ಜೀವನ ಮಾಡೋದಕ್ಕೋಸ್ಕರ. ಇಡೀ ಗೋವಾದಲ್ಲಿ ಬೀಚ್ಗಳಲ್ಲಿ, ನಾರ್ತ್ ಗೋವಾ ಬೀಚಲ್ಲಿ ಕೆಲಸ ಮಾಡುವಂಥ ಆಯಿತಾ 80% ಅಲ್ಲಿ ವ್ಯಾಪಾರ ಮಾಡುವಂಥ ಕನ್ನಡಿಗರು, ಅವ್ರು ಯಾರೂ ಕೂಡ ಅಲ್ಲಿ ಕನ್ನಡ ಮಾತನಾಡೋದಿಲ್ಲ, ಅವರು ಹಿಂದಿನೇ ಮಾತನಾಡ್ತಾರೆ. ಯಾಕೆಂದ್ರೆ ಅಲ್ಲಿ ವ್ಯವಹಾರ ಇದು ಬಿಟ್ಟರೆ ನನಗೆ ಹೊಡ್ತಾ ಬೀಳುತ್ತೆ ಅಂತೇಳಿ. ನಾವು ಬಾರ್ಗೇನ್ ಮಾಡ್ಬೇಕಾದ್ರೆ ನಾವು ತೊಗೊಳ್ಳಲ್ಲ ಅಂತ ಹೇಳ್ತಾರೆ, ಸರ್ ನಾವು ಕನ್ನಡದಲ್ಲಿ ತೊಗೊಳ್ಳಿ ಅಂತೇಳಿ ನಾವು ಕೇಳ್ತೀವಿ. ನಾವು ಭಾಳ ಸಲ ಕೇಳಿದ್ವಿ, ನೀವು ಯಾಕೆ ಕನ್ನಡ ಮಾತಾಡಲ್ಲ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಸರ್ ನಾವು ಇಲ್ಲಿ ಕನ್ನಡ ಮಾತಾಡೋ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ. ಗೋವಾದಲ್ಲಿ ಕೆಲಸ ಮಾಡ್ತಾರಂತ ನಮ್ಮ ಕನ್ನಡಿಗರು, ಏನೋ ಸ್ಪೋರ್ಟ್ಸ್ಗೆ ಹೋಗ್ತೀವಿ, ವಾಟರ್ ಸ್ಪೋರ್ಟ್ಸು, ಅಲ್ಲಿಯವರು ಅವ್ರಿಗೆಲ್ಲ ಕನ್ನಡ ಬರುತ್ತೆ. ನಾವು ಕನ್ನಡದಲ್ಲಿ ಮಾತಾಡಿದ್ರು ಮಾತಾಡಲ್ಲ, ಕೊನೆಗೆ ಯಾರಾದರೂ ಒಬ್ರು ಲಾಸ್ಟಲ್ಲಿ ಮಾತಾಡ್ತಾರೆ, ಯಾಕೆ ಮಾತಾಡ್ಸ ಕನ್ನಡ ಮಾತಾಡಿ ನಾಳೆ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ. ಹೆಂಗೆ ಗೋವಾದವರು ಅವ್ರ ಭಾಷೆಗೆ ಮಾತಾಡಲಿ ಅಂತ ಟಾರ್ಗೆಟ್ ಮಾಡ್ತಾರೆ, ನಾವು ಕನ್ನಡಿಗರು ಕನ್ನಡ ಮಾತಾಡಲಿಲ್ಲ ಅಂದ್ರೆ ಬೆಂಗಳೂರಿಗೆ ನಾವು ಅವ್ರನ್ನ ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದೆ. ಆದರೆ ಸೊ ನನ್ನ ಈಗ ಇವರೇನೋ ಜನನ ರೊಚ್ಚಿಗೇಳಿಸ್ತಾರೆ ಅಂತಲ್ಲ, ಇದು ಸತ್ಯ. ಕನ್ನಡ ಉಳಿಬೇಕು ಅಂತ ಅನ್ನೋದಾದರೆ ಕನ್ನಡ ಮಾತಾಡಲಿಲ್ಲ ನಾವು ಟಾರ್ಗೆಟ್ ಮಾಡಿದ್ದೆ. ಆದರೆ ಯಾಕೆ ಕಲಿಯಲ್ಲ ಸರ್? ಇನ್ನು 2-3 ವರ್ಷದಲ್ಲಿ ಬೆಂಗಳೂರಲ್ಲಿ ಕನ್ನಡ ಎಷ್ಟು ನೀಟಾಗಿ ಮಾತಾಡ್ತಾರೆ ಹಿಂದಿಯವರು ನೋಡಿ. ಬಟ್ ನಾವು ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡ್ಕೋಬೇಕು. ಇಲ್ಲಿ ಸಮಸ್ಯೆ ಏನಾಗಿದೆ, ಒಂದಷ್ಟು ಕನ್ನಡ ಪರ ಸಂಘಟನೆಗಳು ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ರೆ, ಬಟ್ ಆದರೆ ಈ ಕನ್ನಡ ಪರ ಸಂಘಟನೆಯವ್ರನ್ನ ರೋಲ್ ಕಾಲ್ ಸಂಘಟಕರು ಅಂತೇಳಿ ಕರೆದಿದ್ದ ಕನ್ನಡಿಗರು. ಹಿಂದಿಯವ್ರು ಕರೆದಿದ್ರೆ ಹಾಳಾಗೋಲಿ ಸರ್, ಬೇರೆ ಭಾಷೆಯವ್ರು ಕರೆದ್ರೆ ಹಾಳಾಗೋಗ್ಲಿ ಸರ್, ಬೇಸರ ಆಗುತ್ತೆ ಸರ್. ರೋಲ್ ಕಾಲ್ ಹೋರಾಟಗಾರ ಅಂತ ನಮ್ಮ ಕನ್ನಡ ಪರ ಸಂಘಟನೆ ಕರೆದಿದ್ದು ಕನ್ನಡಿಗರೇ ಸರ್. ಈ ಮನಸ್ಥಿತಿ ಹೋಗ್ಬೇಕು, ಕನ್ನಡಿಗರಲ್ಲಿ ಈ ಮನಸ್ಥಿತಿ ಹೋಗ್ಬೇಕು. ಯಾವುದೋ ಎಲ್ಲಿಂದ ಬಂದಂಥ ವಲಸಿಗ ಒಳ್ಳೆ ಮನೆ ಕಟ್ಕೊಂಡ್ರೆ ಏನು ಅನ್ನಲ್ಲ, ಉದ್ಯಮಿ ಅನ್ಕೊಂಡು ಸುಮ್ಮನಿರ್ತಾರೆ. ಒಬ್ಬ ಕನ್ನಡಿಗ ಕನ್ನಡ ಪರ ಹೋರಾಟಗಾರ ಒಳ್ಳೆ ಕಾರಲ್ಲಿ ಓಡಾಡ್ಬಿಟ್ರೆ ಏನೋ ಮಾಡವನೆ, ರೋಲ್ ಕಾಲ್ ಬಂದಿದೆ, ಈ ಥರ ಇಲ್ದಂಗೆ ಅಸೂಯೆ ಕನ್ನಡಿಗರೇ ಮಾತಾಡುವಂಥದ್ದು. ನಾವು ಒಂದು ಒಳ್ಳೆ ಬಟ್ಟೆ ಹಾಕಂಗಿಲ್ಲ, ಒಳ್ಳೆ ಕಾರ್ ತಗೊಳಂಗಿಲ್ಲ, ಒಳ್ಳೆ ಮನೆ ತಗೊಳ್ಳಂಗಿಲ್ಲ. ಮೊನ್ನೆ ನಾರಾಯಣಗೌಡರು ವಾಚ್ ಬಗ್ಗೆ ಸುದ್ದಿ ಆಗಿತ್ತು. ಅಲ್ಲ, ಅವ್ರ ದೃಷ್ಟಿಯಲ್ಲಿ ಏನಾಗಿದೆ ಅಂದರೆ ಕನ್ನಡ ಪರ ಸಂಘಟಕರಂದರೆ ದಿನಾ ಕೇಸ್ ಹಾಕಿಸ್ಕೋಬೇಕಷ್ಟೇ, ಯಾಕೆ ಕಾರ್ ತಗೋಬಾರ್ದು? ಈಗ ನನ್ನ ಉದ್ದೇಶ ಏನು ಗೊತ್ತಾ ಸರ್, ನಾವು ಹೇಳ್ದಂಗೆ ಈಗ ಕನ್ನಡ ಪರ ಹೋರಾಟಗಾರನ್ನ ಸರ್ ಹೊರಗಡೆಯಿಂದ ಬಂದನಂದ್ರೆ ಆಯಿತು, ಅವ್ನಿಗೆ ಕನ್ನಡ ಭಾಷೆಗಳನ್ನ ಕಂಡ್ರೆ ಆಗಲ್ಲ. ಆದರೆ ಕನ್ನಡಿಗರೇ ಕನ್ನಡ ಪರ ಹೋರಾಟಗಾರನ ರೋಲ್ ಕಾಲ್ ಹೋರಾಟಗಾರರು, ರೋಲ್ ಕಾಲ್ ಗಿಲಾಕಿಗಳು ಈ ಥರ ಪದಗಳನ್ನ ಬಳಸ್ತಾ ಹೋದಾಗ ಒಂದ್ಸಲ ಎಲ್ಲರೂ ನಿಜವಾಗಿ ಕೂತ್ಕೊಂಡಾಗ ಕನ್ನಡಿಗರು ಬಹುಶಃ ಅವ್ರು ಹೋರಾಟಗಾರರಿಗೆ ಅವರಿಂದ ಕೇಳಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ನಾವು ನ್ಯೂಟ್ರಲ್ ಆಗಿದ್ದವರು ಕೂತ್ಕೊಂಡು ಕೇಳಿದಾಗ ಏನಿಸುತ್ತೆ ನಮಗೆ ಚುರುಕು ಅನ್ನುತ್ತೆ ಸರ್. ಅವರೇ ಇಲ್ಲದೆ ಹೋಗಿದ್ದಾರೆ, ಕನ್ನಡ ಪರ ಹೋರಾಟಗಾರರೇ ಇವತ್ತು ಬೆಂಗಳೂರು ಇಲ್ಲದೆ ಹೋಗಿದ್ದಾರೆ.
ಇಷ್ಟೊತ್ತಿಗೆ ನಮ್ಮನ್ನ ಖಾಲಿ ಮಾಡಿಸಿರ್ತಿದ್ರು. ಇವತ್ತು ಅಷ್ಟೋ ಇಷ್ಟೋ ನಮ್ಮಂಥ ಕನ್ನಡಿಗರು ನಾವು ಇದ್ದೀವಿ ಅಂತಂದರೆ ಅವರು ರೋಲ್ ಕಾಲೋ ಮತ್ತೊಂದೋ ಗಲಾಟಿನೋ ಏನೋ ಮಾಡಿರ್ಬೋದು ಸರ್, ಕನ್ನಡ ಭಾಷೆಗೆ ಅನ್ಯಾಯ ಮಾಡಿಲ್ಲ. ನಮ್ಮ ಜನ ಮೊದಲು ಕನ್ನಡ ಪರ ಹೋರಾಟಗಾರನ ರೋಲ್ ಕಾಲ್ ಗಿರಾಕಿಗಳು ಅನ್ನುವಂಥದ್ದು ಫಸ್ಟ್ ಬಿಡಬೇಕು. ಅಂಥವ್ರನ್ನ ಯಾರಂತ ಇನ್ಮೇಲೆ ಸಿಕ್ಕಿದ ಕಡೆ ಅಟ್ಟಾಡ್ಸ್ಕೊಂಡು ನಾವು ಹೊಡಿಬೇಕು. ಇನ್ನು ಉಳಿದ್ರಿಂದ ದಂಡಂ ದಶಗುಣಂ ಅನ್ನುವಂಥದ್ದು ನಮ್ಮ ಆಗಲಿ ಅಂತ ಹೇಳ್ತಾ ಇದ್ರಿ. ಓಕೆ ರಾಜಶೇಖರ್ ಸರ್, ಈ ಏನು ಅಂದರೆ ಕನ್ನಡಿಗರನ್ನ ಇಷ್ಟು ಕೀಳಾಗಿ ನೋಡೋದು ಯಾಕೆ, ಏನು ಹೇಳ್ತೀರಿ ಕೊನೆಯದಾಗಿ? ಅಲ್ಲ, ಕೊನೆಯದಾಗಿ ನಾನು ಹೇಳಬೇಕು ಅಂದರೆ ಇವತ್ತು ಜನಗಳಲ್ಲಿ ಓಡಕ್ಕಿಲ್ಲ. ಈಗ ಚರ್ಚೆ ಬರ್ತಾ ಇರೋಂಗೆ ಈಗ ಉತ್ತರ ಭಾರತದಿಂದ ಬರೋರು ಬಹುತೇಕ ಜನ ಇಲ್ಲಿ ವ್ಯಾಪಾರ ಮಾಡಬೇಕು ಅಂತ ಕನ್ನಡ ಕಲಿತಾರೆ. ಹಾಗೆ ನಮ್ಮ ಜನನು ಕನ್ನಡ ಮಾತಾಡೋರು ಅಲ್ಲಿ ಹೋದರೆ ಆ ಭಾಷೆಗಳನ್ನ ಕಲಿತಾರೆ. ಜನಗಳ ಸಮಸ್ಯೆ ಅಲ್ಲ. ಆದರೆ ಇವತ್ತು ಈ ರಾಜಕೀಯ ಪಕ್ಷಗಳು ಜನಗಳನ್ನು ಒಡೆದು ಆಳೋ ನೀತಿ, ನಮ್ಮ ಒಗ್ಗಟ್ಟನ್ನು ಮುರಿಬೇಕು. ನಾನು ಕನ್ನಡ, ತಮಿಳು, ತೆಲುಗು ನಾವು ಜಗಳ ಆಡ್ತಿದ್ರೆ ಅವರಿಗೆಲ್ಲ ಜನವಿರೋಧಿ ನೀತಿಗಳನ್ನ ಮಾಡ್ತಾ ಹೋಗ್ಬೋದು. ಅದಕ್ಕೆ ಇವತ್ತು ನನಗನ್ಸೋದು, ಇವತ್ತು ಮತ್ತೊಮ್ಮೆ ನಾವು ಆಗ್ರಹಿಸೋದೇನು ಅಂತಂದರೆ, ಒಂದು ರಾಜ್ಯ ಸರ್ಕಾರ ಇದರ ವಿರುದ್ಧ ನಿಲುವು ತಗೋಬೇಕು. ಹಾಗೆ ಎಲ್ಲ ಎಂಪಿಗಳು, ಬಹಳ ಮುಖ್ಯವಾಗಿ BJP ಎಂಪಿಗಳು ಕರ್ನಾಟಕದಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿದ್ದಾರಲ್ಲ, ಅವರು ಕೇಂದ್ರ ಸರ್ಕಾರದ ಮೇಲೆ ಎದ್ದು ನಿಂತು ಬೆನ್ನು ಮೂಳೆ ಇದೆ ಅಂತ ತೋರಿಸ್ಕೋಬೇಕು. ಕನ್ನಡ ಬಗ್ಗೆ ಕನ್ನಡದಲ್ಲೇ ಮಾತಾಡಲಿ ಅವರು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿ ಕೇಂದ್ರ ಸರ್ಕಾರ ಒತ್ತಾಯ ಮಾಡಬೇಕು. ನೀವು ಈ ಸರ್ಕಾರ ವಾಪಸ್ ತಗೊಂಡಿಲ್ಲ ಅಂದರೆ ನಾವು MP ಪೋಸ್ಟ್ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಇವರು ಕನ್ನಡ ಪರ ಆಗಿದ್ರೆ ಎಂಪಿಗಳು. ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಮೂರು ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡೋದಲ್ಲ ವೀಕ್ಷಕರೇ, ಭಾಷೆ ಅನ್ನೋದು ಕೇವಲ ಪದಗಳ ಸಮೂಹ ಅಲ್ಲ, ಅದು ಜನರ ಒಂದು ಆತ್ಮ, ಸಂಸ್ಕೃತಿ ಮತ್ತು ಸ್ವಾಭಿಮಾನ. ಸೊ ಹಂಗಾಗಿ ಈ ಭಾಷೆಯನ್ನು, ಕನ್ನಡವನ್ನು ಉಳಿಸುವಂಥ ಪ್ರಯತ್ನ ಪ್ರತಿಯೊಬ್ಬರಿಂದಲೂ ಕೂಡ ಆಗಬೇಕಾಗತ್ತೆ. ಕನ್ನಡ ಉಳಿಬೇಕು ಅಂತ ಹೇಳಿದ್ರೆ ಮೊದಲು ಕರ್ನಾಟಕದ ಅಸ್ತಿತ್ವವನ್ನು ಉಳಿಯುವಂಥ ಪ್ರಯತ್ನ ಎಲ್ಲರ ಕಡೆಯಿಂದ ಆಗಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ರೀತಿ ದಬ್ಬಾಳಿಕೆಗಳು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಏನಾಗುತ್ತೆ, ಸರ್ಕಾರ ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತೇಳಿ. ಇದಾಗಿದೆ ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.